ಕೊಡ್ತಾ ಇದ್ದಾರೆ ಅವ್ರಿಗೆ ಹೇಳ್ಬಿಡಿ. ನಮಸ್ಕಾರ, ನಿಮ್ಗೆ ಒಳ್ಳೇದಾಗ್ಲಿ. ಪೈಲ್ವಾನ್ ಶ್ರೀನಿವಾಸ್, ಸದಸ್ಯರು ಮೈಸೂರು ಮಹಾನಗರ ಪಾಲಿಕೆ. ಇವ್ರಾದ್ಮೇಲೆ ರೋಡ್ ಆಗಿರೋದು. ಇಲ್ಲ ಮಳೆಗಳೇ ಬಂದ್ರೆ ಹೋಗೋ ಥರ ಎಲ್ಲ ಅನುಕೂಲ ಆಗಿದೆ. ನಿಮ್ಮ ಕೇಳಕ್ ಮುಂಚೆ ಮಾಡ್ಕೊಡ್ತಾರಲ್ವಾ? ನಿಮ್ಮ ಹೆಸರೇನು? ಕೇಮಶ್ರೀ. ಮಾಡಿದ್ದೀರಾ? ಸೊ ಸಿಗ್ತಾ ಇರ್ತಾರೆ, ನೋಡಿದ್ರೆ ಇವರನ್ನ ಮನೇಲಿ ಇಲ್ಲೇ ಇರೋದು ಅವ್ರದ್ದು ಗೊತ್ತು ಸರ್. ಅವರು ಸರ್ ಆ ಕಡೆ ಬಡಾವಣೆಗೆ ಹೋಯ್ಕೆ ಸ್ಥಳವೇ ಇರಲಿಲ್ಲ ಸರ್. ಅದು ಮಾಡ್ತಾರೆ ಅದ್ರ ಸರ್. ನಾಯಿಗಳು ಬೆಳಗ್ಗೆ ಟೈಮ್ ಬಂದಾಗ ನಮಗೆ ಟಸ್ಕ ಬರ್ತವೆ, ಇಂಜೆಕ್ಷನ್ ಮಾಡಿಸಿ ಅಲ್ಲೇ ತಂದ್ಬಿಡ್ತಾವ್ರೆ. ಎಲ್ಲ ಬಿಡಿಗೆ ಏನು ಕಚ್ಚು ನಾಯಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಎಲ್ಲ ಫಾಲೋ ಇದ್ದಾರೆ. ಇದು ಲೋಕನಾಯಕ ನಗರ ವಾರ್ಡ್ ನಂಬರ್ 4 ಪೈಲ್ವಾನ್ ಶ್ರೀನಿವಾಸ್. ತುಂಬಾ ತೊಂದರೆ ಆಗ್ತಿತ್ತ ನಿಮ್ಗೆ ಅಂತ? ಹೌದು, ತುಂಬಾ ತೊಂದರೆ ಆಯ್ತಿತ್ತು. ಇವ್ರಿಗೂ ನಾವು ಎಲ್ಲ ಹಿಂಸೆ ಕೊಟ್ಟಿ ಅರಿಸ್ಕೊಟ್ರಿಗೆ ಮೋರಿ ಇದು ಈಗ ಎತ್ತರ ಆಗಿರೋದು. ಇದು ಈಗ ಇವ್ರು ರೆಡಿ ಮಾಡ್ಸಿರೋದು. ಇವ್ರು ನಿಂತ್ಕೊಂಡೆಲ್ಲ ಅವ್ರನ್ನೆಲ್ಲ ಕರ್ಸಿ ಎಲ್ಲ ಒಂದೇ ದಿವಸದಲ್ಲಿ 3 ದಿವಸದಲ್ಲಿ ಇದನ್ನ ಪಾಯ ಪೂಜೆ ಮಾಡಿದ್ರು. ನಮ್ದೇ ಕಸ ನಾವು ಕ್ಲೀನ್ ಆಗಿ ಸ್ವಚ್ಛತಾಗಿ ಇಟ್ಕೋಬೇಕು ಅಂದ. ಅದು ಇಂಡೋರಲ್ಲಿ ನೋಡಿ ಸರ್, ಇಂಡೋರಲ್ಲಿ ಹೋಗಿದ್ದು ಹೆಂಗಿದೆ ನಂಬರ್ 1 ಸರ್. ಒಂದು ಕಸ ಹಿಂಗೆ ಪೇಪರ್ ಸಹ ಹಿಂಗೆ ಎಸೆಯಲ್ಲ. ನಮ್ ಕಸ ನಮ್ ಜವಾಬ್ದಾರಿ ಅಲ್ವಾ? ನಮ್ ಜನ ನೋಡಿ ಹಿಂಗೆ ಈ ತರ ಎಲ್ಲ ಬಂದ್ ಹಾಕ್ತಾರೆ. ನಾವು ಏನ್ ಹೇಳೋದು ಅವರೇ ಅರ್ಥ ಮಾಡ್ಕೋಬೇಕು. ಅದಾದ್ರೆ 4 ಅವರಿಗೆ ಮತ್ತೆ ಎಷ್ಟೊಂದೆಲ್ಲ ಕಸ ಬರುತ್ತೆ. ಈ ಬುದ್ಧಿವಂತರು, ಓದಿರೋರು, ತಿಳುವಳಿಕೆ ಇರೋರೇ ಕೆಲವೊಂದ್ಸಲ ಇಂಥ ಕಚಡ ಕೆಲಸಗಳು ಮಾಡ್ಬಿಡ್ತಾರೆ. ಆಯ್ತು, ತಗ್ಸ್ಕೊಡ್ಬೇಕಾ? ಆಯ್ತು, ಚಲೋ ಪಾಠ ಹೇಳಂತ ನಾಳೆ ಕರ್ಕೊಂಬಂದು ತೋಡು ಮೇಸ್ರಿಗೆ. ಆಯ್ತು, ಮಾಡಿಸ್ಕೊಡ್ತೀನಿ ಅಕ್ಕ. ಚಲೋ, ನಾಳೆ ನಿಮ್ಮ ಜವಾಬ್ದಾರಿ ಮಾಡಿಬಿಟ್ಟು ಒಂದು ವಿಡಿಯೋ ಕಳಿಸ್ಬೇಕು. ಈ ಏರಿಯಾದು ಮತ್ತೆ ಅವ್ರದ್ದು. ನಾಳೆ ಇವ್ರು ಬಂದಾಗ ಒಂದು ವಿಡಿಯೋ ಮಾಡ್ಕೋಬೇಕು. ಈಗಲೇ ಮಾಡಿಸಿದ್ದ ಇವೆಲ್ಲ ಈಗಲೇ ಮಾಡಿಸೋದು. ಕೆಳಗಡೆಯಿಂದ ಮೇಲೆ ಹರೀಶ್ ಕೊಡ್ರು ಗ್ರಾಂಟ್ ಎಲ್ಲ ಆಯ್ತು. ಚೆನ್ನಾಗಿದೆ. ಅದೇ ಅಲ್ಲಿ ಮಾಡಿಸಿದ್ದೀನಲ್ಲ ಜೊತೆಲಿ ಇವೆಲ್ಲ. ಆಟೋ ಬಂದ್ರೆ ಅಲ್ಲೇ ಸ್ಟಾಪು, ಎಲ್ಲ ಕಲ್ಲು ಗಿಲ್ಲು ಎಲ್ಲ ಇದ್ದಿತ್ತು. ಈಗ ಎಲ್ಲ ಮಾಡ್ಬೋದು. ವಾರ್ಡ್ ನಂಬರ್ 4 ಲೋಕನಾಯಕ ನಗರ. ಮಾಜಿ ಕಾರ್ಪೊರೇಟರ್ ಪೈಲ್ವಾನ್ ಶ್ರೀನಿವಾಸ್ ಅವರ ವಾರ್ಡಲ್ಲಿದ್ದೀವಿ. ಅವಧಿ ಮುಗಿದ ಮೇಲೆ ಎಷ್ಟು ಹಣವನ್ನು ತಂದರೆ, ಎಷ್ಟು ಹಣವನ್ನು ನಿಮ್ಮ ವಾರ್ಡಿಗೋಸ್ಕರ ತಗೊಂಡು ಬರ್ತಾ ಇದ್ದೀರಾ? ಶಾಸಕರು ಎಷ್ಟು ಕೊಟ್ಟರು? ಕಾರ್ಪೊರೇಷನ್ದ ಎಷ್ಟು ಬಂತು? MD ಆಗಿದೆ, ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಆಗಿದೆ, ಅಲ್ಲಿಂದ ಎಷ್ಟು ಹಣ ಬಂತು? ಹೊಗಳ್ಕೋಬಹುದು. ಹೌದು, ಹೊಗಳ್ಕೋಬಹುದು. ಆ ಥರ ಮಾಡಿದ್ದಾರೆ ಕೆಲಸನ. ಅದರಲ್ಲಿ ಫರ್ದರ್ ಬೇರೆ. ಅದರಲ್ಲಿ ಮಿನಿಮಮ್ 75% ಜನಗಳ ಜೊತೆ ಯಾವಾಗಲೂ ಇರ್ತಾನೆ ಇದ್ದಾರೆ. ಪೈಲ್ವಾನ್ರೆ, ಈಗ ನೀವು ಮಾಜಿ ಕಾರ್ಪೊರೇಟ್ರು ಆದರೂ ಕೂಡ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ರೆ ಮತ್ತೆ ಎಲೆಕ್ಷನ್ ಯಾಕೆ ಆಗಬೇಕು ನಿಮಗೆ? ಎಸ್ ವೀಕ್ಷಕರೇ, ಮೈಸೂರು ವಾರ್ಡ್ ನಂಬರ್ 4 ಲೋಕನಾಯಕ ನಗರ. ಕಾರ್ಪೊರೇಟ್ಗಳು ಎಲೆಕ್ಷನ್ ಮುಗಿದು 1.25 ವರ್ಷ ಆಯಿತು. ಆದರೂ ಕೂಡ ಕಾರ್ಪೊರೇಟ್ರು ಮಾಜಿಗಳಾದರೂ ಕೂಡ ಜನ ಅವ್ರಿಗೆ ಫೋನ್ ಮಾಡಬೇಕು. ಏನೇ ಸಮಸ್ಯೆ ಇದ್ರೂ ಕೂಡ ಕಾರ್ಪೊರೇಟ್ಗಳಿಗೆ ಫೋನ್ ಮಾಡಬೇಕು. ಅಂದರೆ ಅವರೇ ಇವಾಗ ಕಾರ್ಪೊರೇಟ್ರು. ಮಾಜಿ ಆದರೂ ಕೂಡ ಜನ ಬಿಡಲ್ಲ. ಏನು ಸಮಸ್ಯೆ ಇದೆ ಆಫೀಸ್ಗಳ ಹತ್ರ ಹೋಗಲ್ಲ ನಮ್ಮ ಜನ, ಅದೇ ಕಾರ್ಪೊರೇಟ್ಗಳು ಫೋನ್ ಮಾಡಬೇಕು. ಫಂಡ್ಗಳು ಬರ್ತಿದೆಯಾ, ಶಾಸಕರು ದುಡ್ಡು ಕೊಟ್ಟಿದ್ದಾರಾ, ವಾರ್ಡ್ ಹೆಂಗೆ ಉದ್ಧಾರ ಆಗ್ತಾ ಇದೆ, ಎಲ್ಲವನ್ನು ಕೂಡ ನಿಮಗೆ ಹೇಳ್ತೀನಿ. ಇವತ್ತು ವಾರ್ಡ್ ನಂಬರ್ 4 ಇದ್ದೀನಿ, ಲೋಕನಾಯಕ ನಗರ. ಪೈಲ್ವಾನ್ ಶ್ರೀನಿವಾಸ್ ಕಾರ್ಪೊರೇಟ್ರು, ಇವಾಗ ಅವರು ಮಾಜಿ ಕಾರ್ಪೊರೇಟರ್ ಆದರೂ ಕೂಡ ಕಾರ್ಪೊರೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಮಾತಾಡ್ಸ್ಕೊಂಡು ಕಾರ್ಲೆ ಕರ್ಕೊಂಡು ಹೋಗ್ಬಿಡೋಣ. ಬಿಡಿ, ಏನು ಮಾಡ್ತಾ ಇದ್ದೀರಾ ಪೈಲ್ವಾನ್ರೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಇವರು ಪೈಲ್ವಾನ್ ಏನು ಕೈಗೆ ಹಾಕೊಂಡ್ಬಿಟ್ಟಿದ್ದೀರಾ ಸರ್? ಸ್ವಲ್ಪ ಹಾಸ್ಪಿಟ್ಲ್ ಮೊದಲೇ ಪೈಲ್ವಾನ್ರೆ ಗುದ್ದಿದಾಡ ಕೂಡಿದ್ದೀರಾ? ಇಲ್ಲ ಸರ್, ಗುದ್ದಾಟ ಇಲ್ಲ. ವಾರ್ಡಲ್ಲೇ ಇದೆಯಲ್ಲ ಜಾಸ್ತಿ. ವಾರ್ಡ್ ಗುದ್ದಾಟನೇ ಜಾಸ್ತಿ. ಈಗ ಸಮಸ್ಯೆಗಳ ಬಗ್ಗೆ ಹೌದು. ಹೆಂಗ್ ಗುದ್ದಾಡ್ತಿದ್ದೀರಾ ಸರ್? ಏನು ಜನಗಳ ಸಮಸ್ಯೆ ಈಗ ಏನು 2018ರಲ್ಲಿ ಜನ ನಮಗೆಲ್ಲ ಓಟ್ ಹಾಕಿದ್ರು. ಅದಂತ ನೀವು ಎಷ್ಟು ಚುನಾವಣೆ ಸರ್ಕಾರದವ್ರು ಯಾವತ್ತು ಮಾಡ್ತಾರೆ ಅಲ್ಲಿವರೆಗೂ ನಮ್ದು ಅವರು ವಾರ್ಡದ ಓಟ್ ಹಾಕ್ದಂಥವ್ರು ಋಣ ಇದೆಯಲ್ಲ ಸರ್, ಅದಕ್ಕೆ ನಾವು ಕೆಲಸ ಮಾಡಲೇಬೇಕು. ಅಲ್ಲಿವರೆಗೂ ಮಾಡ್ತೀವಿ. ಮಾಜಿ ಆಗ್ಬಿಟ್ರಲ್ಲ, ಈಗಲೂ ಜನ ಮಾಜಿ ಆಗಿದ್ರು ಅಲ್ಲಿ ಥರನೇ ನಾವು ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾಕೆಂದ್ರೆ ಜನ ಇನ್ಯಾರಿಗೆ ಹೇಳ್ತಾರೆ? ಈಗ ಯಾವ ಅಧಿಕಾರಿಗಳಿಗೆ ಯಾರು ಫೋನ್ ಮಾಡಲ್ಲ. ಎಲ್ಲ ಹಿಂದೆ ಏನ್ ಮಾಡ್ಕೊಂಡ್ಬಂದಿದ್ರು ಕಾರ್ಪೊರೇಟ್ರು ಅಂತ ಅದೇ ರೀತಿ ತಿಳ್ಕೊಂಡು ನಮ್ಮನ್ನೇ ಕೇಳ್ತಾರೆ. ಹೆಸರಿಗೆ ಮಾಜಿ ಆಗಿದ್ದೀರಿ, ಜನ ನಿಮ್ಮನ್ನ ಈಗಲೂ ಹಾಲಿ ತರ ಮಾಡ್ತಾರೆ. ನಾವು ಹಾಲಿ ತರನೇ ಕೇಳಿದ್ರೆ ಹಾಲಿ ತರನೇ ನಾವು ಸುಧಾ ಕೆಲಸ ಮಾಡ್ತಾರೆ. ಓಕೆ, ಬನ್ನಿ ಹಾಗಾದ್ರೆ. ಈಗ ನಾನು ಬಂದು ಸುಮಾರು 1 ವರ್ಷ ಆಯ್ತು ನಿಮ್ಮ ವಾರ್ಡ್ ವಿಸಿಟ್ ಮಾಡಿ. ಹೌದು. ಈಗ ನಿಮ್ಮ ವಾರ್ಡ್ ಹೇಗಿದೆ ಅಂತ ನೋಡೋಣ. ಆಯ್ತು ಸರ್, ಬನ್ನಿ ಸರ್. ಕೆಲಸ ಎಲ್ಲ ಏನಾಗಿದೆ ಅದೆಲ್ಲ ಹೋಗೋಣ. ಓಕೆ, ಕೂತ್ಕೊಳ್ಳಿ. ಇಲ್ಲಿ ಹೋಗೋಣ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ಕೆಲಸ. ಎಲ್ಲಿಂದ ಕೆಲಸ? ಹಿಂಭಾಗದಲ್ಲಿ ಇದಿಲ್ಲ, ಹಿಂಭಾಗ ಹೆಂಗ್ ಹೋಗೋದು? ಕಾರು ಹೋಗ್ಬೋದು. ಬನ್ನಿ ಹೋಗೋಣ ಸರ್. ಬನ್ನಿ ಹಾಗಾದ್ರೆ ಲೋಕನಾಯಕ ವಾರ್ಡ್ಗೆ ಹೋಗ್ತಾ ಇದೀವಿ. ಇದು ಲೋಕನಾಯಕ್ ನಗರ. ಇದು ಹೊಸ ಬಡಾವಣೆ. ಇದು ಹೊಸ ಬಡಾವಣೆ ಮೂಡದಿಂದ ಆಗಿರುವಂತದ್ದು. ಈಗ ಪ್ರೈವೇಟ್ನವ್ರು ಮಾಡಿರೋದು. ಓಕೆ, ತುಂಬಾ ಚೆನ್ನಾಗಿ ಜಾಗ ಇತ್ತು, ಹೊಸದಾಗಿ ಲೆವಿಟ್ ಮಾಡಿದ್ದಾರೆ.
ಇಲ್ಲೇ ನಿಲ್ಲಿಸ್ಬಿಡಿ. ಇದು ಹೊಸ ರಸ್ತೆ ಆಗಿತ್ತು, ಫುಲ್ಲು ತೋರಿಸ್ಬಿಡ್ತೀನಿ ಬನ್ನಿ. ಇದು ಬನ್ನಿ, ಇಲ್ಲಿ ಹೊಸದಾಗಿ ಮಳೆ ನೀರು ಮನೆಗಳಿಗೆ ನುಗ್ತಿತ್ತು. ಚಾಮುಂಡೇಶ್ವರಿ ಹೊಸದಾಗಿ ಚಾಮುಂಡೇಶ್ವರಿ ದೇವಸ್ಥಾನ ಆಗಿದೆ. ಚಾಮುಂಡೇಶ್ವರಿ ಅಕ್ಕಪಕ್ಕ ರಸ್ತೆಗಳು ಸರ್, ಇದೆಲ್ಲ ಮೊದಲು ಈ ಥರ ಇರಲಿಲ್ಲ ನೋಡಿ. ಇದೆಲ್ಲ ಹೊಸದಾಗಿ ಜೋಡಿ ಲೈನ್ ಮಾಡಿಸ್ತಾ. ಇದು ದೊಡ್ಡ ಪೈಪು ಲೈನ್ ಇದೆ, ಲೈನ್ ಇದೆ, ಹೊಸದಾಗದ್ದು. ಈಗ 1.5 ತಿಂಗಳಾಯ್ತು ನೋಡಿ. ಇಲ್ಲಿಂದ ಫುಲ್ ಮನೆಗಳಿಗೆಲ್ಲ ನೀರು ತುಂಬ್ತಿದ್ದು. ಯಾಕೆಂದ್ರೆ ಹಿಂದೆ ಹೆಚ್ಚು ಕಡಿಮೆ 15 ವರ್ಷ ಆಗಿತ್ತು ಈ ಪೈಪ್ಗಳು ಹಾಕಿ. ಕಿತ್ತಾಕ್ಸಿದ್ರೆ ಅದನ್ನು ಕಿತ್ತಾಕ್ಸ್ಬಿಟ್ಟದ್ದೆ. ಇಲ್ಲಿಂದ ಅಲ್ಲಿವರೆಗೂ ಫುಲ್ ಒಂದು 200 ಮೀಟ್ರು ಮಾಡಿಸಿಸ್ತೆ. ಓಕೆ, 200 ಮೀಟ್ರು. ಇದು ಏನು ಬರುತ್ತೆ? ಇದಕ್ಕೆ 6ನೇ ಕ್ರಾಸು ಅಂತ ಬರ್ತದೆ, ಲೋಕನಾಯ ನಗರ 6ನೇ ಕ್ರಾಸು, ಚಾಮುಂಡೇಶ್ವರಿ ದೇವಸ್ಥಾನ ಪಕ್ಕದ. ಎಲ್ಲಿ ಕನೆಕ್ಟ್ ಆಗುತ್ತೆ ಇದು? ಚಾಮುಂಡೇಶ್ವರಿ ದೇವಸ್ಥಾನ ಪಕ್ಕದ ನೋಡಿ. ಇಲ್ಲಿಂದ ನೋಡಿ ಸ್ಟ್ರೈಟ್ ಹೋಗುತ್ತೆ. ಚಾಮುಂಡೇಶ್ವರಿ ದೇವಸ್ಥಾನ ಲೆಫ್ಟ್ ಸೈಡ್ ಇದೆ, ಇದು ಸ್ಟ್ರೈಟ್ ಹೋಗುತ್ತೆ. ಇನ್ನೂ ಒಂದು ಇಲ್ಲಿಂದ 200 ಮೀಟ್ರ್ ಹೋಗಿದೆ ಸರ್. ಇಲ್ಲಿ ಹಾಕಿದ್ರಲ್ಲ? 200 ಮೀಟ್ರ್ ಹೋಗಿದೆ. ಓಕೆ, ಇದು ಹೊಸದಾಗಿ ಮಾಡಿಸಿದೆ ರಸ್ತೆನ ಈಗ 1 ವರ್ಷದಿಂದ. ಈಗ ಈಜುಡಿ ಪ್ರಾಬ್ಲಮ್ ಆಗೋಯ್ತು ಸಡನ್ ಆಗಿ, ಏನು ಫುಲ್ಲು ತೊಂದರೆ ಆಗೋಯ್ತು ಜನಕ್ಕೆ. ತೊಂದರೆ ಆಯ್ತಲ್ಲ ಅಂದ್ಬಿಟ್ಟಿದ್ದೆ, ಕಿಳಿಸ್ಲೇಬೇಕಾಯ್ತು ರೋಡಿಂದ. ಇದೊಂದು ರೋಡ್ ಆ ಥರ ಆಯಿತು. ಇದೆಲ್ಲ ಈಜುಡಿ ಲೈನ್ ಮಾಡಿಸ್ಬಿಟ್ಟೆ ನಾನು ಮಾಡ್ತಿದ್ದದ್ದು ರಸ್ತೆನ. ಇದೊಂದು ರೋಡು ಯಾಕೆಂದ್ರೆ ಸುತ್ತ ಮಾಡಿಸಿದ್ದೀನಿ. ಈಗ ನಗರ ಪಾಲಿಕೆಯಿಂದ ಮನೆಗಳಿಗೆ ನೀರು ತುಂಬ್ತಿತ್ತು. ಒಂದು ಫುಲ್ 30 ಲಕ್ಷಕ್ಕೆ ಗ್ರ್ಯಾಂಟ್ ಹಾಕ್ಸಿ ನಗರ ಪಾಲಿಕೆಯಿಂದ ಈಗ ಒಂದು ವರ್ಷದ ನಂತರ ಮಾಡಿಸ್ತಾ ಇದ್ದಾವೆ. ಒಂದು 8 ವರ್ಷ ಆಗಿಲ್ಲ, ಅವಧಿ ಮುಗಿದ್ಮೇಲೆ ಏನು ಒಂದು 8 ತಿಂಗಳಾಗಿರ್ಬೇಕಷ್ಟೇ. ಅಲ್ಲ, ನಿಮ್ಮ ಅವಧಿ ಮುಗಿದ್ಮೇಲೆ ಫಂಡ್ ಹೆಂಗೆ ತಂದ್ರಿ ಅಂತ? 30 ಲಕ್ಷ ತಗೊಬಂದೆ ಸರ್. ಮಳೆಗಳಿಗೆ ಮನೆ ಯಾವ ಹಣ ಅದು? ಅದು ನಗರ ಪಾಲಿಕೆ ಜನರಲ್ ಗ್ರಾಂಟ್ ಕೊಟ್ಟರು. ಸೀರಿಯಸ್ ಸಮಸ್ಯೆ ಇದೆ, ಕೊಡಿ ಅಂತ ಹೇಳಿರ್ತೀರಿ. ಮಳೆ ಅವರೇ ಕಮಿಷನರ್ ಬಂದು ಇನ್ಸ್ಪೆಕ್ಷನ್ ನೋಡಿದ್ರು ಮಳೆಗಳಿಗೆಲ್ಲ ಮನೆ ನೀರು ತುಂಬಿತ್ತು, ಮೋರಿ ಆಗಿರಲಿಲ್ಲ. ಕರೆಕ್ಟ್, ಒಂದ್ಸಲ ಇಶ್ಯೂ ಆಗಿತ್ತಲ್ಲ ಇದು? ಹೌದು, ಇಶ್ಯೂ ಆಗಿತ್ತು. ಹೌದು, ಓಕೆ. ಪ್ರಾಬ್ಲಮ್ ಆಗಿ ಮೀಡಿಯಾದೆಲ್ಲ ಬಂದಿತ್ತು. ಸೊ ಸ್ಥಳೀಯರ? ಇವರೆಲ್ಲ ಸ್ಥಳೀಯರು ಸರ್. ಇಲ್ಲೇ ಇರೋದ ತಾವು? ನಮಸ್ತೆ ಅಣ್ಣ, ಬೆಟ್ಟಪ್ಪ. ಓಕೆ. ಪೈಲ್ವಾನ್ ಶ್ರೀನಿವಾಸ್ ಅವ್ರು ಏನು ಕೆಲಸ ಮಾಡ್ತೀರಂತ ನಾವು ಕೇಳಕ್ಕೆ ಬಂದಿದ್ದೀವಿ. ಮಾಜಿ ಆದಮೇಲೆ ಏನು ಮಾಡ್ತಾ ಇದ್ದಾರೆ? ಇನ್ನೂ ಕೂಡ ಜನಗಳ ಹತ್ರ ಇದರ ಅಂತ ಮಾಡಿಸಿದಾರಾ ನೀವು? ಓಕೆ. ಎಷ್ಟಾಯಿತು ಸರ್ ಇದಕ್ಕೆ ಹಣ? ಯಾವುದಕ್ಕೆ? ಇದಕ್ಕೆ 11 ಲಕ್ಷ ರೂಪಾಯಿ ಆಯಿತು ಸರ್. 11 ಲಕ್ಷ ಈ ಜೋಡಿಗೆ? ಈ ಜೋಡಿಗೆ 11 ಲಕ್ಷ. ಈಗ ರಸ್ತೆ ಮಾಡಿಸ್ಬೇಕು? ರಸ್ತೆ ಇದಕ್ಕೆ ಮಾಡಿಸ್ಬೇಕು. ಓಕೆ, ಇನ್ನೂ ಹಣ ಬಂದಿಲ್ಲ? ಇದಕ್ಕೆ ಹಣ ಬಂದಿಲ್ಲ. ಎಷ್ಟು ಗ್ರಾಂಟಲ್ಲಿ ಇದೊಂದು ರಸ್ತೆ ಮಾಡಿಸ್ಬೇಕು. ಓಕೆ. ಇದು ಈಗಾಗಿರೋದು 1.5 ತಿಂಗಳಾಯ್ತು ಈ ರಸ್ತೆ ಆಗಿ. ಈ ಜೋಡಿಯಾಗ? ಇದು ರಿಜುಡಿಯಾಗಿ 1ರಿಂದ 1.5 ತಿಂಗಳು ಅಷ್ಟೇ. ಈಗ ರಸ್ತೆಗೆ ಯಾವಾಗ ಆಗುತ್ತೆ? ರಸ್ತೆ ಎಷ್ಟೋ ಕಮಿಷನ್ ಹತ್ರ ಗ್ರಾಂಟ್ ವಾರ್ಡ್ ಕೇಳಿದ್ದೀನಿ, ಬರೀ ಕೇಳಿದ್ದೀನಿ. ಅವ್ರು ಯಾವಾಗ ಬಂದು ವಾರ್ಡ್ ನೋಡಿ ಗ್ರಾಂಟ್ ಕೊಡ್ತಾರೆ ಆಗ ಮಾಡಿಸ್ತೀನಿ. ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಯುಜಿಡಿ ಮಾಡಿಸಿದ್ರಿ, ಈ ರಸ್ತೆ ಮಾಡಿಸ್ಬೇಕಾಗಿದೆ. ಕಾರ್ಪೊರೇಷನ್ ಹಣ ಕೊಟ್ಟರೆ ಮಾಡಿಸ್ತೀರಿ, ಇಲ್ಲ MLA ಹಣ ಕೊಟ್ಟರೆ ಮಾಡಿಸ್ತೀರಿ? MLA ಹಣ ಕೊಟ್ಟರೆ ಮಾಡಿಸ್ತೀನಿ. ಶಾಸಕರು ಏನಾದ್ರು ಬಂದಿದ್ಯಾ ಇತ್ತೀಚೆಗೆ? ಏನಾದ್ರು ಮೊದಲು ಬಂದಿತ್ತು, ಮಾಡಿಸಿದ್ದೀರಿ ಕೆಲಸ. ಓಕೆ. ನೆಕ್ಸ್ಟ್ ಗ್ರಾಂಟ್ ಅವ್ರು ಕೊಟ್ಟರೆ ನೆಕ್ಸ್ಟ್ ಮಾಡಿಸ್ತೀರಿ. ಓಕೆ. ಒಟ್ಟಾರೆ ಯಾವ ಫಂಡ ಗೊತ್ತಿಲ್ಲ, ಒಟ್ಟಿನಲ್ಲಿ ಫಂಡ್ ಬಂದರೆ ಕೆಲಸ ಮಾಡಿಸ್ತೀರಿ. ಬಟ್ ಆ ನಿಟ್ಟಿನಲ್ಲಿ ಹಿಂದ್ಗಡೆ ಬಿದ್ದುಬಿಟ್ಟಿದ್ರೆ ಅವ್ರಿಗೆ? ಹೌದು, ಬೀಳಬೇಕಲ್ಲ ಸರ್. ಕಮಿಷನರ್ ಫೋನ್ ಮಾಡಿದ್ರೆ ಏನಾದ್ರು ಮಾತಾಡ್ತೀರಾ? ನೆನ್ನೆ ಮಾಡಿದ್ದೆ, ಇವತ್ತು ಮಾಡಿದ್ದೆ ಬೆಳಿಗ್ಗೆ. ನಾಳೆ ಆದರೂ ಬರ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಓಕೆ. ಮೆಲ್ಲಗೆ ಹೋಗಪ್ಪ, ರಸ್ತೆನೇ ಸರಿ ಇಲ್ಲ. ಈ ಪಕ್ಕ ತೋರಿಸ್ತೀನಿ ನಾನು, ಮನೆ ಒಳಗೆ ನೀರು ತುಂಬಿಕೊಂಡಿದ್ದೆ ಇಲ್ಲ. ಈ ಪಕ್ಕದಲ್ಲಿ ಬರೋಣ ಬನ್ನಿ, ಅಲ್ಲಿ ರಸ್ತೆ ಆಗಿದೆ. ಇದೇ ಸುತ್ತ ಮಾಡಿದ್ರೆ 30 ಲಕ್ಷ ಆದದ್ದು. ಸುತ್ತ ಒಂದು ರೌಂಡ್ ಮಾಡಿಸ್ತೆ, ರಸ್ತೆ ಮತ್ತು ಮೋರಿ. ಇದಾ ಫುಲ್ ಪಕ್ಕ ಲಾಸ್ಟ್ ಇಲ್ಲ, ಮನೆ ತುಂಬಿ ಜನ ಎಲ್ಲ. ಹೌದು, ನಿಮ್ಗೆ ಬಾಯ್ ಬಂದಾಗ ಏನೋ ಬೈದ್ರು, ಅದು ಸಿಚುವೇಶನ್ ಅಂತ ಗೊತ್ತಾಗಲ್ಲ. ಹೌದು, ಇದೇನೆ ನಮಗೆಲ್ಲ ಬೋದಿದ್ರಲ್ಲ, ಇದೇನೆ. ಇದಾದ್ರೆ ಈಗ ಸುತ್ತ ಈಗ ಒಂದು 30 ಲಕ್ಷ ರೂಪಾಯಿಗೆ ಹಾಗೆ ಗ್ರಾಂಟ್ ಆಗಿದೆ, ಎಲ್ಲ ಮಾಡಿಸಿಸ್ತು. ಕೇಳಿ ಹೇಳ್ತೇನೆ ಅರ್ಜುನ. ಓಕೆ, ಇದು ಚೆನ್ನಾಗಿದೆ. ಇದಾದ್ರೆ ಈಗ ಸುತ್ತ ಈಗ ಒಂದು 30 ಲಕ್ಷ ರೂಪಾಯಿಗೆ ಹಾಗೆ ಗ್ರಾಂಟ್ ಆಗಿದೆ, ಎಲ್ಲ ಮಾಡಿಸಿಸ್ತು. ಚೆನ್ನಾಗಿದೆಯಾ? ಓಕೆ. ನಿಮ್ಮ ವಾರ್ಡಿಗೆ ಬಂದಿದ್ದೀವಿ, ಏನು ಕೆಲಸ ಮಾಡಿದ್ದಾರೆ, ಏನು ಮಾಡಿಸ್ತಾ ಇದ್ದಾರೆ ಅಂತ ಕೇಳೋಕ್ಕೆ. ಯಾಕೆಂದರೆ ಮಾಜಿ ಆದಮೇಲೆ ಕೂಡ ಜನಗಳೊಟ್ಟಿಗೆ ಇದ್ದಾರಾ ಇಲ್ವಾ ಅಂತ. ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಇದಾ ಎಷ್ಟು ದಿನದ ಸಮಸ್ಯೆ ಆಯ್ತು ಇದೆಲ್ಲ? ಸರ್ ಇಲ್ಲ ಅಂದರೂ ಒಂದು
6-9 ಮಂತ್ಸಿಂದ ಕಂಪ್ಲೇಂಟ್ ಜಾಸ್ತಿ ಆಗೋಯ್ತು. ಹಾಂ, ಮಳೆ ಬಂದಾಗಲೆಲ್ಲ ಓವರ್ಫ್ಲೋ ಆಯ್ತಿತ್ತು. ಹೌದಾ? ಮನೆಗೆ ನುಗ್ಬಿಡ್ತಾ ಇತ್ತು. ಓವರ್ಫ್ಲೋ ಫುಲ್ ರೋಡ್ಗೆಲ್ಲ ಹರಿತಿತ್ತು. ಹಾಂ ಹಾಂ, ಅಣ್ಣನಿಗೆ 2 ಸತಿ ಇನ್ಫಾರ್ಮ್ ಮಾಡಿದೆ, 3ನೇ ಸಲ ಕೆಲಸ ಮುಗಿಸ್ತು. ಆಯಿತಾ? ಎಷ್ಟು ವರ್ಷ ಸಮಸ್ಯೆ ಆಯ್ತಿದೆಲ್ಲ ಸರ್ ಇನ್ ಬಿಟ್ವೀನಲ್ಲಿ ಹೊಸ ಲೈನ್ ಹಾಕಿದ್ದು ಇದು ಹಾಂ, ಇದು ಇಲ್ಲಿಂದ ಆಗಿರಲಿಲ್ಲ, ಇಲ್ಲಿಂದ ಬೇಕಾಗಿತ್ತು. ಇಲ್ಲಿಂದ ಮೇಲಕ್ಕೆ ಅಣ್ಣ ಬಂದ್ಮೇಲೆ ಪೂರ್ತಿ ಚೇಂಜ್ ಮಾಡ್ಕೊಟ್ರು. ಇದು ಹಳೆ ಕಾರ್ಪೊರೇಟರ್ ಇದ್ದಾಗ ದೊಡ್ಡ ಪೈಪ್ ಹಾಕಿದ್ರು, ಅದು ಪೂರ್ತಿ ಬ್ಲಾಕ್ ಆಗೋಗಿತ್ತು, ಪಾಸ್ ಹಾಕಿರ್ಲಿಲ್ಲ. ಓ, ಇವಾಗ ಪೂರ್ತಿ ಕೆಳಗಡೆಯಿಂದ ಹಿಡಿದು ಅದು ಅಲ್ಲಿ ಬರೋ ನೀರು ಸ್ಟ್ರೈಟಾಗಿ ಡೌನ್ಗೆ ಹೋಗ್ಬೇಕು, ಇನ್ನೆಲ್ಲೂ ನಿಲ್ಲಲ್ಲ ಅದು. ಸಮಸ್ಯೆ ಒಂದು ಬಗೆಹರಿಸ್ಬೇಕು. ಅದೇನಾ? ಇನ್ನು ಅದು ಬಿಟ್ರೆ ಇನ್ನೇನಿದೆ? ಅಲ್ಲಿ ಕೈ ಸಿಗ್ತಾರಾ ಹೋಗ್ಲಿ? ಕಾಲ್ ಮಾಡಿದ ತಕ್ಷಣ ಕಾಲಿಗೆ ರೆಸ್ಪಾನ್ಸ್ ಇದೆ, ಸಿಗ್ತಾರೆ. ಹಾಂ, ದಿನ ಸಿಗ್ತಾರೆ. ದಿನ ಸಿಗ್ತಾರೆ. ಅಲ್ಲ, ಕೆಲಸಗಾರರು ಹಾಗೇನೆ ಕಾರ್ಪೊರೇಟರ್ ಅಂದ ಮತ್ತಿಗೆ ಕಿರೀಟ ಉತ್ಕೊಂಡು ಎಲ್ಲ ಕೂತ್ಕೊಂಡು ಅಸಿಸ್ಟೆಂಟ್ ಕಳಿಸೋದಿಲ್ಲ. ಬಟ್ ಫೋನ್ ಮಾಡೋದು ತೆಗಿಬೇಕು, ಅವ್ರ ಪರವಾಗಿ ಯಾರಾದರೂ ಬರಬೇಕು ಇಲ್ಲಿ. ಅವರು ಇನ್ ಕೇಸ್ ಹೊರಗಡೆ ಇದ್ರು ಹುಡುಗರು ಅಟೆಂಡ್ ಮಾಡ್ತಾರೆ. ಗುಡ್, ಕೆಲಸ ಆಗಬೇಕಷ್ಟೇ. ಹಾಂ, ಥ್ಯಾಂಕ್ ಯು ಸೊ ಮಚ್. ನೋಡಿದ್ದೀರಾ ರೈಟ್ ನ್ಯೂಸ್? ಫಾಲೋಲ್ಲಿ ಇದ್ದೀರಾ? ರೈಟ್ ನ್ಯೂಸ್ ಫಾಲೋಲ್ಲಿ ಇದ್ದೀರಾ? ಇದು ಲೋಕನಾಯಕ ನಗರ ವಾರ್ಡ್ ನಂಬರ್ 4 ಪೈಲ್ವಾನ್ ಶ್ರೀನಿವಾಸ್ ವಾರ್ಡಲ್ಲಿ ಮಾಜಿ ಕಾರ್ಪೊರೇಟರ್ ಆದಮೇಲೂ ಕೂಡ ಕೆಲಸಗಳನ್ನು ಮಾಡಿಸೋದಕ್ಕೆ ಮುಂದಾಗಿರುವಂಥದ್ದು. ಇದಕ್ಕೆ ಸುಮಾರು 11 ಲಕ್ಷ ಬಿಡುಗಡೆ ಆಗಿದೆ ಈ ಈಜುಡಿಗೆ, ಮತ್ತು ಡಾಂಬರೀಕರಣಕ್ಕೆ ಮತ್ತು 12 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದಷ್ಟು ಬೇಗ MLA ಫಂಡ್ ಆಗಿರ್ಬೋದು ಅಥವಾ ಕಾರ್ಪೊರೇಷನ್ ಫಂಡ್, ಯಾವುದೋ ಒಂದು ಫಂಡು ಬಂದರೆ ಮತ್ತಷ್ಟು ಕೆಲಸ ಆಗುತ್ತೆ ಅನ್ನುವಂಥದ್ದು. ಇದು ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ. ದೊಡ್ಡ ಜಾತ್ರೆ ನಡೀತಾ ಇಲ್ಲಿ ಸರ್. ಇದು ಇದ್ರ ಟೈಮಲ್ಲೆಲ್ಲ ಆಷಾಢ ಶುಕ್ರವಾರ 4 ಆಷಾಢ ಶುಕ್ರವಾರ ಜನ್ಮೋತ್ಸವ, ಆಮೇಲೆ ಹಬ್ಬ ಅಂತ ಮಾಡ್ತಾರೆ. ಅದರಲ್ಲಂತೂ ದಸರಾ ಟೈಮಲ್ಲಿ, ನವರಾತ್ರಿ ಟೈಮಲ್ಲಿ ನಡೀತದೆ ಚೆನ್ನಾಗಿ. ಸರ್ ಈ ರಸ್ತೆ ಇದು ಬೀದಿ ನಾಯಿಗಳಿವೆ. ಓ, ಸಿಕ್ಕಾಪಟ್ಟೆ ಇದೆ ಸರ್. ನಮಗೆ ಕಚ್ಚುತ್ತವೆ ಸರ್ ನಾಯಿಗಳು. ಬೆಳಗ್ಗೆ ಟೈಮ್ ಬಂದಾಗ ನಮಗೆ ಬರ್ತವೆ. ಹೌದಾ? ಮತ್ತೆ ಕಾರ್ಪೊರೇಷನ್ ಅವರು ಎಲ್ಲ ಬಿರ್ಗಿರೇನೆ ಸರ್. ಈಗ ಏನಾಗಿದೆ, ಹಿಂದೆ ನಾಯ ತಗೊಂಡೋಗ್ಬಿಟ್ಟಿದೆ, ಹಿಡ್ಕೊಂಡು ನಾಯಿ ವಾಪಸ್ ಏನೋ ಮಾಡ್ತಿದ್ರು. ಈಗ ನಾಯಿಗೇನು ಮಾಡೋಕ್ಕಿಲ್ಲ. ಈಗೇನಾಯ್ತದೆ, ಎಲ್ಲಿ ನಾಯಿ ಇಂಜೆಕ್ಷನ್ ಏನು ಕೊಡ್ತಾರೆ, ಇಂಜೆಕ್ಷನ್ ಮಾಡಿಸಿ ಅಲ್ಲೇ ತಂದ್ಬಿಡ್ತಾವ್ರೆ ನಾಯಿಗೆ. ಎಲ್ಲ ಮಾಡ್ತಾರೆ, ಒಬ್ರು ರೋಡ್ನಲ್ಲಿ ನಮಗೆ ನಾಯಿ ಹಿಡಿಸಿ ಅಂತ ಫೋನ್ ಮಾಡ್ತಾರೆ. ನಾಯಿ ಹಿಡ್ಕೊಂಡೋಗಿ ಅವ್ರು ಎಲ್ಲಿ ಬಿಡ್ತಾರೆ, ಎಲ್ಲಿ ಬಿಡಿಗೆ ಏನು ಕಚ್ಚು ನಾಯಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಎಲ್ಲ ರೋಡಲ್ಲೂ ಜಾಸ್ತಿ ಆಗಿದೆ. ಮರಿ ಹಾಕಿ ಇಂಜೆಕ್ಷನ್ ಎಲ್ಲ ಮಾಡಿಸಿ ಏನೋ ಮಾಡ್ತಾ ಇದ್ದಾರೆ. ಪ್ರತಿ ರೋಡಲ್ಲೇ ಒಂದು 10 ನಾಯಿ 20 ನಾಯಿ ಇದ್ದೇ ಇರ್ತವೆ. ಇತ್ತ ನಮಗೆಲ್ಲ ಹೊಸಬ್ರು ಬಂದ್ಬಿಟ್ರೆ ನೋಡಿ, ಹೊಸಬ್ರು ಬಂದು ಅಟ್ಟಿಸ್ಕೊಬರ್ತವೆ. ನಾಯಿದ್ದು ಭಾರಿ ಸಮಸ್ಯೆ ಆಗಿದೆ ಸರ್ ನಮಗೆ. ಯಾಕೆಂದ್ರೆ ಜನಗಳು ಡೈಲಿ ಫೋನ್ ಮಾಡ್ತಾರೆ, ಸರ್ ನಮ್ದು ಇಲ್ಲಿ ಹಿಡಿಸ್ಕೊಡಿ, ಆ ನಾಯಿ ಹುಚ್ಚಾಗಿ ಕಚ್ಚೋದು, ನಮ್ಗೆ ಇಲ್ಲಿ 4 ಜನಕ್ಕೆ ಮನೆ ಕಚ್ಬಿಟ್ಟೈತೆ, ಇಂಜೆಕ್ಷನ್ ತಗೊಳ್ಳಿಕ್ಕೆ ಹೋಯ್ತಾ ಜಿಲ್ಲಾ ಹಾಸ್ಪಿಟ್ಲಿಗೆ ಅಂತ ಹೇಳ್ತಾರೆ. ಆದರೂ ನಾವು ಹಿಡಿಸ್ತಾನೆ ಇದ್ದೀವಿ, ತಂದು ಅಲ್ಲೇ ಇಂಜೆಕ್ಷನ್ ಮಾಡಿಸ್ತೀವಿ, ವಾಪಸ್ ತಂದುಬಿಡ್ತೀವಿ. ಜನಗಳದ್ದು ಅಂತೂ ನಾಯಿಗಳದ್ದು ಹಿಂಸೆ ಆಗಿದೆ ನೋಡಿ ಸರ್. ಇದು ವಾಲ್ ಇರಲಿಲ್ಲ. ಓಕೆ, ನಾನು ಈ ಸಬ್ಜೆಕ್ಟ್ ಮುಗಿಸ್ಬಿಡ್ತೀನಿ. ದಯವಿಟ್ಟು ಕಾರ್ಪೊರೇಷನ್ ಅವರೇ ಏನೋ ನಾಯಿ ಹಿಡಿಯೋ ಕಾರ್ಯಕ್ರಮ ಏನಾದ್ರು ಇದೆಯಾ, ಅಥವಾ ಇದಕ್ಕೆ ಮತ್ತೆ ಬಿರಿಯಾನಿ ಹಾಕೋ ಕಾರ್ಯಕ್ರಮ ಏನಿದೆ? ಬೆಂಗಳೂರಿನಲ್ಲಿ ಅದು ಅನೌನ್ಸ್ ಮಾಡಿದ್ರು, ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕಬೇಕು ಅಂತ. ಅವು ಇನ್ನೂ ರುಚಿಗೆ ಬಿಡ್ತವೆ, ಬಿರಿಯಾನಿ ಹಾಕಿದ್ರೆ ಇನ್ನೂ ದಷ್ಟಪುಷ್ಟ ಆಗ್ಬಿಡ್ತವೆ. ಸೊ ನೋಡಿ, ನಾಯಿಗಳನ್ನ ಸಾಯಿಸ್ಬಿಡಿ ಅಂತ ಹೇಳ್ತಿಲ್ಲ, ಇದಕ್ಕೆ ಸಂತಾನ ಹಣ ಏನೋ ಮಾಡ್ತಾರೆ ನೋಡಿ, ಮರಿ ಹಾಕದೇ ಇರೋ ಥರ. ಆ ಥರದ್ದು ಏನಾದರೂ ಒಂದು ಮಾಡಿ ನೋಡಿ. ಈ ಥರ ಬೀದಿನೆಲ್ಲ ನಾಯಿಗಳಿವೆ. ಕಾರ್ಪೊರೇಷನ್ ಕಚ್ಚಿದಾಗ ಮಾತ್ರ ನಾವು ರೊಚ್ಚಿಗೆದ್ದಾಗ ಬರ್ತೀರಿ, 2 ನಾಯಿ ಹಿಡ್ಬಿಟ್ಟು ಮತ್ತೆ ಹೋಗ್ತೀರಿ. ಏನಾಗಿದೆ ನಿಮಗೆ ಆಫೀಸಲ್ಲಿ ಕೂತ್ಕೊಂಡು ನಿಮಗೆ? ಹಾಂ, ಎಸ್ ವೀಕ್ಷಕರೇ ಬನ್ನಿ ಸರ್, ಹೇಳ್ತಾ ಇದ್ರಿ ನೋಡಿ. ವಾಲ್ ಇದೆಯಲ್ಲ, ಇದು ವಾಲ್ ಇರಲಿಲ್ಲ ಮೊದಲು. ಇದು MLA ಹರೀಶ್ ಗೌಡ್ರು ಗ್ರ್ಯಾಂಟಲ್ಲಿ ಮಾಡಿಸ್ಕೊಟ್ರು. ಓಕೆ, MLA ಅವ್ರ ಗ್ರ್ಯಾಂಟಲ್ಲಿ ಆಗಿದೆ ಇದು. ನೀಟಾಗಿ ಹೋಗ್ತಾ ಇದಿಲ್ಲ ಸರ್? ನೀಟಾಗಿ ಹೋಗಿದೆ. ಇಲ್ಲಿಂದ ಸ್ಟ್ರೈಟ್ ಅಲ್ಲಿವರೆಗೂ ಮಾಡಿಸ್ಬಿಟ್ಟಿದ್ರೆ. ಈಗ ಆದಿಶಕ್ತಿ ದೇವಸ್ಥಾನ ಗಂಟೆ ಇದು ವಾಲ್ ಹೋಗಿದೆ. ಫಸ್ಟ್ ಈಕ್ವಲ್ ಆಗಿತ್ತಾ ಇಲ್ಲಿ? ಸರ್ ಇರ್ಲಿಲ್ಲ, ಇದು ನೆಲದ ಮಟ್ಟಕ್ಕಿತ್ತು. ನೀರೆಲ್ಲ ಮನೆಗಳ್ಗೆ ಬಿಡ್ತಿತ್ತು. ನೀರೆಲ್ಲ ಫುಲ್ ಮನೆಗಳ್ಗೆ ಹೋಗಿ ಮನೆಗಳು ನೋಡಿ, ಇವೆಲ್ಲ ನೋಡಿ, ಆ ಮನೆ ಎಲ್ಲ ಫುಲ್ಲು ನೋಡಿ, ಇಲ್ಲಿವರೆಗೆ ನೀರು ತುಂಬ್ತಿತ್ತು. ಹೆಚ್ಚು ಕಡಿಮೆ 5 ಅಡಿ 4 ಅಡಿ ನೀರು ತುಂಬ್ತಿತ್ತು ಮನೆಗಳಿಗೆ. ಇದು ಆಮೇಲೆ ಈ ರಸ್ತೆ ಇರಲಿಲ್ಲ. ಇದು ನಗರ ಪಾಲಿಕೆಯಿಂದ ಆಗಿರೋದಂಥದ್ದು. ಅಲ್ಲಿ ನೋಡಿ, ಆ ಮೋರಿ ಇದೆ ನೋಡಿ, ರಸ್ತೆ ಆ ಮೋರಿ ಇದೆ ಅಲ್ಲ ನೋಡಿ, ಆ ಮೋರಿ. ಇದು ಎಲ್ಲ ನಗರ ಪಾಲಿಕೆಯಿಂದ ಒಂದು 30 ಲಕ್ಷ ಗ್ರಾಂಟ್ ಕೊಟ್ಟು ನಗರ ಪಾಲಿಕೆಯಿಂದ ಆ ಸೈಡ್ ಮೋರಿನೂ ಆಯಿತು. ಮೊದಲು ಮೋರಿನೂ ಇರಲಿಲ್ಲ. ಅದು ಈಗ ಬಂದ್ ಮಳೆ ಎಲ್ಲ ಅವ್ರ ಮನೆಗಳಿಗೆ ನುಗ್ತಿತ್ತು. ಈ ಗಲೀಜ್ ನೀರೆಲ್ಲ ಅವ್ರ ಮನೆಗೆ ಹೋಯ್ತಿತ್ತು. ಈಗ ವಾಲು ಇರಲಿಲ್ಲ. ಇದೆಲ್ಲ MLA ಗ್ರಾಂಟಲ್ಲಿ ಎಲ್ಲ MLA. ಯಾವಾಗ ಆಗಿದೆ ಇದು? ಇದಾಗಿ ಈಗ ಒಂದು 8 ತಿಂಗಳಾಗಿರ್ಬೇಕು. ಆಗಸ್ಟ್ 1 ವರ್ಷ ಆಯಿತು. ಹೌದಾ? ಇವರೆಲ್ಲ ಇಲ್ಲಿಯವರೇನಾ? ಇವರೆಲ್ಲ ಈ ಮನೆಯವರು. ಹಾಂ ಹಾಂ, ಹೌದಾ? ಹಾಂ, ಓಕೆ. ಒಳಗಡೆ ನೀರು ತುಂಬ್ಕೊಬಿಡ್ತಾ ಇತ್ತಾ?
ಮನೆ ಒಳಗಡೆ ಗೋಡೆ ಒಂಚೂರು ಕಾಣ್ತಾ ಇರ್ಲಿಲ್ಲ. ಹಾಂ ಹಾಂ ಈಗ ಇವಾಗ ಇದ್ ಮಾಡಿದ್ಮೇಲೆ ಎಲ್ಲಿ ಬರುತ್ತೆ ಹೌದಾ? ಅದ್ ಹೇಳಕ್ಕಾಗತ್ತಾ? ಹಾಂ ಹಾಂ ಮಾಡಿದ್ರೆ ಹಾಂ. ಪಾಪ ನಿಂತ್ಕೊಂಡೆಲ್ಲ ನಿಮ್ಮ ಮನೆಯಲ್ಲಿ ಇರೋದು? ನಿಮ್ಮ ಮನೆ ನಾನು ಇಲ್ಲೇ ಇರೋದು. ಇಲ್ಲೇ ಇರೋದಾ? ಅಲ್ಲ ಇದು ಮಾಡೋಕ್ಕೆ ಮುಂಚೆ ತುಂಬ ತೊಂದರೆ ಆಗ್ತಿತ್ತಾ ನಿಮಗೆ ಅಂತ? ಹೌದು ತುಂಬಾ ತೊಂದರೆ ಆಯ್ತಿತ್ತು. ಇವ್ರಿಗೂ ನಾವು ಎಲ್ಲ ಹಿಂಸೆ ಕೊಟ್ಟು ಹರಿಸ್ಕೊಟ್ರಿಗೆ ನಾವೆಲ್ಲ ಇದ್ ಮಾಡಿ ಈಡದಲ್ಲಿ ಮಾತಾಡಿ ನಮ್ಗೆ ಈ ತರ ಏನು ಮಾಡ್ಕೊಟ್ಟಿಲ್ಲ ನೀವು ಅಂತ ಹೇಳಿ ಅವತ್ತು ತುಂಬಾ ಎಲ್ಲ ಇಷ್ಟು ಮನೆಗೊಳಗಿಲ್ಲಿ ಈ ಲೈನಲ್ಲಿ ಫುಲ್ ಎಲ್ಲ ತುಂಬ್ಕೊಂಡು ಆತರ ಆಗಿ ಆಮೇಲೆ ಇವಣ್ಣ ಏನ್ ಮಾಡ್ತಾರೆ ಅವ್ರು ಅಷ್ಟ್ರ ಹತ್ರಲ್ಲಿ ನೀರ್ ತಳ್ಳಕ್ಕಾಗದ ಪಾಪ ಎಲ್ಲ ಅಷ್ಟು 3 ದಿವಸ ಆದ್ರೂ ನೀರು ಹೋಗಿಲ್ಲ ನಮ್ಮ ಮನೆಗೊಳಗೆ. ಗಲೀಜು ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಎಲ್ಲಿ ಮನೆಗೆ ಫುಲ್ ಎಲ್ಲ ಮನೆಗೆ ಬರ್ತಾ ಇತ್ತು ಸರ್ ನೀರು. ಮೋರಿ ಇದು ಈಗ ಎತ್ತರ ಆಗಿರೋದು ಇದು ಈಗ ಇವ್ರು ರೆಡಿ ಮಾಡ್ಸಿರೋದು. ಹರಿಸ್ಕೊಟ್ರು ಬಂದು ಅವರೆಲ್ಲ ಮಾತಾಡಿ ಇವ್ರು ಇದ್ ಮಾಡಿ ಎಲ್ಲ ಇದ್ ಮಾಡಿದ್ಮೇಲೆ ಈಗ ಹೋದ ವರ್ಷ ಆಗಸ್ಟ್ 1ನೇ ತಾರೀಕಲ್ಲೇ ಈ ನೀರ್ ತುಂಬಿಕೊಂಡದ್ದು. ಹೌದಾ? ಒಂದ್ ವರ್ಷ ಅದಾದ್ಮೇಲೆ ನೀವು ಯಾವಾಗ ಗಲಾಟೆ ಮಾಡಿದ್ರೆ ಬಂದು ಕೆಲಸ ಮಾಡಿಸಿದ್ರು? ಮಾಡಿದ್ರು. ಇದು ಮುಂಚೆನೂ ಕೂಡ ಗಲಾಟೆ ಮಾಡ್ತಾ ಇದ್ರಿ? ಆಗಿಲ್ಲ ಕೆಲಸಗಳು? ಮುಂಚೆ ಇವರು ಯಾರಣ್ಣ ಅವರು ಓಕೆ, ಬೇರೆಯವ್ರು ಇದ್ರು ಇಡಿ. ಅವಾಗ ಹೇಳೋವು ಹೋಗೋರು ನೋಡ್ಕೊಳ್ಳೋರು ಸುಮ್ಕೆ ಹಾಕ್ಬಿಡೋರು. ಅದನ್ನ ಯಾರು ಏನು ಮಾಡ್ತಿರ್ಲಿಲ್ಲ. ಓಕೆ, ಏನು ಮಾಡ್ತಿರ್ಲಿಲ್ಲ. ಅಂದ್ರೆ ಮಾಡ್ಸುತ್ತೆ ಇವ್ರ ಇದ್ರಲ್ಲಿ ಈಗ. ಓಕೆ ಓಕೆ. ಖುಷಿ ಆಯ್ತಾ? ಖುಷಿ ಇದೆಯಾ? ಖುಷಿ ಇದೆ. ನೋಡಿದ್ರೆ ಇವ್ರನ್ನ ನಮ್ಮಣ್ಣ ಗೊತ್ತಿಲ್ವಾ? ಕಾರ್ಪೊರೇಟ್ರೆ ನೀವು ಮಾತಾಡಕ್ಕಾಗಲ್ಲ. ನಿಮ್ನ ಕೇಳ್ತಾ ಇರೋದು ಅವ್ರು ಹೇಳಿ. ಹೇಳ್ತಾ ಇದ್ದೀನಿ ಗೊತ್ತು ಅವರು ಏನ್ ಕೆಲಸ ಮಾಡಿದ್ರಿ ಜನಗಳಿಗೆ ನಿಜವಾಗ್ಲೂ ಕೂಡ ನೀವು ತೊಂದರೆ ಯಾರು ಇವರು ಅಂತ ಕೇಳ್ತಾವ್ರೆ. ನಮ್ನ ನೋಡಿದೀರ ಯಾರು ಇವರು ಅಂತ ಕೇಳ್ತಾವ್ರೆ. ಅಣ್ಣರು ಇವ್ರು ನಮ್ಮ ಮೇರಕ್ಕೆ ಇವ್ರೇ ನಿಂತ್ಕೊಂಡು ಹರಿಸ್ಕೊಟ್ರಿಗೆಲ್ಲ ಫೋನ್ ಮಾಡಿ ನಾವೆಲ್ಲ ಮಾತಾಡಿದ್ಮೇಲೆ ಇವ್ರು ನಿಂತ್ಕೊಂಡು ಎಲ್ಲ ಅವ್ರನ್ನೆಲ್ಲ ಕರ್ಸಿ ಎಲ್ಲ ಒಂದೇ ದಿವಸದಲ್ಲಿ 3 ದಿವಸದಲ್ಲಿ ಇದನ್ನ ಪಾಯ ಪೂಜೆ ಮಾಡಿದ್ರು. ಇಲ್ಲಿಂದ ಅಲ್ಲಿವರೆಗೂ ಎಲ್ಲಿ ಮನೆ ಕಾಣಿಸ್ತದಲ್ಲ ಲಾಸ್ಟ್ ಮನೆ ಇಲ್ಲಿವರೆಗೂ ಕೆಲಸ ನಡೆದಿದೆ. ಎಲ್ಲಿ ನೀವು ಇಷ್ಟರಲ್ಲಿ ತೋರಿಸ್ತೀಯಲ್ಲ ಮುಂದೆ ಕಾಲ ತೋರಿಸ್ತೀನಿ. ನೋಡ್ಕೊಂಡು ಹೋಯ್ತಾರೆ ಅವ್ರು. ಓಕೆ ಓಕೆ. ಈಗ ಅಮ್ಮ ಅದು ಅಣ್ಣ ಅದೇನು ನೋಡೋಣ ಬಿಡಿ. ಆಯ್ತು. ಇದೇನ ಅವ್ರು ನಿಮ್ ಜೊತೆ ಇವಾಗ ಇದು ಮಾಡಿದ್ಮೇಲೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ತಪ್ತಾ? ಸರು ಇಡೀ ಪ್ರಪಂಚದ ಮೈಸೂರು ನೀರೇ ಇಲ್ಲಿ ಬರ್ತದೆ. ಬನ್ನಿ ಮಳೆ ಬಂದಿಸ ಇಲ್ಲ ಇವಾಗ ಈಗೇನಿಲ್ವಲ್ಲ, ಎಂತ ದೊಡ್ಡ ಮಳೆ ಬಂದ್ರೆ ಏನು ಸಮಸ್ಯೆ ಇಲ್ಲ. ಬರೋದಿಲ್ಲ ಈಗ. ಬರಲ್ಲ. ಈಗ ನೀರು ಖುಷಿನಾ ಇವಾಗ? ಖುಷಿ ಆಯ್ತು. ನಾನು ಕೆಲಸ ಮಾಡಿದ್ದೀನ ಮಾಡಿದಿರಿ ಅಂತ ನಾನು 100 ಸತಿ ಹೇಳ್ತಾ ಇದ್ದೀನಲ್ಲ. ಹೇಳ್ತದಲ್ಲ ಅದು ಎಲ್ಲ ತೋರಿಸ್ತದಲ್ಲ ಇದು ಈಗ. ಮಾತಾಡಿದ್ದೀನಿ ಅವತ್ತು ಮಾತಾಡಿರೋದಕ್ಕೆ ಹರಿಸ್ಕೊಂಡ್ರು. ಅರ್ಧ ಗಂಟೆಲಿ ಕರ್ಸಿದ್ರು ಇವ್ರು. ಬಿಡ್ಲಿಲ್ಲ. ಅವ್ರು ಬಂದ್ ನಿಂತ್ಕೊಂಡ್ಮೇಲೆ ನಮಗ್ ಖುಷಿ ಆಯ್ತು. ನಾ ಕೇಳಿದ್ದೆ ಹೆಂಗೆ ಇನ್ನೊಂದು ಹುಡುಗಿ ಅಮ್ಮ ಅವಳಿಗೆ ಹುಷಾರಿಲ್ಲ ಆಸ್ಪತ್ರೆಯಲ್ಲಿ ಇದ್ದಾಳೆ. ಆ ಅಮ್ಮ ನಾನು ಇಬ್ರಾಳೆ ಮಾತಾಡೋದಿಲ್ಲ, ಯಾರು ಮಾತಾಡಕ್ ಬರಲ್ಲ. ಜೀವ ಕಳ್ಕೊಂಡ್ರು ಹೋದ್ರು ಹೋಗ್ಲಿ ಇದ್ರಿ ಇರ್ಲಿ ಮಾಡಿದ್ದಾರೆ. ಅವ್ರು ಮಾಡಿರೋದಕ್ಕೆ ನಾವು ಅವ್ರಿಗೆ ಹೇಳ್ಬಿಡಿ. ಹರಿಸ್ಕೊಟ್ರು ನೋಡ್ತಾ ಇದ್ದಾರೆ, ಅವ್ರಿಗೆ ಹೇಳ್ಬಿಡಿ. ಹರಿಸ್ಕೊಟ್ರಿಗೆ ನಮಸ್ಕಾರ, ನಿಮ್ಗೆ ಒಳ್ಳೇದಾಗ್ಲಿ. ನೀವೆಲ್ಲ ಕೆಲಸನೂ ಮಾಡಿದ್ದೀರಾ ನಮ್ಮ ಏರಿಯಾದಲ್ಲಿ, ಚೆನ್ನಾಗಿರ್ಲಿ. ನಮ್ಗೆ ಸರ್ವೆ ನಂಬರ್ ಕೂತ್ಕೊತಾ ಇಲ್ಲ ನಮ್ಮ ಏರಿಯಾದಲ್ಲಿ ಅಷ್ಟೇ. ಅದೊಂದು ಸರಿ ಮಾಡ್ಕೊಡ್ಬೇಕು. ಓಕೆ, ಅದನ್ನು ಕೇಳ್ಕೊಂಬಿಟ್ರಾ? ಶಾಸಕರೇ ಏನೇನೋ ಆಯ್ತು ಆಯ್ತು. ಇಲ್ಲ ಇಲ್ಲ, ಕರೆಕ್ಟ್ ಆಗಿದೆ. ಇಲ್ಲಿ ನಮ್ಮನೆ ಒಂದು 50 ಮನೆಗೆ ಇಲ್ಲಿ ಸರ್ವೆ ನಂಬರ್ ಇಲ್ಲ. ಇಲ್ಲಿ ಬೇಲಿ ಹಾಕೊಂಡಿರೋದ್ರಿಂದ ಈ ತೊಂದರೆ ಆಯ್ತಂತಪ್ಪ. ಅದೇನಾಯ್ತಾ ಸರ್ವೆ ನಂಬರ್ ಕೂತ್ಕೊತಾ ಇಲ್ಲ. ನಾವು ಕಂದಾಯ ಕಟ್ತಾ ಇದೀವಿ, ಕಂದಾಯ ಕಟ್ಟಿಸ್ಕೊತಾ ಇಲ್ಲ. ನಿಮ್ದು ಕಳ್ಸ್ಕೊಡಿ, ಅದೇನು ನೋಡ್ಬಿಟ್ಟು ಮಾಡಿಸ್ಕೊಡ್ತೀವಿ. ಆಯ್ತು ಆಯ್ತು. ಓಕೆ, ಕೇಳ್ಕೊತಾ ಇರೋದು ಸರ್. ನಮಸ್ಕಾರ ಹರಿಸ್ಕೊಟ್ರಿಗೆ. ಆಯ್ತಕ್ಕ. ಇದು ಇದ್ರ ಜೊತೆಗೆ ಮಾಡಿಸಿದ್ದ ರಸ್ತೆ? ಇಲ್ಲ ಇಲ್ಲ, ಅದೇ ಬೇರೆ ಆಯ್ತು. ಅದಾದ್ಮೇಲೆ ಇದಾಯ್ತು. ಇದೇ ಸಪ್ರೇಟ್ ಆಯ್ತು. ಇದು ನಗರ ಪಾಲಿಕೆ ಗ್ರಾಂಟು, ಅದು MLA ಅವ್ರದ್ದು ಗ್ರಾಂಟು. ಎಷ್ಟು ಲಕ್ಷ ಆಯ್ತು ಅದಕ್ಕೆ? ಅದಕ್ಕೆ ಟೋಟಲ್ ಆಗಿ ಮಾಡಿಸೋರು ಎಷ್ಟಾಗಿದೆ ಗೊತ್ತಿಲ್ಲ. ಇಲ್ಲಿಂದ ಅದು ಟೋಟಲ್ ಅದು ಪ್ಯಾಕೇಜು ಪೀಸ್ ವರ್ಕ್ ಬೇರೆ ಬೇರೆ ಕಡೆ ತಗೊಂಡಿದ್ದಾರೆ, ಒಟ್ಟಿಗೆ ಮಾಡಿಸ್ತಾವ್ರೆ ಅವರು. ಅಲ್ಲಿಂದ ಇದು 2 ವಾರ್ಡ್ಗೆ ಸೇರಿ 2-3 ವಾರ್ಡ್ಗೆ ಸೇರಿದೆ ಇದು. ಇದು 4ನೇ ವಾರ್ಡು 5ನೇ ವಾರ್ಡ್ಗೆಲ್ಲ. ನಮ್ಮ ವಾರ್ಡಲ್ಲಿ ಸ್ವಲ್ಪ ಪಕ್ಕದ ವಾರ್ಡಲ್ಲಿ ಜಾಸ್ತಿ ಆಗಿಲ್ಲ. ಅದು 5ನೇ ವಾರ್ಡ್ ಬರುತ್ತಾ? ಅದು 5ನೇ ವಾರ್ಡು. ಅಲ್ಲಿಂದ 3ರಿಂದ ಆಚೆಗೆ 5ನೇ ವಾರ್ಡು. ಉಷಾ ವಾರ್ಡು. ಹೌದು, ಇಲ್ಲಿಂದ 3ರಿಂದ ಉಷಾ ವಾರ್ಡ್ 5ನೇ ವಾರ್ಡ್. ಆ ನೀರು ಕೂಡ ಇಲ್ಲಿಗೆ ಬರುತ್ತೆ. ಅದು ಇಲ್ಲಿಗೆ ಅವ್ರಿಗೆ ಯೂಸ್ ಆಯ್ತು ಸರ್. ಇಲ್ಲಿಂದ ಮಹದೇಶ್ಪುರ ಬಡಾವಣೆ 3ನೇ ವಾರ್ಡು ಸುಧಾ ಇಲ್ಲಿಗೇನೆ ಬರೋದು. ಹೌದಾ? 3ನೇ ವಾರ್ಡು, 5ನೇ ವಾರ್ಡು, 4ನೇ ವಾರ್ಡು, ಕೊನೆಗೆ 7ನೇ ವಾರ್ಡ್ಗೆ ಹೋಗ್ತದೆ ನೀರು. ಇದು ಓಹ್, 7ನೇ ವಾರ್ಡ್ಗೆ ಹೋಗುತ್ತೆ. ಅಲ್ಲಿಂದ ಹಂಗೆ ಹೊಟ್ಟೋಗುತ್ತೆ. ಹೌದು. ಇದು ಮೋರಿ ಇರಲಿಲ್ಲ ಸರ್. ಇದು ಈ ಮನೆಗಳಿಗೂ ನೀರು ತುಂಬ್ತಿತ್ತು. ಇಲ್ಲಿಗೂ ಇದೂ ಫುಲ್ ತುಂಬಿಡ್ತಿತ್ತು. ಈ ಮನೆ ನೋಡಿ ಬಂದದ್ದೆಲ್ಲ ಹೊಂಟೋಗ್ಬಿಡ್ತಿದ್ದು. ಈ ಮೋರಿ ಈಗ ಮೋರಿಲೂ ಹೋಗ್ತದೆ ಬಂದದ್ದು. ಅದು ಕೂಡ ಈ ಕಡೆ ಬರಲ್ಲ. ಅದು ಬರಲ್ಲ. ಏನಪ್ಪ ಆರಾಮೇನಾ?
ಇವರೆಲ್ಲ ಸ್ಥಳೀಕರುಗಳು. ಇಲ್ಲಿರೋರೇನಾ? ಹಾಂ, ಮನೆಯವರೆಲ್ಲ. ಎಷ್ಟು? 40 ವರ್ಷ ಆಯಿತು. ಓಕೆ. ನನಗೂ ಈ ಶ್ರೀನಿವಾಸನ ಕರ್ಕೊಂಡು ಏನು ಮಾಡಿದ್ರಿ ಅಂತ ಕೇಳ್ತಾ ಇದ್ದೆ. ಮಾಜಿ ಆದ್ಮೇಲಿಂದ ಮತ್ತೆ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಗೇನು ಸ್ಪಂದಿಸ್ತಾರಾ? ಖಂಡಿತವಾಗ್ಲೂ 100% ರೋಡ್ ಹಾಕ್ಸ್ಬಿಟ್ಟಿದೆ ಅವರವರಿಗೆ. ಇದು ರೋಡ್ ಡಾಂಬರ್ ರೋಡೇ ಇರಲಿಲ್ಲ, ಅವ್ರು ಬಂದ್ಮೇಲೆ ಡಾಂಬರ್ ರೋಡ್ ಹಾಕ್ಸ್ಬಿಟ್ಟಿದೆ. ಹೆಂಗಿತ್ತು ಮೊದಲು ಇದು? ಹೆಂಗಿತ್ತು ಅಂದ್ರೆ ಆ ಮೋರಿ ಇಲ್ಲಿ ಗಂಟ ಇತ್ತು. ಆ ಮೋರಿ ಇಲ್ಲಿ ಗಂಟ ಇತ್ತು. ಇಲ್ಲಿಂದ ಮನೆಯೊಳಗೆ ನೀರು ನುಗ್ತಿತ್ತು. ಡಾಂಬರ್ ರೋಡ್ ಇಲ್ಲಿ ತನಕ ಇತ್ತು ಮೋರಿ? ರೋಡ್ ಚಿಕ್ಕದಾಗಿತ್ತು. ರೋಡ್ ಚಿಕ್ಕದಾಗಿಂದ ರೋಡೇ ಇರಲಿಲ್ಲ. ಇಲ್ಲಿ ರೋಡೇ ಇರಲಿಲ್ಲ. ಇಲ್ಲಿ ಗೈಲಿ ಓಡಾಡ್ತಿದ್ದ ರೋಡ್ ಡಾಂಬರ್ ರೋಡ್ ಹಾಕ್ಸ್ಬಿಟ್ಟಿದೆ ಶ್ರೀನಿವಾಸಣ್ಣ. ಡಾಂಬರ್ ರೋಡ್ ಅಂತ ಹಾಕ್ಸ್ಬಿಟ್ಟಿದೆ ಶ್ರೀನಿವಾಸಣ್ಣ, ಅವರೇ ಮಾಡಿಸ್ಬಿಟ್ಟಿದ್ದು. ಅದಕ್ಕೆ ಮುಂಚೆ ರೋಡ್ ಇರಲಿಲ್ಲ. ಓಕೆ. ಇವಾಗ ಹೆಂಗಿದ್ದೀರಾ? ಇವಾಗ ಚೆನ್ನಾಗೈತೆ. ಒಂದ್ಸಲ ಮಳೆ ಬಂದಿಲ್ಲ, ಫುಲ್ ತುಂಬಿಕೊಂಡು ಮೀಡಿಯಾ ಎಲ್ಲ ಬಂದಿತ್ತು. ಮೀಡಿಯಾ ಎಲ್ಲ ಬಂದಿತ್ತು, ಇಲ್ಲಿ ತುಂಬ್ಕೊಬಿಟ್ಟಿತ್ತು. ಅವಾಗ ನೀರು ನಾಳೆ ಬಂದ್ಬಿಟ್ಟಿತ್ತು. ಒದ್ದಾಡ್ಬಿಟ್ರಿ? ತುಂಬಾ ಒದ್ದಾಡಿದೆ. ಈಗ ಮಳೆ ಬಂದ್ರೆ ಆರಾಮಾಗಿರುತ್ತೆ ರೀ. ಅದೇನು ಮಾಡೋದು ಸರ್, ಪ್ರಕೃತಿ ಅದು. ಅಲ್ಲ, ಈಗ ಬಂದ್ರೆ ಏನು ಸಮಸ್ಯೆ ಇಲ್ಲ. ಈಗ ಸಮಸ್ಯೆ ಇಲ್ಲ. ನಿಮ್ದೇನ ಮನೆ? ಖಂಡಿತವಾಗ್ಲೂ. ಕಂದಾಯ ಎಲ್ಲ ಕಟ್ತಾ ಇದ್ದೀರಾ? ಖಂಡಿತವಾಗ್ಲೂ ಕಟ್ಟಿದ್ವಿ. ಈ ಖಾತೆ ಎಲ್ಲ ಮಾಡಿಸ್ಕೊಂಡ್ರಾ? ಈ ಖಾತೆ ಮಾಡಿಸ್ಕೊಂಡಿಲ್ಲ. ಈ ಖಾತೆಯಲ್ಲಿ ಯಾರಿಗೂ ಆಗಿಲ್ಲ ಅನ್ಕೋತೀನಿ. ಗೊತ್ತಾಗುತ್ತೆ ಅಲ್ಲಿ ನೋಡಿದಾಗ ನಾವು. ಈ ಖಾತೆಯಲ್ಲಿ ಯಾರಿಗೂ ಆಗಿಲ್ಲ. ಆಗ್ತಾ ಇಲ್ವಾ? ಆಗಿಲ್ಲ. ಅಂದ್ರೆ ಏನಾಗ್ಬಿಟ್ಟಿದೆ, ಸರ್ಕಾರ ಒಂದು ಆದೇಶ ಹೊರಡ್ಸೋಲ್ಲ. ಸರ್ಕಾರ ಅಂತ RTCಲಿ ಯಾವ್ದು ಬರ್ತವೆ ಅದಕ್ಕೆ ಯಾವುದೂ ಮಾಡ್ತಾ ಇಲ್ಲ. ಅಂದ್ರೆ ಈ ದಾನಪತ್ರ ರಿಜಿಸ್ಟರ್ ಆಗಿದ್ರು ಸುಧಾ ಅದನ್ನ ಏನು BLC ಅಂತ ಬಂದ್ರೆ ಇಲ್ಲ KDB ಅಂತ ಬಂದ್ರೆ ಗೌರ್ಮೆಂಟ್ ಅಂತ ಬಂದ್ರೆ ಆಯ್ತಾ ಇಲ್ಲ. ಅದನ್ನ ಏನಾರು ಅದನ್ನ ತಂದು ಅದನ್ನ ಈಗ ಕೋರ್ಟಲ್ಲೋ DC ಮೂಲಕನೋ ಅದನ್ನ ಮಾಡಿ ಈಸಿ ಆಗ್ಬೇಕಾ ಪ್ರೋಸೆಸ್ ಎಲ್ಲ? ಹೌದು, ಅದು NOC ತಗೊಬಂದು KDB ಇಂದ ಮತ್ತೆ ಇದ್ರ ಮೂಡಾದಿಂದ ತಗೊಬಂದು ಅದನ್ನ ನೆಕ್ಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಆಫೀಸರ್ಗಳದನ್ನು ಮಾಡಬೇಕು. ಹೌದು. ಅಕ್ಕ ನಮಸ್ತೆ, ನಿಮ್ಮ ಹೆಸರು? ಅಶ್ವಿನಿ ಅಂತ. ಇಲ್ಲೇ ಇರೋದಾ? ಇದೊಂದು ಟಚ್ ಮಾಡಿಸ್ಕೊಟ್ಟು ಯಾವುದು? ಬನ್ನಿ. ಹೌದಾ, ಬನ್ನಿ ಅಕ್ಕ. ಕೊಟ್ರೆ ಭಾರಿ ಅನುಕೂಲ ಆಯ್ತು. ಏನು ಟಚ್ ಮಾಡಿಸ್ಬೇಕು? ಅಂದ್ರೆ ರೋಡ್ ಕಂಟಿನ್ಯೂ ಮಾಡಿಸಿ ಅಂತ. ಯಾವುದು? ಹಂಗೆ ಸ್ಟ್ರೈಟ್ಗಾ? ಇಲ್ಲ ಅದು ಕಂಟಿನ್ಯೂ ಮಾಡಿ. ಇಲ್ಲ ಅದು ಇದು ರೋಡ್ ಇದೆ. ಅಲ್ಲಿ ಏನಾಗ್ಬಿಟ್ಟಿದೆ, ಇದು ರೋಡ್ ಆಗ್ಬೇಕಾಗಿತ್ತು. ಏನಕ್ಕೆ ಕ್ಯಾನ್ಸಲ್ ಆಯ್ತು ಅಂದ್ರೆ ಮುಂದೆ ವಾಟರ್ ಲೈನ್ ಬಂದ್ಬಿಟ್ಟು KRS ಇಂದ ಆ ಲೈನ್ ಮೇಲೆ ಭಾರ ಬೀಳ್ತದೆ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಆಯ್ತು. ಅಲ್ಲಿಗೆ ಇದು ಮಾಡಕ್ ಆಯ್ತಲ್ಲ, ರಿಪೇರಿ ಏನಾದ್ರು ಅದ್ರ ಮೇಲೆ ಡೆಕ್ ಹಾಕಿ ಹೋಯ್ತು. ಡೆಕ್ ಹಾಕ್ಬಿಟ್ರೆ ಏನಾರ ಪೈಪ್ ಲೈನ್ ಏನಾರು ಹೊಡೆದೋಗ್ಬಿಟ್ರೆ ಅದನ್ನ ಮಾಡಿಕ್ ಆಗಲ್ಲ ಅಂತ ಅದನ್ನ ಸ್ವಲ್ಪ ತಡೆ ಬೇಡ. ಬರೀ ನಮ್ಮ ಆಟೋ ಕಾರ್ಗಳು ಓಡಂಗ ಮಾಡ್ಕೊಂಡ್ರೆ ನೋಡು ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಕಿವಿಗೆ ಹಾಕಿರ ನೋಡ್ಲಿ, ಒಂದಷ್ಟು ಜನ ಓಡಾಡ್ಲಿ ಈ ನ್ಯೂಸ್ ನೋಡೋಣ. ಏನ್ ಕರೆಕ್ಷನ್ ಮಾಡ್ತಾರ ಮಾಡ್ಲಿ. ಚೂರು ಅದೊಂದೇ ಅಂದ್ರೆ ಇದು ಸ್ಟ್ರೈಟ್ ಮೇನ್ ರೋಡ್ ಹೋಗ್ಬೇಕು ಅಂತ ನಿಮ್ಮ ಆಸೆ? ತುಂಬಾ ಆಸೆ. ಈಗ ಡೊಂಕ ಹಿಂಗ್ ಹೋಗ್ಬೇಕು ನೀವು, ಚೆನ್ನಾಗಿರುತ್ತಲ್ಲ? ಸರ್ ಇದು ಇಲ್ಲಿ ಓಡಾಡಿಕೆ ಇಲ್ಲಿಂದ ಈಚೆಗೆ ಸ್ಥಳವೇ ಇರ್ಲಿಲ್ಲ. ಇದು ಇವ್ರಿಗೆ ಇವ್ರಿಗೆಲ್ಲ ಕಾಡಿದಂಗಿತ್ತು. ಮತ್ತೆ ಇದನ್ನ ಮಾಡ್ಸಿ ಇವ್ರಿಗೆಲ್ಲ ಹೇಳಿ ಜಮೀನ್ದಾರ್ಗೆ ಬಿಡಿಸಿದ್ಯಲ್ಲ ಅದ್ ಮಾಡ್ಸೋ ಶ್ರೀನಿವಾಸಣ್ಣ. ಇದು ಸರ್ ಆ ಕಡೆ ಬಡಾವಣೆಗೆ ಹೋಯ್ಕೆ ಸ್ಥಳವೇ ಇರಲಿಲ್ಲ ಸರ್. ಅದು ಹೆಂಗ್ ಹೋಗ್ತಾ ಇದೆ? ಆ ಕಡೆ ಹೋಗಕ್ಕಾಗ್ತದೆ. ಹಿಂಗೆ ನಾನು ಕಾರ್ಪೊರೇಟರ್ ಆದ್ಮೇಲೆ ಅದನ್ನ ಮಾಡಿಸಿ ಆ ಕಡೆಯವ್ರು ಈ ಕಡೆ ಓಡಾಡುವಾಗ ಮಾಡಿದ್ದು. ಅದು ಹಂಗೆ ಇದ್ದು 4ನೇ ವಾರ್ಡ್ಗೂ 5ನೇ ವಾರ್ಡ್ಗೂ ಕನೆಕ್ಟ್ ಮಾಡಿದ್ರಿ. ಹೌದು, ಆರಾಮಾಗಿ ಹೋಗ್ತಾರೆ. ಇದೊಂದು ಚೂರು ಇದೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಒಂದು ಮಾಡ್ಕೊಟ್ಬಿಟ್ರೆ ಹಿಂಗೆ ಗಮನಕ್ಕೆ ತರೋಣ. ಖಂಡಿತ ಗಮನಕ್ಕೆ ತರೋಣ. ಅದೊಂದು ನೀರು ಪೈಪ್ ಲೈನ್ ಇರೋದ್ರಿಂದ ಆಯ್ತಲ್ಲ ಅಂತ ಸುಮಾರು ವರ್ಷದಿಂದ ಕೇಳ್ಕೊಂತ ಇದೀವಿ. ಗಮನಕ್ಕೆ ತರೋಣ. ರಸ್ತೆ ಇದೆಯಾ ಸರ್ ಇಲ್ಲಿ? ಇದೆ ರಸ್ತೆ ಇದೆ. ಪೈಪ್ ಹೋಗೋದಲ್ಲ ಅನ್ನೋಕ್ಕೋಸ್ಕರ ಇದನ್ನ ಇದು ಮಾಡ್ತಾವ್ರೆ. ಅಲ್ಲಿ ದೊಡ್ಡ 2 ಮೈನ್ ನೋಡಾಗಿದೆ. ಆ ಮೈನ್ ಲೈನ್ಗೋಸ್ಕರ ನಿಲ್ಸಿರೋದು. ನಾಳೆ ಅದ್ರ ಮೇಲೆ ಹೋದ್ರೆ ತೊಂದರೆ ಆಗುತ್ತಲ್ಲ ಅಂತ ಏನಾದ್ರು ಮಾಡ್ಬೋದು. ಏನೇನೋ ಆಯ್ತು, ಸ್ವಲ್ಪ ಎಸ್ಟಿಮೇಟ್ ಜಾಸ್ತಿ ಆಗುತ್ತೆ. ಆಯ್ತು ಮಾಡಿಸ್ಬೋದು, ಏನು ತೊಂದರೆ ಆಗಲ್ಲ, ಮಾಡಿಸ್ಬೋದು. ನೋಡೋಣ ನೆಕ್ಸ್ಟ್ ಮತ್ತೆ ನಿಂತ್ಕೊಂಡ್ರೆ ಫೈಟ್ ಮಾಡಿಸ್ತೀನಿ. ಕೌನ್ಸಿಲ್ ನಿಲ್ಲಿಸ್ಕೊಂಡು ಈಗ ಇವ್ರಿಗೆ ಏನು ತೊಂದರೆ ಇಲ್ಲ. ಈಗ ನೋಡಿ ಇದು ರೋಡ್ ಇದೆ, ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ಮುಂದಿನ ದಿನಗಳಲ್ಲೇ ಬೇಕಾದ್ರೆ ಮಾಡಿಸಿ ಸರ್. ಏನು ದೂರ ಆಗಲ್ಲ. ಹಿಂಗೆ ಹೋಗ್ತಾ ಇದ್ರೆ ಹಿಂಗೆ ಹೋಗ್ಬಿಡ್ಬೋದು ಅಂತ ನೀವು ಅಷ್ಟೇ. ಅದು ಒಂದು ರಸ್ತೆ ಆಗಲಿ ಅಂತ ಇರಲಿ, ಎಲ್ಲರಿಗೂ ಇರುತ್ತೆ. ಆಯ್ತು, ಮಾತಾಡೋಣ. ಕೇಳೋದು ಸರಿ ಇದೆ ಬಿಡಿ. ನೆಕ್ಸ್ಟ್ ಗೆಲ್ಸಿದ್ರೆ ಕೌನ್ಸಿಲಲ್ಲಿ ಮಾತಾಡಿಸಿ ಅವ್ರನ್ನ ಪ್ರಶ್ನೆ ಮಾಡಿ ನಾವು ಧ್ವನಿ ಎತ್ತುತ್ತೀವಿ. ಇದು ನನ್ನ ವಾರ್ಡ್ ಕೆಲಸ ಕಾರ್ಯಕ್ರಮದಲ್ಲಿ ವಾರ್ಡ್ ನಂಬರ್ 4 ಮಾಜಿ ಕಾರ್ಪೊರೇಟ್ರು ಪೈಲ್ವಾನ್ ಶ್ರೀನಿವಾಸ್ ಇದೆ ಸರ್. ನಾನು ಇದು ಕಾರ್ಪೊರೇಷನ್ ಗ್ರ್ಯಾಂಡಲ್ಲಿ ಮಾಡಿಸ್ಕೊಂಡೆ. ಸೂಪರ್. ನಾವು ಫಸ್ಟ್ ಡೇ ಬಂದಾಗ ಹೇಳಿದ್ರಿ ನೀವು? ಹೌದು, ಫಸ್ಟ್ ಸಲ ಬಂದ ಎಲ್ಲ ರೋಡೇ ಇರಲಿಲ್ಲ ಸರ್. ಇದು ಸುಧಾ ನೋಡಿ, ಇದನ್ನ ಇಷ್ಟ ಆಗ್ಲೇನೆ ಇದು ಚಿಕ್ಕದಿತ್ತು, ಇದು ದೊಡ್ಡದು ಮಾಡಿಸ್ತಾ ಅಲ್ಲಿವರೆಗೆ. ಈ ರೋಡ್ ಏನು ದೊಡ್ಡದೈತೆ ಅಲ್ಲಿವರೆಗೂ ಮಾಡಿಸ್ಬಿಟ್ಟೆ ಇದನ್ನ. ನೋಡಿ ಆ ದೊಡ್ಡ ಮೋರಿ ಇಲ್ಲಿಂದನೇ ಬರೋದಾ? ಹೌದು ದೊಡ್ಡ ಅಂದ್ರೆ ಆ ಕಡೆಯಿಂದ ಬರ್ತದೆ, ಈ ಕಡೆಯಿಂದ ಬರುತ್ತೆ. ಇದು ಎಷ್ಟು ಇದು ಹೆಚ್ಚು ಕಡಿಮೆ ನಮ್ಮ ವಾರ್ಡ್ ಎಂಡ್ ಆಯ್ತದಲ್ಲ, ಅಲ್ಲಿಂದ ನೀರು ಬರ್ತದೆ. ಓಕೆ.
ಆಮೇಲೆ ಈಜುಡಿದು ಸುಧಾ ಇಲ್ಲಿಂದ ಮಶಾಣದವರೆಗೂ ಎಲ್ಲ ನೀರೆಲ್ಲ ಈ ದೊಡ್ಡ ಸಾಮೋಟ್ರ ಟ್ರೈನ್ಗೆ ಬೀಳ್ತಿದ್ದು ಸರ್ ಈಜುಡಿ ಲೈನ್ ಎರಡು ಬಂದು ಅಲ್ಲಿಗೆ ಬೀಳ್ತಿತ್ತು. ಆಮೇಲೆ ಈ ಹೊಸ ಲೈನ್ ಇದೊಂದು 50 ಲಕ್ಷ ರೂಪಾಯಿ ಗ್ರಾಂಟ್ ಅಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಮಾಡಿಸಿ ಇಲ್ಲಿ ಇದು ಕುಮಾರ್ ಕೊಪ್ಪಲ್ದು 2 ಭಾಗನೂ ಸುಧಾ ಸೇರಿ ನಮ್ಮ ದೊಡ್ಡ RCC ಪೈಪ್ ಹಾಕ್ಸದ್ದು ಇಲ್ಲಿ ಮಶಾಣದ ಎಂಡ್ವರೆಗೂ ಗೊತ್ತಾಯ್ತು. ಇದು ಮೇನ್ ಈಜುಡಿ ಲೈನ್ ಅಲ್ವ ಸರ್. ಬೆಳಗ್ಗೆ ಎಷ್ಟು ಗಂಟೆ ಕಸ ಎತ್ತುತ್ತಾರೆ ಸರ್ ಇಲ್ಲಿ? ಸರ್ ಬೆಳಗ್ಗೆ ಏನಿಲ್ಲ, ಟೈಮು 6:30 7 ಗಂಟೆಗೆ ಇರ್ತದೆ. ಬಂದು ಬಿಸಾಕ್ಬಿಟ್ಟು ಹೋಗಲ್ಲ ಸರ್ ಇಲ್ಲಿ? ಸರ್ ವಾರ್ಡ್ ನಂಬರ್ ಏನು ಬೇಡಿ, 4 ಲೋಕನಾಯಕ ನಗರ ಏನು ಬೇಡಿ ಮಾಜಿ ಕಾರ್ಪೊರೇಟ್ರು. ಸರ್ ಈಗ ಬೆಳಗ್ಗೆ ಕಸ ಎತ್ತಿದ್ರ ಇಲ್ಲಿ? ಬೆಳಗ್ಗೆ ಎತ್ತಿದ್ರು. ಇನ್ನು 11 ಗಂಟೆ ಆಗಿದೆ ಸರ್, ಮತ್ತೆ ಒಂದು ಎಷ್ಟೊಂದು ಸರ್ 11 ಗಂಟೆ ಆದ ತಿರ್ಗಾ ಅದು ಈ ಕಡೆ ತುಂಬ್ಕೊಂಡು ಹೋದ ತಕ್ಷಣ ಪುನಃ ಬಂದು ಹಾಕ್ತಾರೆ ಸರ್. ಏನಂದ್ರೆ ಎಲ್ಲ ನೋಡಿ, ಇದು 4ನೇ ವಾರ್ಡು, ಇಲ್ಲಿಗೆ ಬಾರ್ಡ್ರು ನಮ್ಮದು 4ನೇ ವಾರ್ಡ್ರು. ಎಲ್ಲ ಈ ಸಾಮಾನ್ಯಗೆಲ್ಲ ಆ ಕಡೆಯಿಂದ 90 ಭಾಗ 5ನೇ ವಾರ್ಡಿಂದನೇ ಬಂದು ಇಲ್ಲಿ ಕಸ ಹಾಕ್ಬಿಟ್ಟು ಹೋಯ್ತಾರೆ. ಇದನ್ನೆಲ್ಲ ಬೆಳೆಸ್ತಾರೆ. ಇವತ್ತು ಪೌರ ಕಾರ್ಮಿಕರು ಬರ್ತಾ ಇಲ್ಲ, ಅರ್ಧಕ್ಕರ್ಧ ಜನ ರಜಾ ಹಾಕ್ತಾರೆ. ಇರೋದು 22 ಜನ, ಈಗ ಇರೋದು 22 ಜನ, ಅದರಲ್ಲಿ 12 ಜನ 10 ಜನ ರಜಾ ಹಾಕ್ತಾರೆ. ಇನ್ನು 12 ಜನ 14 ಜನ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಬೆಳಿಗ್ಗೆ ಅವ್ರು ಬಂದಾಗ ಕಸ ಹಾಕಲ್ಲ. 11 ಗಂಟೆಗೆ ಇಷ್ಟೊಂದು ಕಸ ಬಂದ್ಬಿಡುತ್ತಾ? 11 ಗಂಟೆ ಬರ್ತದೆ. ಏನಾರು 2 ದಿವಸ ಸ್ಟ್ರೈಕ್ ಒಂದು ಟೈಮಲ್ಲಿ ಫುಲ್ ರಾಶಿ ಬಿದ್ದುಬಿಡ್ತದೆ. ಹೆಚ್ಚು ಕಡೆ 1 ಲೋಡ್ 2 ಲೋಡ್ ಕಸ ಆಗುತ್ತೆ. ಇದು ಪೌರ ಕಾರ್ಮಿಕರ ಜವಾಬ್ದಾರಿ ಅನ್ನೋದಕ್ಕಿಂತ ನಮ್ಮ ಜನಗಳ ಜವಾಬ್ದಾರಿ. ಈಗ ಬೆಳಿಗ್ಗೆ ಕಸರು ಬರ್ತಾರಲ್ವಾ, ಅವಲ್ಲಿ ತಂದು ಹಾಕ್ಬಿಡಕ್ಕೇನು? ಈಗ ನೋಡಿ, ಅವ್ರು 7 ಗಂಟೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ ಪೌರ ಕಾರ್ಮಿಕರು. ಈಗ 3-4 ಅವರ್ಗೆ ಇಷ್ಟೊಂದು ಮತ್ತೆ ಕಸ ಬಿದ್ದಿದ್ಯಾ? ಮತ್ತೆ ಇದು ಅಸಹ್ಯ ಅಲ್ವಾ ಸರ್? ನೋಡಿ, ಪ್ರತಿದಿನ ಕಸಿನ ಗಾಡಿ ಬರ್ತವೆ. ಏನೋ ಒಂದು ದಿವಸ ಆಯೋದು, ಆಪ್ಟೆ ಇದ್ದ ದಿವಸ ಒಂದು ದಿವಸ ಕೈ ಎಷ್ಟಾಗುತ್ತೆ ಅಷ್ಟು ಹೋಯ್ತಾರೆ, ಉಳ್ಕತ್ತೆ ಅದು ಮಾರನೇ ಕಲೆಕ್ಟ್ ಮಾಡ್ಕೊತಾರೆ. ಹೋದ್ರು ಸುಧಾ ಮನೆ ಯಾರು ತಂದು ಏನು ಮಾಡ್ತಾರೆ, ಆ ಟೈಮ್ಗೆ ಮಲಗಿರ್ತಾರೋ ಇನ್ನೊಂದು ಮಾಡ್ತಾರೋ ಏನೋ, ಆ ಟೈಮ್ಗೆ ಅವ್ರು ಇಸಿಲು ಹೊಡ್ಕೊಂಡು ಬೈಕ್ ಹಾಕೊಂಡು ಬರ್ತಾರೆ, ಎಲ್ಲರ ಮನೆಗೂ ಬರ್ತಾರೆ. ಯಾರು ಕೆಲವು ಜನ ಹಾಕ್ತಾರೆ, ಕೆಲವ್ರು ತಂದು ನೋಡಿ ಇಲ್ಲಿ ಹಾಕ್ಬಿಟ್ಟೈತಾರೆ. ಆಮೇಲೆ ಡ್ಯೂಟಿಗೆ ಬಂದ್ಬಿಟ್ಟದೆ ತಂದು ಸ್ಕೂಟರ್ ತಂದು ಎಸ್ಬಿಟ್ಟು ಹೋಯ್ತಾ ಇರೋದು ರೋಡಲ್ಲಿ ಒಂದು ಎಸ್ಬಿಟ್ಟು ಹೊರಟೋಯ್ತಾರೆ. ಇದನ್ನ ನಮ್ಮ ಜನನೂ ಅವ್ರು ನಮ್ಮದೇ ಇದು ರೋಡು, ನಮ್ಮದೇ ಇದು ಏನೋ ಕಸ ಹಾಕಕ್ಕೆ ಬರ್ತಾರೆ, ಕಸ ಹಾಕ್ಬಿಡೋಣ, ಅವರು ಸಂಬಳ ಕೊಡಲ್ವಾ ಅನ್ನೋದು ಆ ದಿಮಾಕ್ ಅನ್ನೋದಕ್ಕಿಂತ ನಮ್ಮ ಜವಾಬ್ದಾರಿನೂ ಅನ್ಕೋಬೇಕಲ್ವ ಸರ್? ಸರ್ JCB ನೋಡಿ, JCB ತರಿಸಿ JCB ಎತ್ತಿಸ್ತಾ ಇರೋದು, ಇದನ್ನ JCB ತುಂಬಿಸ್ತಾ ಇರೋದು ಜಾಸ್ತಿ ಆಗ್ಬಿಟ್ಟಾಗ ಲೋಡು JCB ತುಂಬಿಸ್ತಾ ಇದ್ದಾರೆ. ಮೊದಲೆಲ್ಲ ಈ ಥರ ವ್ಯವಸ್ಥೆ ಇರಲಿಲ್ಲ. ಈಗ JCB ತಂದು ನಾವು ಅದನ್ನು ತುಂಬಿಸ್ತಾ ಇದ್ದೀವಿ. ಏಕೆಂದರೆ ಕಸ ದಿನ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಈಗ ಆಳುಗಳು ಸಿಕ್ಕಾಬಿಟ್ಟೆ, ಈಗೇನು ನೇರ ಪಾವತಿ ಆದಮೇಲೆ ಆಳುಗಳು ಎಲ್ಲ ಸಾಲ್ಟೇಜ್ ಆಯಿತು. ಅರ್ಧಕ್ಕರ್ಧ ಜನ ಬರ್ತಾರೆ, ಕೆಲಸ ಮಾಡ್ಸಕ್ಕೆ ಆಯ್ತಾ ಇಲ್ಲ. ಹಿಂಗೆ ಆದರೆ ಇನ್ನೊಂದು ಕಾನೂನು ತಂದುಬಿಡ್ತಾರೆ, 2 ದಿನಕ್ಕೆ ಒಂದೇ ಸಲ ಕಸ ಆಯ್ತದು ಅಂದ್ಬಿಟ್ಟು ಹಂಗಾಗ್ಬಿಡುತ್ತೆ. ಜನನೂ ಅರ್ಥ ಮಾಡ್ಕೋಬೇಕಲ್ಲ ಸರ್, ನಮ್ಮ ಕಸ ನಮ್ಮ ಜವಾಬ್ದಾರಿ, ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ. ಹೌದು, ನಾವೇ ಎಲ್ಲ ಅವ್ರವ್ರೇ ಅರ್ಥಕೋಬೇಕು ಸರ್. ಪ್ರತಿಯೊಬ್ಬ ಮನುಷ್ಯನೂ, ಪ್ರತಿ ಮನೆಯವರು ಸುಧಾ ನಮ್ಮದೇ ಕಸ ನಾವು ಕ್ಲೀನಾಗಿ ಸ್ವಚ್ಛತಾಗಿ ಇಟ್ಕೋಬೇಕು ಅಂತ. ಅದು ಇಂಡೋರಲ್ಲಿ ನೋಡಿ ಸರ್, ಇಂಡೋರಲ್ಲಿ ಹೋಗಿದ್ದು ಹೆಂಗಿದೆ ನಂಬರ್ 1 ಸರ್. ಒಂದು ಕಸ ಹಿಂಗೆ ಪೇಪರ್ನು ಸುಧಾ ಹಿಂಗೆ ಎಸೆಯಲ್ಲ. ನಮ್ಮ ಜನ ನೋಡಿ ಹಿಂಗೆ ಈ ಥರ ಎಲ್ಲ ಬಂದು ಹಾಕ್ತಾರೆ. ನಾವು ಏನು ಹೇಳೋದು, ಈಗ ಅವರೇ ಅರ್ಥ ಮಾಡ್ಕೋಬೇಕಲ್ಲ ಸರ್. ಒಬ್ಬ ಕಾರ್ಪೊರೇಷನ್ ಅವ್ರಿಗೆ ಜವಾಬ್ದಾರಿ ಎಲ್ಲ ಒಬ್ಬ ಕಾರ್ಪೊರೇಟ್ರಿಗೆ, ಮೀಡಿಯಾದವ್ರಿಗೆಲ್ಲ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಸರ್ ಅಲ್ವೇ? ನಾನು ಅವಾಗ ಹೇಳ್ದಂಗೆ ಇದು ನಮ್ಮ ಕಸ ನಮ್ಮ ಜವಾಬ್ದಾರಿ, ನಿನ್ನ ಕಸ ನಿನ್ನ ಜವಾಬ್ದಾರಿ ಅಲ್ವೇ? ನಿನ್ನ ಕಸ ನೀ ಜವಾಬ್ದಾರಿನೇ ತಗೊಳಲ್ವಾ? ನಿನ್ನ ಕಸ ಹಾಕೋನಲ್ವಾ? ಮನೆ ಕಂದೆಗಳು ಕಟ್ಟೋರು ನೀವು, ಮಾಡೋರು ನೀವು. ನಾವು ಏಕೆಂದರೆ ಇದನ್ನ ಎತ್ತಕ್ಕೆ ಭಾರಿ ಹಿಂಸೆ ಆಗುತ್ತೆ. ಕರೆಕ್ಟ್, ಭಾರಿ ಹಿಂಸೆ ಆಗುತ್ತೆ. ಇದು ಮೈಸೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 4 ಲೋಕನಾಯಕ ನಗರ ಮಾಜಿ ಕಾರ್ಪೊರೇಟ್ರು ಪೈಲ್ವಾನ್ ಶ್ರೀನಿವಾಸ್. ನಾನು ಜನಗಳು ಕೂಡ ಕೇಳ್ಕೊಳ್ಳೋದಿಷ್ಟೇ, ಬೆಳಗ್ಗೆ 7 ಗಂಟೆಗೆ ಕಸ ಬರುತ್ತೆ. ಕಸ ಬಂದಾಗ ಎಲ್ಲರೂ ಬೆಳಗ್ಗೆ ಎದ್ದು ಹಾಕ್ತಿರಲ್ವ, ಅದಾದಮೇಲೆ 4 ಅವರಿಗೆ ಮತ್ತೆ ಎಷ್ಟೊಂದೆಲ್ಲ ಕಸ ಬರುತ್ತೆ. ಯಾವಾಗ ಬದಲಾಗೋದು ಹೇಳಿ? ನಾನು ಸೇರಿ ಯಾವಾಗ ಬದಲಾಗೋದು ಹೇಳಿ? ನಾವುಗಳು ನಮ್ಮ ಕಸ ನಮ್ಮ ಜವಾಬ್ದಾರಿ ಅಲ್ವಾ? ಪೌರ ಕಾರ್ಮಿಕರಿದ್ದಾರೆ, ಏನೋ ಕಸ ಎತ್ತಾಕ್ಬಿಡ್ತಾರೆ, ಅವ್ರು ಸಂಬಳ ಕೊಡಲ್ವಾ? ಆ ದಿಮಾಕೆಲ್ಲ ಬೇಡ. ಆಗ್ತೀರಿ ಒಂದು ಮನುಷ್ಯತ್ವ ಅಂತ ಒಂದು ಬೇಕಲ್ಲ. ಬೆಳಗ್ಗೆ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ, ನಿಮ್ಮ ಡ್ಯೂಟಿ ನೀವು ಮಾಡಬೇಕಲ್ವಾ? ಸೊ ಯಾಕೆಂದರೆ ಕೆಲವೊಂದ್ಸಲ ಈ ಬುದ್ಧಿವಂತರು, ಓದಿರೋರು, ತಿಳುವಳಿಕೆ ಇರೋರೇ ಕೆಲವೊಂದ್ಸಲ ಇಂಥ ಕಚಡ ಕೆಲಸಗಳು ಮಾಡಿಬಿಡ್ತಾರೆ, ಬೇಸರ ಆಗುತ್ತೆ. ಎನಿವೇಸ್ ನೋಡೋಣ, ಯಾರೋ 1% ಬದಲಾವಣೆ ಆದರೂ ಕೂಡ ದೊಡ್ಡ ಮಟ್ಟದ ಬದಲಾವಣೆ, ಆ 1% ಅರ್ಥ ಆಗಲಿ. ಓಕೆ, ಲೋಕನಾಯಕನಗರದಲ್ಲಿ ಮಾಜಿ ಕಾರ್ಪೊರೇಟರ್ ಶ್ರೀನಿವಾಸ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಬನ್ನಿ ಹಾಗಾದ್ರೆ ಏನು ಕೆಲಸ ಆಗಿದೆ, ಏನು ಮಾಡಿದರೆ ಅಂತ ನೋಡ್ಕೊಂಬೋಣ.
ಇದು MLA ಗ್ರಾಂಟಲ್ಲಿ ಈಗ ಒಂದು 6 ತಿಂಗಳಲ್ಲಿ ಆಯ್ತು ಈ ಕೆಲಸ ಆಯ್ತು. ಓಕೆ. ಈ ಕಡೆ ಇದು ಮೋರಿ ಇರಲಿಲ್ಲ ಈ ರಸ್ತೆಗೆ. ಆ ಮೋರಿನ ಒಂದು 2 ಕಡೆನೂ ಇರಲಿಲ್ಲ ಮೋರಿ. ಇದು ಹೊಸ್ತಾಗ್ಲಿಲ್ಲ, ಇದು ಇರಲಿಲ್ಲ, ನೋಡಿ ಆ ಕಡೆ ಇರಲಿಲ್ಲ. ಮತ್ತೆ ನೀರೆಲ್ಲ ಹೆಂಗೆ ಹೋಗ್ತಿತ್ತು ಸರ್? ನೀರು ರೋಡಲ್ಲೇ ಬರ್ತಿತ್ತು. ರೋಡ್ಗೆಲ್ಲ ಸುರಿತಾ ಇತ್ತು, ರೋಡ್ಗೆಲ್ಲ ಹೋಗ್ತಿತ್ತು. ಮೊದಲು ಸಮಸ್ಯೆ ಏನು ಗೊತ್ತಾ ಸರ್, ಒಂದು ವಾರ್ಡ್ ಅಂತ ಬಂದಾಗ ಫಸ್ಟು ಈ ವಾಟರ್ ಡ್ರೈನೇಜು ಅದಾಗಬೇಕು, ರಸ್ತೆ ಆಗಬೇಕು, ಕುಡಿಯೋ ನೀರು ಸಿಗಬೇಕು. ಇದಾದ್ಮೇಲೆ ಬಾಕಿದೆಲ್ಲ ಮಾಡ್ಬೋದು. ಹರೀಶ್ ಗೌಡ್ರು ಶಾಸಕರು ಚಾಮರಾಜ ಕ್ಷೇತ್ರ, ಪೈಲ್ವಾನ್ ಶ್ರೀನಿವಾಸ್ ಸದಸ್ಯರು ಮೈಸೂರು ಮಹಾನಗರ ಪಾಲಿಕೆ. ಸೊ ಪೈಲ್ವಾನ್ ಶ್ರೀನಿವಾಸ್ ಅವರು ನಿಜವಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರು, ಅದೀಗ ಮಾಜಿ ಆದರೂ ಕೂಡ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಗೆದ್ದಾಗ ಹಾಕಿರೋ ಬೋರ್ಡಲ್ಲಿ ಗೆದ್ದ ಹಾಕಿರೋದು ಇನ್ನೂ ಹಂಗೆ ಇದೆ, ಈಗಲೂ ಇದೆ. ನನ್ನ ಹೆಸರು ಇದಿಲ್ಲ ಸರ್ ಇಲ್ಲಿ, ಶ್ರೀ ಅಂತ. ಇದೆಲ್ಲ ಈಗ ಮಾಡಿಸಿದ್ದೆ, ಇದು ಈಗ ಮಾಡಿಸೋದು ಸರ್. ಓಕೆ. ಎಷ್ಟಾಯ್ತು ಸರ್ ಇದಕ್ಕೆ? ಇದು ಎಲ್ಲ ಒಟ್ಟಿಗೆ ಸೇರಿದೆ ಸರ್. ಇದು ಒಟ್ಟು 1,20,00,000 ಪೀಸ್ ವರ್ಕ್ ಎಲ್ಲ ತೊಗೊಂಡ್ರಿ? ಎಲ್ಲ ಕೊಟ್ಟು ಎಲ್ಲ ಒಂದು 4-5 ಕಡೆ ಮಾಡಿದ್ದಾರೆ. ಡಾಮರ್ ರಸ್ತೆ ಮುಂದೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಎಲ್ಲಾಗಿದೆ ಕೆಲಸ. ಓಕೆ ಓಕೆ ಸರ್. ಗ್ರಾಂಟ್ ರಸ್ತೆ ಹೆಸರು? ಇದು 6ನೇ ಕ್ರಾಸ್ ಸರ್. ಇದು ಕೆಳಗಡೆ ದೇವಸ್ಥಾನದ ಚಾಮುಂಡೇಶ್ವರಿ ದೇವಸ್ಥಾನದಾಗ 6ನೇ ಕ್ರಾಸ್ ಅಂತ. ಮೇಡಮ್ ಅವರೇ ನಮಸ್ತೆ. ನಾವು ಕಾರ್ಪೊರೇಟರ್ ಕರ್ಕೊಂಡು ವಾರ್ಡಲ್ಲಿ ಜನಗಳಿಗೆ ಸ್ಪಂದಿಸ್ತಾರಾ ಇಲ್ವಾ, ಇವ್ರು ಸರಿನಾ, ಮತ್ತೆ ಓಟ್ ಹಾಕ್ರ ಸೋಲ್ಸದ ಗೆಲ್ಸದ, ಇವ್ರು ಕರೆಕ್ಟಾಗಿದ್ರೆ ಅಂತ ಕೇಳೋಣ ಅಂತ ಬಂದಿದ್ವಿ. ಹೇಳಿಮ್ಮ, ಪರವಾಗಿಲ್ವಾ? ಹಾಂ, ಅವರು ಸಿಗ್ತಾ ಇರ್ತಾರ, ನೋಡ್ತಿರ್ತಾರ? ಸಿಗ್ತಿರ್ತಾರೆ. ನಿಮ್ಮದು ಮನೆಯಮ್ಮ ಎಲ್ಲೇ ಮನೆನಾ? ಓಕೆ. ಸೊ ಅಂದರೆ ಈ ರಸ್ತೆ ಎಲ್ಲ ಮೊದಲು ಹೇಗಿತ್ತು ಇದೆಲ್ಲ? ಹೌದಾ? ಹಾಂ, ಇದೆಲ್ಲನೂ ಓಕೆ. ಮೊದಲು ನೀವು ಅಂದರೆ ಮಡ್ ರೋಡಲ್ಲಿ ಓಡಾಡ್ತಾ ಇದ್ರಿ, ಬೈಕನ್ನು ಓಡಾಡ್ತಾ ಇದ್ರಿ. ಯಾರಿಗೆ? ಇವ್ರಿಗೆ ಯಾರು ಓಟ್ ಹಾಕಿರ್ತೀವಿ ಅವ್ರಿಗೆ. ಇವ್ರಾದ್ಮೇಲೆ ರೋಡ್ ಆಗಿರೋದು. ಈ ರಸ್ತೆ ಹೆಸರೇನು? ಈ ರೋಡ್ ಹೆಸರು? ನಿಮ್ಮ ಅಡ್ರೆಸ್ ಹೇಳ್ಬೇಕಾದ್ರೆ ಯಾವ ರೋಡ್ ಅಂತ ಹೇಳ್ತೀರಾ? 5th ಕ್ರಾಸ್. ಪರವಾಗಿಲ್ವಾ? ಈಗ ಮೊದಲು ಮಳೆ ನೀರೆಲ್ಲ ತುಂಬ್ಕೊಂಡ್ಬಿಡ್ತಿತ್ತಾ ಅಲ್ಲ ಹೇಗೆ? ಇಲ್ಲ ಓಡಾಡೋದಕ್ಕೆ? ಹಾಂ, ಪರವಾಗಿಲ್ಲ. ಸೊ ಅದಕ್ಕೆ ಕೇಳೋಣ ಅಂತ ಬಂದೆ. ಶ್ರೀನಿವಾಸರೇ ಏನು ಮಾಡಿದ್ರೆ ಬನ್ನಿ ನೋಡೋಣ ಅಂತ. ಏನೋ ಬೈಯಂಗಿರ ಇಲ್ಲ ಇದ್ರಿ ಬೈಕೊಂಬಿಡಿ ಹೇಳ್ತೀನಿ, ಇಲ್ವಾ? ಓಕೆ. ಕೆಲಸ ಮಾಡಿದರೆ ಥ್ಯಾಂಕ್ಸ್ ಹೇಳಿ ಅಷ್ಟೇ. ಓಕೆ, ಫೈನ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ನನ್ನ ಕೆಲಸ ಕಾರ್ಯಕ್ರಮದಲ್ಲಿ ವಾರ್ಡ್ ನಂಬರ್ 4 ಲೋಕನಾಯಕ ನಗರ ಪೈಲ್ವಾನ್ ಶ್ರೀನಿವಾಸ್ ಅವರು ಇನ್ನೂ ಏನು ಕೆಲಸ ಮಾಡಿದ್ದಾರೆ ಬನ್ನಿ. ಮಾಜಿ ಆದಮೇಲೆ ಆಗಿರೋಂಥ ಕೆಲಸಗಳನ್ನ ಕೇಳ್ತಾ ಇದ್ದೀನಿ. ಬಿಡುಗಡೆ ಮಾಡಿಸ್ಕೊಳ್ಳೋದ್ರೆ ದೊಡ್ಡ ಕಷ್ಟ, ದುಡ್ಡನ್ನ ಅಂಥದ್ರಲ್ಲಿ ಅವ್ರ ಕೈ ಕಾಲು ಹಿಡಿದು ದುಡ್ಡು ಬಿಡುಗಡೆ ಮಾಡಿಸ್ಕೊಳ್ಳೋದಿದ್ದೀರಾ, ಅದು ತುಂಬಾ ಕಷ್ಟ. ಇಲ್ಲ, ಇವರು ಈಗ ತೆಗಿತಾ ಇದ್ದಾರೆ ಆಲ್ರೆಡಿ ಎಲ್ಲ. ಹಾಂ, ಮತ್ತು ಸಾಕಷ್ಟು ಮೋರಿ ಗೀರಿ ಇದೆಲ್ಲ ಕ್ಲೀನ್ ಮಾಡಿಸ್ತಾನೆ ಇದ್ದಾರೆ ಸರ್. ಸುಮ್ಮನೆ ಅಂತೂ ಕೂರ್ತಾ ಇಲ್ಲ, ಅವಧಿ ಮುಗಿದ ಮೇಲೆ ಕೆಲಸ ಮಾಡ್ತಾವೆ ಸರ್. ಓಕೆ. ಅವಾಗ ಗೆದ್ದಾಗ ಒಂದು ಅಧಿಕಾರ ಇತ್ತು ಆ್ಯಕ್ಚುಲಿ, ನಾನು ಓಟ್ ಹಾಕಿರೋಣ ಅಂತ. ಈಗ ಅವಧಿ ಮುಗ್ದೋದ ಮೇಲೆ ಕೂಡ ಮನುಷ್ಯ ಕೆಲಸ ಮಾಡಿಸಿದ್ದಾನೆ ಇಲ್ವೋ ಅನ್ನೋದು ನಾನು ಕೇಳ್ತಾ ಇದ್ದೀನಿ ಸರ್. ದಾರಿಲಿ ನಡ್ಕೊ ಹೋಗ್ತಾ ಇರ್ತಾರೆ, ಈಗ ಪದೇ ಅದೇ ದಾರಿಲಿ ಹೋಗ್ತಾ ಇದ್ದಾರಲ್ಲ ಸರ್ ಅವರು. ಆ ದಾರಿನ ಮರಿತಾ ಇಲ್ಲ, ಅವ್ರು ಬಿಟ್ಟಿಲ್ಲ. ಈ ದಾರಿಲಿ ಹೋದ್ರೆ ನಾನು ಮತ್ತೆ ಇದಾಗಲ್ಲ. ಮುಗ್ದಿರ್ಬೋದು. ಇವ್ರ ಕೆಲಸ ಮುಗ್ದಿಲ್ಲ. ಕೆಲಸ ಸಾಕಷ್ಟು ನಡೀತಾ ಇದೆ. ನೀವೆಲ್ಲಿರೋದು? ನಾವಿಲ್ಲಿ ಬೈರೇಶ್ವರ ನಗರ ಇದೇ ವಾರ್ಡ್ ನಂಬರ್ 4 ಸರ್. ಓಕೆ. ಸೊ ಈಗ ಮತ್ತೆ ಏನಾದರೂ ಇಂಥವ್ರು ಏನಾದ್ರು ನಿಂತ್ಕೊಂಡ್ರೆ ಏನು ಮಾಡೋದು? ಗೆಲ್ತಾರೆ, ಅದಂತೂ 100% ಸತ್ಯ. ಅಂದರೆ ಕೆಲಸಗಾರನ ಓಟ್ ಹಾಕ್ಬೇಕು, ಮಾಡೋರು. ನನ್ನ ಕೆಲಸ ಮಾಡೋರು ಓಟ್ ಹಾಕ್ಬೇಕು, ನಿನ್ನ ಕೆಲಸ ಮಾಡ್ಕೊಳಕ್ಕಲ್ಲ ಅಲ್ವಾ? ಯಾರು? ಅಲ್ಲ, ನಮ್ಮ ಕೆಲಸ ಮಾಡೋಕ್ಕೆ ಓಟ್ ಹಾಕೋದು ನಿಮಗೆ ಅಲ್ವಾ? ನಮ್ಮ ಕೆಲಸ ಅಂದರೆ ಈಗ ಸಾರ್ವಜನಿಕರ ಕೆಲಸ ಮಾಡಲೇಬೇಕು. ಅದೇ ನಾವೇ ಅವ್ರ ಕೆಲಸಗಳ ನಿಮ್ಮ ಪರವಾಗಿ ಇದ್ದೀನಿ. ನಮ್ಮ ಕೆಲಸ ಮಾಡೋಕ್ಕೆ ನಿಮ್ಮ ಓಟ್ ಹಾಕಿರೋದು ಅಂತ. ಎಸ್ ಸರ್. ಅಂದರೆ ಮಾಜಿ ಆದಮೇಲೂ ಕೂಡ ಸಕ್ರಿಯವಾಗಿದ್ದಾರೆ. ತಾವೇನು ಮಾಡ್ತಾನೆ? ನಾವು ಚಿಲ್ಡ್ರನ್ ಸೈಡು ಆಗೈತೆ ಮೋರಿ. ಈಗ ಅದು ಈಗ ಒಂದು 6 ತಿಂಗಳಾಯ್ತು ಆಗಿ. ಇದಾ? ಇದು ಆ ಕಡೆ ಈ ಕಡೆ ಇಲ್ಲೇ ನಿಲ್ಲಿಸಿ ತೋರಿದೆ. ನಾಗೇಂದ್ರ ಅವರು ಇದ್ದಾಗ ಇದು ರೋಡ್ ಮಾಡಿದ್ರು ಅಷ್ಟೇ, ಇದೆಲ್ಲ ಯೂಜಡಿ ಮಾಡಿರಲಿಲ್ಲ. ಯೂಜಡಿ ಮಾಡಿ ಪರವಾಗಿಲ್ಲ ಸರ್. ಈಗ 2 ಸೈಡ್ ಕಮ್ಮಿ ಆಯಿತು. ಸಂಜೀವಿನಿ ಸರ್ಕಲ್ ಏನಿದೆ ಅಲ್ಲಿಂದ ಅಡ್ಡ ರಸ್ತೆ ರಿಂಗ್ ರೋಡ್ವರೆಗೂ, ಈ ರಿಂಗ್ ರೋಡ್ವರೆಗೂ MLA ಹರೀಶ್ ಗೌಡ್ರು ಗ್ರಾಂಟಲ್ಲಿ ಆಯ್ತು. ಇವಾಗ 1 ವರ್ಷ ಆಯ್ತಾ? ಈಗ 6 ತಿಂಗಳು ಅಷ್ಟೇ. 6 ತಿಂಗಳಾಗಿ ಇದು ರಸ್ತೆನೂ ಇಲ್ಲಿಂದ ಅಲ್ಲಿವರೆಗೂ ಆಯ್ತು. ಹೊಸ ರಸ್ತೆ ಆಯ್ತು. ಇದು ರಸ್ತೆ ಏನು ಇದಾಗಿ ಮೋರಿಗೆ ಆ ಕಡೆ ಈ ಕಡೆ ಕಿತ್ತಾಕ್ಬಿಟ್ಟು 10 ಅಡಿ ಇದಾಗೋಗಿತ್ತು. ಮಧ್ಯ ಸ್ವಲ್ಪ ಆಯ್ತು, ಫುಲ್ ಹಾಕ್ಸ್ಬಿಟ್ಟು ಡ್ಯಾಮ್. ಹೌದಾ? ಇಷ್ಟೇ ಆಗ್ಲಾಯ್ತು. ಮಧ್ಯಾಹ್ನ ಫುಲ್ ಪ್ಯಾಚ್ ಆಯ್ತದೆ ಅಂದ್ಬಿಟ್ಟು ಫುಲ್ ಹಾಕ್ಸ್ಕೊಂಡು ಇಲ್ಲಿಂದ ರಿಂಗ್ ರೋಡ್ಗೂ ಡಾಂಬರ್ ರಸ್ತೆ ಆಯ್ತು. ಮತ್ತೆ ಆ ಕಡೆ ಈ ಕಡೆ ಮೋರಿ ಸ್ಲಾಬ್ 2 ಆಯ್ತು. ಓಕೆ. ಈ ಸ್ಲಾಬ್ನೆಲ್ಲ ಹೊಸದಾಗಿ ಹಾಕ್ಸಿ ರೋಡ್ ಎಲ್ಲ ವೈಡ್ನಿಂಗ್ ಆಯ್ತು. ನಮಸ್ತೆ ಅಮ್ಮ, ನ್ಯೂಸ್ ಚಾನಲ್ ಅವರು
ಇವ್ರದ್ದು ಅವಧಿ ಮುಗೀತು, ಕಾರ್ಪೊರೇಟ್ ಅವಧಿ. ಈಗ ಮಾಜಿ ಆದಮೇಲೆ ಏನು ಕೆಲಸ ಮಾಡಿದ್ರಿ ಅಂತ ಬಂದು ಕೇಳ್ತಾ ಇದ್ದೀನಿ. ಏನು ಕೆಲಸ ಮಾಡಿದ್ರೆ, ಏನು ಕಂಪ್ಲೇಂಟ್ ಇದೆ, ಭಯಂಗಿದ್ರೆ ಬೈಕೊಂಬಿಡಿ, ಇಲ್ಲೇ ರೆಕಾರ್ಡ್ ಆಗಿಬಿಡ್ಲಿ ಇದು. ಕಂಪ್ಲೇಂಟ್ ಏನಿಲ್ಲ ಸರ್, ಎಲ್ಲ ನಾವೇನು ಹೇಳಿದ್ವಿ ಎಲ್ಲ ನಮ್ಗೆ ಮಾಡಿಕೊಟ್ಟಿದ್ದಾರೆ. ರೋಡ್ ಗೇಡ್ ಎಲ್ಲ ಮಾಡಬೇಕು ಮಾಡಿಕೊಟ್ಟಿದ್ದಾರೆ. ಏನು ಕಂಪ್ಲೇಂಟ್ ಅಂತಂದ್ರೆ ಓಕೆ. ಮೊದಲು ಹೇಗಿತ್ತಮ್ಮ ಇದು ನೀವಿದ್ದಾಗ? ನೀವು ಕಂಡಂಗೆ ಹೆಂಗಿತ್ತು? ಸೊ ಈಗ ಹೇಗಿದೆ? ಪರವಾಗಿಲ್ವಾ? ಇನ್ನೂ ಏನಾದರೂ ಮಾಡಬೇಕಾ? ಮಾಡಿದಾರಲ್ಲ ಸರ್. ಇಲ್ಲಿ ದಿನನಿತ್ಯ ರಸ್ತೆ ನೋಡ್ತಾ ಇದ್ರಿ ಹಾಗಾದ್ರೆ. ಇದು ಸ್ಲ್ಯಾಬ್ಸ್ ಎಲ್ಲ ಈಗಾಗಿದೆ ಇದು? ಹೌದು ಸರ್. ಈಗಂದ್ರೆ 6 ತಿಂಗಳು ಮೇಲೆ ಆಯ್ತು. 6-7 ತಿಂಗಳ 2 ತಿಂಗಳಾಯ್ತು. ಮೊದಲು ಎಷ್ಟು ಇನ್ನು ಮೋರಿದೆಲ್ಲ ಏನು ವ್ಯವಸ್ಥೆ ಇರಲಿಲ್ಲ. ಇವಾಗೆಲ್ಲ ನೀಟಾಗಿ ಮೋರಿ ಎಲ್ಲ ಮಳೆಗಳೇ ಬಂದರೆ ಹೋಗೋ ಥರ ಎಲ್ಲ ಅನುಕೂಲ ಆಗಿದೆ. ಹೇಳಿಮ್ಮ, ಕೇಳಕ್ ಮುಂಚೆ ಮಾಡ್ಕೊಡ್ತಾರಲ್ವಾ? ನಿಮ್ಮ ಹೆಸರೇನು? ಕ್ಷೇಮಶ್ರೀ. ಎಲ್ಲಿರೋದು? ಇಲ್ಲೇ ಇದೆ. ಓ, ಇದೇ ಶಾಪ್. ಓಕೆ. ಸೊ ಫಸ್ಟ್ ಹೆಂಗಿತ್ತು ಇದು, ಹೇಗಿದೆ? ನನಗೇನು ಅಂದರೆ, ನೀವೇನಾದರೂ ಹೇಳಂಗಿದ್ರೆ ಅವ್ರು ನೇರವಾಗಿ ಹೇಳ್ಕೊಬಿಡಿ. ಏನು ತೊಂದರೆ ಇದೆಯಾ? ನಿಮ್ಮ ಹತ್ರ ಕಮಿಷನ್ ದುಡ್ಡು ಏನಾದ್ರು ಕೇಳಿದ್ದೀರಾ ಬೇರೆ ಏನಾದರೂ, ಅಥವಾ ವಸೂಲಿ ಮಾಡಿದ್ದೀರಾ? ವಸೂಲಿ ಏನಾದ್ರು ಮಾಡಿದ್ದೀರಾ? ಇಲ್ಲ ಸರ್, ಅದೆಲ್ಲ ಏನು ಆ ರೀತಿ ಎಲ್ಲ ಏನಿಲ್ಲ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಕವಿತಾ. ಎಲ್ಲಿದೆ? ಇದೇ ಶಾಪ್, ಎಲೆಕ್ಟ್ರಿಕಲ್ ಶಾಪ್. ಹೌದು. ಸೊ ಮೊದಲು ತುಂಬ ಸಮಸ್ಯೆ ಆಗ್ತಿದೆ ಕೆಲಸ ಮಾಡೋಕ್ಕೆ ಇರೋದು ಚಿಕ್ಕ ರೋಡು ಅಂತ. ಏನಿಲ್ಲ, ಸ್ವಲ್ಪ ಚಿಕ್ಕ ರೋಡ್ ಇತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿತ್ತು. ವೆಹಿಕಲ್ ಹೋಗೋದೆಲ್ಲ ವೆಹಿಕಲ್ ಎಲ್ಲ ಓಡಾಡೋಕ್ಕೂ ಅನುಕೂಲ ಆಗಿದೆ. ಒಂದು ಗಾಡಿ ಬಂತ ಒಂದು ಗಾಡಿ ಹೋಗಕ್ಕೆ ಇವಾಗ ಚೆನ್ನಾಗಿ. ಇದೊಂಥರ ಮಿನಿ ಮೇನ್ ರೋಡ್ ತರ, ಆ ಕಡೆ ಹೋಗೋರೆಲ್ಲ ಈ ಕಡೆನೇ ಬರೋದು, ಚೆನ್ನಾಗಿದೆ. ಸೊ ಸಿಗ್ತಾ ಇರ್ತಾರೆ, ನೋಡಿದ್ರೆ ಇವರನ್ನ? ಮನೇಲಿ ಇಲ್ಲೇ ಇರೋದು ಅವ್ರದ್ದು ಗೊತ್ತು ಸರ್, ಅವರು ಮತ್ತೆ ಓಡಾಡ್ತಿರ್ತಾರಲ್ಲ. ವೀಕ್ಷಕರೇ, ವಾರ್ಡ್ ನಂಬರ್ 4 ಲೋಕನಾಯಕ್ ನಗರ, ಪೈಲ್ವಾನ್ ಶ್ರೀನಿವಾಸ್. ಅವಧಿ ಮುಗಿದ ಮೇಲೆ ಕಾರ್ಪೊರೇಷನ್ ಅವಧಿ ಮುಗೀತು, 1.25 ವರ್ಷ ಆಯಿತು, ಇನ್ನೂ ಎಲೆಕ್ಷನ್ ಆಗಿಲ್ಲ. ಎಲೆಕ್ಷನ್ ಆಗಲಿಲ್ಲ ಅಂದರೂ ಕೂಡ ಜನ ಇವ್ರನ್ನೇ ಕಾರ್ಪೊರೇಟ್ ಅಂತ ಈಗಲೂ ಕೂಡ ಅನ್ಕೊಂಡಿದ್ದಾರೆ. ಒಂದು ಕಸ ಎತ್ತಬೇಕಾದ್ರೆ ಇವ್ರಿಗೆ ಕಾಲ್ ಮಾಡೋದು, ರೋಡ್ ಮಾಡಬೇಕಂದ್ರೆ ಇವ್ರಿಗೆ ಕಾಲ್ ಮಾಡೋದು, ಅಣ್ಣ ನನಗೇನೋ ತೊಂದರೆ ಆಯಿತು ಅಂದರೆ ಪೊಲೀಸ್ ಸ್ಟೇಷನ್ ಬಾರೋಣ ಅಂತ ಇವ್ರಿಗೆ ಕಾಲ್ ಮಾಡಬೇಕಾಗಿರೋದು. ಹಾಗಾಗಿ ಅವಧಿ ಮುಗೀತು ಅಂತ ಶ್ರೀನಿವಾಸ್ ಅವರು ಮನೇಲಿ ಕೂತಿಲ್ಲ, ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನನೇ ಹೇಳ್ತಾ ಇದ್ದಾರೆ. ಹೌದಾ ನಮ್ಮ? ಓಕೆ. ಮತ್ತೇನಾದ್ರು ನಿಂತ್ಕೊಂಡ್ರೆ ಏನು ಮಾಡೋದು ನೋಡೋಣ. ನಿಂತ್ಕೊಂಡು ನಾವೇನು ಕೇಳಂಗಿಲ್ಲಲ್ವಾ, ಅವರೇ ಮಾಡಿಕೊಡ್ತಾರೆ. ಓಕೆ, ಫೈನ್, ಮಾಡಿಸ್ಕೊಳ್ಳಿ. ಹಾಗೆ ಬರೀ ರೋಡು, ಮೋರಿ, ರಸ್ತೆ ಇದಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಸಮಸ್ಯೆಗಳು ಬಂದಾಗಲೂ ಕೂಡ ಅದಕ್ಕೆ ಸ್ಥಳೀಯ ರಾಜಕಾರಣಿ ಸಪೋರ್ಟ್ ಮಾಡಬೇಕು. ಅದು ನಿಮ್ಮ ಸಮಸ್ಯೆಗಳು ಬಂದಾಗಲೂ ಕೂಡ ಹೇಳಿ. ಯಾರು ಕಳ್ಳರು ಬಂದು ಅಥವಾ ಇನ್ನೇನೋ ನಿಮ್ಗೇನೋ ತೊಂದರೆ ಕೊಟ್ಟರು, ಹೆಣ್ಮಕ್ಳಿಗೇನೋ ತೊಂದರೆ ಆಯಿತು, ಪೊಲೀಸ್ ಸ್ಟೇಷನ್ ನೀವು ಹೋಗೋಕ್ಕಾಗಲ್ಲ, ಅವಾಗಲೂ ಕೂಡ ಕಾರ್ಪೊರೇಟ್ ಸಪೋರ್ಟ್ ಮಾಡ್ತಾರೆ. ಹೌದಾ? ಅದೆಲ್ಲವೂ ಕೂಡ ಸೇರಿ ಬರುತ್ತೆ ಇವ್ರಿಗೆ ಕೆಲಸಗಳು. ಹೆಸರೇನು? ರಾಜು. ಸೊ ಮೊದಲು ಹೆಂಗಿತ್ತು, ಈಗ ಹೆಂಗಿದೆ? ಚೆನ್ನಾಗಿದೆ ಸರ್, ಎಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ನಾವು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ನಮ್ಗೆ ಹತ್ರ ಇರೋದ್ರಿಂದ ಇವ್ರಿಗೆ ಗೆಲ್ಲಿಸ್ಬೇಕು ನಾವು ನೆಕ್ಸ್ಟ್ ಭಾವನೆ. ಫೈನ್ ಸರ್, ಫೈನ್. ಅಂದರೆ ಈಗ ಅಂಗಡಿಗಳೆಲ್ಲ ಇದೆ, ವಸೂಲಿ ಏನು ಬರಲ್ವಾ? ಅಲ್ಲ, ಕೆಲವೊಂದು ಆರೋಪಗಳು ಕೇಳಿರ್ತೀನಿ. ಏನು ಹಿಂಗೆ ನಗ್ಬಿಟ್ರೆ ಸರಿ, ಫೈನ್ ಆಯಿತು ನೋಡಿ, ಅವ್ರ ನಗೋದ್ಮೇಲೆ ಇದ್ರ ಗೊತ್ತಾಗುತ್ತೆ. ಎನಿವೇಸ್, ನಿಮ್ಮ ಹೆಸರು? ರಾಜು ಅಂತ. ಓಕೆ, ಫೈನ್. ಹಾಗಾದ್ರೆ ಹೌದು, ನಾವು ಅವ್ರಿಗೇನೆ ಯಾವಾಗಲೂ ಇವ್ರಿಗೆ. ಯಾವ ಪಕ್ಷದವನು? ನಾವು ಇವ್ರ ಸೈಡೇನೆ. ಏನು ಯಾಕೆ ನಮ್ಮ ಏರಿಯಾ ಇರೋದ್ರಿಂದ. ಪಕ್ಷ ಬೇಡ, ವ್ಯಕ್ತಿ ಅಷ್ಟೇ. ನಂಗೆ ಕೆಲಸ ಮಾಡಿಕೊಡ್ತೇನೆ, ಕೆಲಸಗಾರನ ಅಷ್ಟೇ ಅಲ್ವಾ? ಯಾರದು ಬರ್ತಾರೆ, ನಾವು ಯಾವ ಪಕ್ಷನೂ ಇಲ್ಲ. ನಮ್ದು ಏನೇ ಪ್ರಾಬ್ಲಮ್ ಬಂದರೂ ಅವ್ರ ಹತ್ರ ನಾವು ಮಾತಾಡ್ಬೋದು. ಇಲ್ಲೇ ಮನೆ ಇಲ್ಲೇ ಡೌನ್ ಅಲ್ಲಿ ಇರೋದ್ರಿಂದ ಸಿಕ್ಬೇಕು. ಓಟ್ ಹಾಕೋದು ಮನೇಲಿ ಕುತ್ಕೊಂಡು ದುಡ್ಡು ಮಾಡ್ಕೊಂಡು ಮಕ್ಕಳನ್ನ ಮೊಮ್ಮಕ್ಕಳನ್ನ ಫಾರಿನ್ ಕಳಿಸ್ಬಿಟ್ಟು ದೊಡ್ಡ ದೊಡ್ಡ ಮನೆ ಕಟ್ಸ್ಕೊಳ್ಳಿ ಅಂತ ಅಲ್ಲ. ಇರ್ತೀವಿ, ಬರ್ತಾರೆ ಹೋಯ್ತಾರೆ, ಒಂದು ಜವಾಬ್ದಾರಿ ಇದಾರೆ, ಹೆಣ್ಮಕ್ಳು ವ್ಯಾಪಾರ ಮಾಡ್ತಾರೆ. ಏನೇ ಎಲ್ಲಿ ಹೋಯ್ತಲ್ಲ ನಮಸ್ಕಾರ ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಇವಾಗ ಅದೇ ಬೇಕಾಗಿದೆ. ಅವ್ರು ಆಫೀಸ್ ಮಾಡ್ಕೊಂಡಿಲ್ಲ, ಲೋಕಲಲ್ಲಿ ಎಲ್ಲಿ ಬೇಕಲ್ಲಿ ಸಿಗ್ತಿರ್ತಾರೆ. ಏನು ಪ್ರಾಬ್ಲಮ್ ಬೇಕು ಅಲ್ಲೆಲ್ಲ ಹೇಳ್ತಿರ್ತೀವಿ, ಅಲ್ಲಲ್ಲಿ ಅದಕ್ಕೆ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. ಆಫೀಸಲ್ಲಿ ಕುತ್ಕೊಂಡು ಅಲ್ಲೇ ಬರಬೇಕು ಮಾತಾಡಬೇಕು ಅನ್ನೋ ಏನು ಉದ್ದೇಶ ಇಲ್ಲ. ಸಿಗ್ತಾರೆ ಅಲ್ಲೇ ರೋಡಲ್ಲಿ, ಅಣ್ಣ ಹಿಂಗೆ ಆಗ್ತಾ ಇದೆ ಮಾಡ್ತೀವಿ. ಫೋನ್ ನಂಬರ್ ಇಲ್ಲ, ಲೋಕಲ್ ಸಿಗ್ತಾರೆ. ಫಸ್ಟ್ ನಾಗೇಂದ್ರ ಈಗ ಮಾಜಿ ಶಾಸಕರು ಕೂಡ ಹಣ ಕೊಟ್ಟಿದ್ದಾರೆ. ಅದಾದ್ಮೇಲಿಂದ ಕೂಡ ಹರೀಶ್ ಗೌಡ ಕೂಡ ಕೊಟ್ಟಿದ್ದಾರೆ. ಹೌದು. ಹಳೆ ಶಾಸಕರಿದ್ದಾಗ ಎಷ್ಟಾಗಿತ್ತು, ಇವಾಗ ಎಷ್ಟು ಏನಾಗಿದೆ ಸರ್? ಹಳೆ ಶಾಸಕರಿದ್ದಾಗ ನೋಡಿ, ಈ ರಸ್ತೆ ಮೆಟ್ಲಿಂಗು ಮತ್ತೆ ಡಾಂಬರ್ ರಸ್ತೆ ಆಗಿತ್ತು. ಓಕೆ. ಆಗ ಮೋರಿ ಆಗಿರ್ಲಿಲ್ಲ. ಮೋರಿ ಫುಲ್ಲು ನಂದು ನಗರ ಪಾಲಿಕೆ ಗ್ರಾಂಡ್ ಅಲ್ಲಿ ಸ್ವಲ್ಪ ಇಲ್ಲಿವರೆಗೂ ಮಾಡಿಸಿದ್ದೆ. ಆ ಕಡೆಯಿಂದ ಲೆಫ್ಟ್ ಸೈಡ್ ಮಾಡಿಸಿದ್ದೆ. ಇನ್ನು ಉಳಿದದ್ದು ಮುಂದಕ್ಕೆ ಕಂಟಿನ್ಯೂ ಮಾಡಿದ್ರು ಅವರು. ಇದನ್ನು ಸುಧಾ ಕಂಟಿನ್ಯೂ ಮಾಡಿದ್ರು ಅಲ್ಲಿವರೆಗೆ. ಮೇಲೆ ಹರೀಶ್ ಗೌಡ್ರು ಗ್ರಾಂಡ್ ಕಂಟಿನ್ಯೂ ಮಾಡಿದ್ರು. ಅದು ಇವ್ರು ಬಂದ್ರೆ ಸ್ವಲ್ಪ ರೋಡ್ ವೈಡ್ನಿಂಗ್ ಆಯ್ತು. ನೀರೆಲ್ಲ ಏನಾಯ್ತಿತ್ತು, ನೀರೆಲ್ಲ ಸ್ವಲ್ಪ ಎಲ್ಲ ರೋಡಲ್ಲೇ ಹೋಯ್ತಿತ್ತು. ಈಗ ಮೋರಿ ಆಯ್ತು, ಆಗ್ಲಾಗಿ ಸ್ವಲ್ಪ ಅನುಕೂಲ ಆಗಿತ್ತು.
ಓಕೆ ಸೂಪರ್, ಚೆನ್ನಾಗಿದ್ದೀರಾ ಸರ್ ಈಗ? ಅದು ಡೈರೆಕ್ಟ್ ಎಲ್ಲಿ ಹೋಗುತ್ತೆ ಆ ರೋಡು? ಇದು ಅದೀಗ ರಿಂಗ್ ರೋಡ್ಗೆ ಹೋಗುತ್ತೆ. ರಿಂಗ್ ರೋಡ್ ಅದು ಏನು ಸರ್, ನನಗೆ ಭಾಳ ಕಾಸ್ಟ್ಲಿ ಹಂಗಾರ ನಿಮ್ಮ ಏರಿಯಾ? ಇದು ಹೌದು ಸರ್. ಇದು 11ನೇ ಕ್ರಾಸಿಂದ 11ನೇ ಕ್ರಾಸ್ ಇದೆ ಇದು. ಹಾಂ, ಆ ಸೈಡು 1ನೇ ಕ್ರಾಸಿಂದ 6ನೇ ಕ್ರಾಸ್ವರೆಗೆ ಆ ರೋಡ್ ಇದೆ, ದೇವಸ್ಥಾನದ ರಸ್ತೆ. ಹೆಚ್ಚು ಕಡಿಮೆ ಈ ಭಾಗ 15-16 ರೋಡ್ ಬರ್ತದೆ ಸರ್. ಇದು ಟೋಟಲ್ ಇಲ್ಲಿ ರಿಂಗ್ ರೋಡ್ ಇಂದ ನಮ್ಮ ವಾರ್ಡ್ ಎಂಡಿಗೆ ಹೊತ್ತಿಗೆ 16 ರೋಡ್ ಬರ್ತದೆ. ಓಕೆ, ರಿಂಗ್ ರೋಡ್ ಕನೆಕ್ಟ್ ಆದಾಗ 16 ರಸ್ತೆಗಳು ಬರ್ತವೆ. ಪರವಾಗಿಲ್ಲ ಸರ್ ಹಂಗಾರೆ. ಈ ಥರ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಬಿಟ್ರೆ ಒಳ್ಳೆ ಕಮರ್ಷಿಯಲ್ ಬಂದ್ಬಿಡ್ತವೆ. ಆಮೇಲೆ ಬೋರಿಯಾಗಿ ಡಾಂಬರು ಈಗ ಮೇಲೆ ಗ್ರಾಂಟ್ ಅಲ್ಲಿ ಸರ್. ಅದು ಈ ಡಾಂಬರ್ ರಸ್ತೆನು ಅಂದ ಮೇಲ್ಗಡೆ ಇನ್ನೊಂದು ಕೋಟ್ ಹಾಕ್ಸ್ತು. ಇಲ್ಲಿ ಇದೊಂದು ರಸ್ತೆ ಆಗಿದೆ. ಇಲ್ಲಿ ಇಟ್ಕೊಂಡು ನೋಡ್ಬೋಣ, ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಅಲ್ಲಿಂದ ಅದೊಂದು ರಸ್ತೆ ಆಗಿರ್ಲಿಲ್ಲ, ಅದು ಸುಧಾ ಈ ರಸ್ತೆ ಮಾಡುವಾಗಲೇ ಅದು ಆಯ್ತು. ಹೌದಾ? ಯಾವುದು ಅಲ್ಲಿದ ನೋಡಿ, ಇಲ್ಲಿಂದ ನೋಡಿ ರಿಂಗ್ ರೋಡ್ ಬರ್ತಾ ಇದೆಯಲ್ಲ? ಹೌದು, ಅದು ಇದು ಇಲ್ಲಿಂದ ಅದು ಕೆರೆಸ್ ರಸ್ತೆವರೆಗೂ ಇದಾಯ್ತು ಸರ್. ಓಹೋ, ಈ ರಸ್ತೆ ಹೆಸರು? ಇದು ರಾಯಲ್ಲಿನ್ನು ಮತ್ತೆ ಇದು ಪವಿತ್ರ ಪ್ಯಾರಡೈಸಾ? ಪವಿತ್ರ ಇದು ಕಾಲೇಜು. ಓಕೆ, ಪವಿತ್ರ ಕಾಲೇಜು ಅಂತ ಹೇಳಿ. ಓಕೆ, ಈ ಕಾಲೇಜು ಮತ್ತೆ ರಾಯಲಿನ್ಗೆ ಹೋಗುವಂತ ರಸ್ತೆ ಇದು. ಕೆರೆಸ್ ರಸ್ತೆಗೆ ತಲುಪ್ತದೆ. ಇದು ಮೇನ್ ರೋಡ್ ಟಚ್ ಆಗುತ್ತಾ? ಮೇನ್ ರೋಡ್, ಕೆರೆಸ್ ರೋಡ್, ಅದೇ ಕೆರೆಸ್ ರೋಡ್. ಈ ರೋಡ್ ಆಗಿರ್ಲಿಲ್ಲ. ಇದು ಪವಿತ್ರ ಕಾಲೇಜಾ? ಪವಿತ್ರ ಕಾಲೇಜ್. ಓಕೆ, ಈ ರಸ್ತೆ ಆಗಕ್ಕೆ ಮುಂಚೆ ತುಂಬಾ ಅಧ್ವಾನ ಆಗಿತ್ತು. ಇಲ್ಲ ಸರ್, ರಸ್ತೆ ಭಾರಿ ಹದಗೆಟ್ಟಿತ್ತು ಸರ್. ಇದು ಹದಗೆಟ್ಟಿತ್ತು. ಇಲ್ಲ, ನೀವುಗಳು ಬಂದ್ಮೇಲೆ ತುಂಬಾ ಕೆಲಸ ಆಯ್ತು ಸರ್ ಇಲ್ಲಿ ವಾರ್ಡಲ್ಲಿ. ಒಳ್ಳೆ ಪೈಲ್ವಾ ಅಂತಾರೆ ಕೆಲಸ ಮಾಡಿದ್ರಿ. ವಾಪಸ್ ಹೋಗೋಣ? ವಾಪಸ್ ಹೋಗೋಣ ಸರ್. ಹಿಂಗೆ ಹೋಗೋದಾ? ಹೋಗಿ ಲೆಫ್ಟ್ ಸೈಡ್ ಬಂದ್ ಮಾಡೋಣ. ಮನೆ ಇದು ರಿಂಗ್ ರೋಡ್, ಕೆಆರ್ಎಸ್ ರೋಡ್, ಮತ್ತೆ ಕೆಆರ್ಎಸ್ ರೋಡ್ ಆ ಕಡೆ ರಿಂಗ್ ರೋಡ್. ಮನೆ ಬಾಡಿಗೆ ಎಷ್ಟು ನಡೀತಾ ಇದೆ ನಿಮ್ಮ ಕಡೆ ಸರ್? ಇಲ್ಲಿ ಮನೆ ಒಂದು ಸಿಂಗಲ್ ಬೆಡ್ರೂಮ್ ಇರೋದು 6,000 ರೂಪಾಯಿ ನಡೀತಾ ಇದೆ. ಮೊದಲು ಡಬಲ್ ಬೆಡ್ರೂಮ್ ಇರೋದು 9, 10, 12 ಈಗ 12 ನಡೀತಾ ಇದೆ. ಮೊದಲೆಲ್ಲ ಕಡಿಮೆ ಸರ್, 4,000 ಇರ್ತಿತ್ತು ಸಿಂಗಲ್ ಬೆಡ್ರೂಮ್. ಬರ್ತಾ ಇರ್ಲಿಲ್ಲ. ಡಬಲ್ ಬೆಡ್ರೂಮ್ 8,000 ರೂಪಾಯಿ ಇರ್ತಿತ್ತು. 12,000 ತರಬರಿ 12,000 13,000 ಡಬಲ್ ಬೆಡ್ರೂಮ್ ಇರೋದು. ಆಮೇಲೆ ಸೈಡ್ ರೈಟ್ ಜಾಸ್ತಿ ಆಯ್ತು ಸರ್. ಈಗ ಸೈಡ್ ರೈಟ್ 50 ಲಕ್ಷ ಆಗಿದೆ ರವಿನಿ ಸೈಡ್. ಅದು ಹಿಂಗೆ ಏರ್ಸ್ಬಿಟ್ಟಲ್ಲ ಬೈಲ್ವಂಡ್ರ ನೀವು? ನಾವಲ್ಲ ಸರ್, ಹಿಂಗೆ ಚೆನ್ನಾಗಿ ಮಾಡ್ಕೊಟ್ರಿ ಏರ್ತು. ಜನಗಳು ಏರಿಯಾ ಚೆನ್ನಾಗಿದೆ ಅಂದ್ಬಿಟ್ಟು ಖುಷಿಯಾಗಿ ತಗೋತಾರೆ. ಏರಿಯಾ ಮೂಡ ಬಡಾವಣೆ ಇದೆ, ಹಂಗಿದೆಯಲ್ಲ. ಹೌದು, ನೋಡಿ ರಿಂಗ್ ರೋಡ್ ಪಕ್ಕದಲ್ಲೇ ಇದೆ. ಹೌದು, ಈ ಕಡೆ ಬೆಂಗಳೂರಿಗೆ ಹೋಗ್ಬೋದು. ಇಲ್ಲೂ ಸುಧಾ ಸರ್ ತುಂಬ ಹೋಯ್ತದೆ ಕಾಸಿಂದ. ಇಲ್ಲಿ ಇದು ಪಾಯಿಂಟ್ ಯಾವುದು ನೋಡಿ, ಇದು ರಿಂಗ್ ರೋಡ್ ಸರ್. ಇದೊಂದು ಒಂದು ನಿಮಿಷ, ಇದು ಈಗ ಮಾಡ್ಸಿರೋದು ಸರ್. ಈಗ ಒಂದು 7-8 ತಿಂಗಳಾಯ್ತು. ಇದು ಯೂಜುಡಿ ಲೈನ್ ಪ್ರಾಬ್ಲಮ್ ಇತ್ತು, ಇದೊಂದು ಲೈನ್ ಮಾಡಿಸ್ತಾ ಇದೆ. ಏನ್ ಹೆಸರು ಇದು? ಇದಕ್ಕೆ ರಿಂಗ್ ರಸ್ತೆ ಅಡ್ಡ ರಸ್ತೆ ಅಂತ ಬರ್ತದೆ ಸರ್. 11ನೇ ಕ್ರಾಸ್, 10ನೇ ಕ್ರಾಸ್ ಬರ್ತದೆ. ಪಿಜುಡಿ ಪ್ರಾಬ್ಲಮ್ ಇತ್ತು. ಇಲ್ಲಿಂದ ಅಲ್ಲಿವರೆಗೂ ಮಾಡಿಸ್ಬಿಟ್ಟಿದ್ದೀನಿ. ಇದೊಂದು ಗ್ರ್ಯಾಂಡ್ ಟ್ಯಾಕ್ಸಿ, ಒಂದೊಂದು 9 ಲಕ್ಷಕ್ಕೆ ಒಂದು ಗ್ರ್ಯಾಂಡ್ ಟ್ಯಾಕ್ಸಿ. ಇದು ನೋಡಿ, ಅಲ್ಲೊಂದು ಗಣಪತಿ ದೇವಸ್ಥಾನ ತೋರಿಸ್ತೇನೆ ನೋಡಿ, ಅದು ಮತ್ತೆ ಕೆಳಗಡೆ ಒಂದು ರಸ್ತೆ. ಈಗ ಮಾಡಿಸೋದು, ಇವಾಗ ಮಾಡಿಸಿರೋದಿಲ್ಲ, ಈಗ ಒಂದು 6 ತಿಂಗಳಾಯ್ತು. ಓ ಸೂಪರ್. ಇದು MLA ಗ್ರಾಂಟ್ ಅಲ್ಲೇ ಮಾಡಿಸ್ತೇವೆ ಸರ್. ಇಲ್ಲಿಂದ ಇದು ಉದ್ಭವ ಗಣಪತಿ ರಿಂಗ್ ರೋಡ್ ಉದ್ಭವ ಗಣಪತಿ ರಸ್ತೆ. ಇಲ್ಲಿಂದ ಧನಲಕ್ಷ್ಮಿ ಸ್ಟೋರ್ ಎಂಡೆಲ್ಲ ಇದೆ, ಅಲ್ಲಿವರೆಗೆ ಆಗಿದೆ. ಆಮೇಲೆ ಇಲ್ಲಿ ಸ್ವಲ್ಪ ಕಾಂಕ್ರೀಟ್ ರಸ್ತೆ ಎಲ್ಲ ಆಗಿದೆ. ತೋರಿಸ್ಬಿಡಿ, ಇಲ್ಲಿ ಲೆಫ್ಟ್ ಅಲ್ಲಿ ಹಾಕ್ಬಿಡಿ. ಹೇಳಿ ಸರ್. ಇದು ಉದ್ಭವ ಗಣಪತಿ ರಿಂಗ್ ರಸ್ತೆ, ಅಲ್ಲಿಂದ ಸ್ಟಾರ್ಟ್ ಆಗಿ ಸ್ಟ್ರೈಟ್ ಮೇಲ್ಗಡೆ ಧನಲಕ್ಷ್ಮಿ ಸ್ಟೋರ್ ಅಂತಿದೆ, ಅಲ್ಲಿವರೆಗೆ ಹೊಸ ರಸ್ತೆ ಮಾಡಿಸೋದು ಇದು. ಈಗ ಒಂದು 4 ತಿಂಗಳು 5 ತಿಂಗಳಾಯ್ತು ಸರ್. 4-5 ತಿಂಗಳಾಯ್ತು ಈ ರಸ್ತೆ ಆಗಿ. ಪರವಾಗಿಲ್ಲ ಹಂಗಾರೆ. ಕೆಲವೊಂದು ವಾರ್ಡ್ಗೆ 1 ರೂಪಾಯಿ ಬಿಡುಗಡೆ ಆಗಿಲ್ಲ ಅಂತಾರೆ. ನಿಮ್ಮ ವಾರ್ಡಲ್ಲಿ ಏನೋ ಇದು MLA ಗ್ರಾಂಟ್ ಸರ್. ಇದು ಓಕೆ, ಶಾಸಕರು ಹರೀಶ್ ಕೊಟ್ರು. ಇದು ಆಶ್ರಯ ಮನೆ, ಉಡ್ಕೊ ಮನೆ, ಆಶ್ರಯ ಎಲ್ಲ ಆಶ್ರಯ ಮನೆಗಳೇ. ಆಶ್ರಯ ಮನೆ ಇವೆಲ್ಲ ಹೌದು, ಇದೆಲ್ಲ ಆಶ್ರಯ ಮನೆ. ಇಲ್ಲಿಂದ ಈಚೆಗೆ ಆಶ್ರಯ ಮನೆ ಸರ್. ಇಲ್ಲಿಂದ ಈ ಕಡೆ ಈ ರೋಡಿಂದ ಈಚೆಗೆ ಇದೆಲ್ಲ ಫುಲ್ ಆಶ್ರಯ.
ಹೌದಾ ಇದೆಲ್ಲ ಈಜುಡಿ ಲೈನ್ ಮಾಡಿಸ್ತೀವಿ ಸರ್ ಎಲ್ಲ. ಇದು ನಮ್ಮ ನಗರ ಪಾಲಿಕೆ ಗ್ರಾಂಟು. ಇದೊಂದು 30 ಲಕ್ಷ ರೂಪಾಯಿ ಇದೆಲ್ಲ ಇಲ್ಲಿಂದ ಲೈನ್ ಹೋಗಿದೆ. ಮತ್ತು ಈ ಲೈನು ಇದು ಮಾಡಿಸ್ತೋ ಇದನ್ನ ಅಂದ್ರೆ ಆಮೇಲೆ ಮಾಡಿಸ್ಬಿಟ್ಟು ಡಾಮರ್ ರಸ್ತೆ ಕಾಂಕ್ರೀಟ್ ರಸ್ತೆ ಆಯ್ತು. ಇದು ಪ್ರಾಬ್ಲಮ್ ಇತ್ತು. ಈ ಪಕ್ಕದ ರಸ್ತೆ ಇದು ಎಲ್ಲ ಇದೇ ಗ್ರಾಂಟ್ ಎಲ್ಲ ಆಯ್ತು. ಫುಲ್ ಮೇಲಿಕಂಠ ಆಮೇಲೆ ಅಡ್ಡ ರಸ್ತೆಗಳು ಇವೆಲ್ಲ ಈಜುಡಿ ಲೈನ್ ಇದೊಂದು 30 ಲಕ್ಷ ಹಾಕ್ಸಿ ಕಾರ್ಪೊರೇಷನ್ ಇಂದ ಮಾಡಿಸ್ತೇವೆ ಸರ್. ಈಗ ನಮ್ಮ ಅವಧಿ ಮುಗಿದ್ಮೇಲೆ ಮಾಡಿಸೋದು. ಬನ್ನಿ. ಇದಕ್ಕೆ 30 ಲಕ್ಷ ಆಯ್ತಾ? ಇದು ಅಡ್ಡ ರಸ್ತೆಗಳೆಲ್ಲ ಹೋಗಿದೆ ಸರ್. ಇದು ನೋಡಿ ಪಕ್ಕದ ರಸ್ತೆಗಳು. ಇದು ಎಲ್ಲಿ ಕನೆಕ್ಟ್ ಆಗಿದೆ ಸರ್? ಇದು ಕೆಳಗಡೆದು ಇದು ಹಂಗೆ ಡೈರೆಕ್ಟ್ ಹೋಗಿದೆಯಾ? ಕೆಳಗಂಟು ಹೋಗಿದೆ ನೋಡಲ್ಲಿ. ಯಾರೋ ಬರ್ತಾ ಇದ್ದಾರೆ, ಅಲ್ಲಿಂದನೂ ಬಂದಿದೆ. ಓಕೆ. ಇದು ಶುರುವಾಗಿದ್ದು ಇದು ಈಜುಡಿ ಶುರುವಾಗಿದ್ದಲ್ಲಿ ಇದು ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಕೆಳಗಡೆಯಿಂದ. ಓಕೆ. ಇದು ಎಲ್ಲ ನಗರ ಪಾಲಿಕೆ ಗ್ರಾಂಟು. ಹೇಳಿ ಸರ್, ಇನ್ಫಾರ್ಮೇಶನ್ ಕೊಡಿ ಸರ್. ಹೇಳಿ ಸರ್. ಕೆಳಗಡೆಯಿಂದನೂ ಈಜುಡಿ ನಗರ ಪಾಲಿಕೆ ಗ್ರಾಂಟಲ್ಲಿ ಮಾಡಿಸಿದ್ವಿ. ಎಷ್ಟಾಯ್ತು ಸರ್ ಇದಕ್ಕೆ ನಗರ ಪಾಲಿಕೆ ಗ್ರಾಂಟು? 30 ಲಕ್ಷ. 30 ಲಕ್ಷ ಎಲ್ಲ ಅಕ್ಕಪಕ್ಕ ರಸ್ತೆಗಳು ಅವಧಿ ಮುಗಿದ ಮೇಲೆ ಸರ್. ನಿಮ್ಮ ಹಣ ಬರ್ತಾ ಇದ್ದಿಲ್ಲ ಏನೋ ಹಿಂದೆ ಇದ್ದಂಥ ಕಮಿಷನರು ಬಂದು ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಮಾಡಿಸ್ಕೊಟ್ರು ಸರ್. ಓಕೆ. ನಾವೇನಾದ್ರೆ ಅವ್ರನ್ನ ಕರೆದಿ ತೋರಿಸಿ ಪ್ರಾಬ್ಲಮ್ ಹೇಗಿದೆ ಅಂತ ಹೇಳಿ ಕಲ್ತೀವಿ. ತಂದಿದ್ದಂತ ಮಾಡಿದಂತ ನಗರ ಪಾಲಿಕೆ ಗ್ರಾಂಟ್. ಓಕೆ. ಸ್ಟ್ರೈಟ್ ಅಲ್ಲಿವರೆಗೂ ಹೋಗಿದೆ. ಹೌದು. ಗುಡ್. ಫಸ್ಟು ಈ ಮೋರಿಗಳು ರಸ್ತೆಗಳು ಸ್ಲ್ಯಾಬ್ಗಳೆಲ್ಲ ಮಾಡಿಸ್ಬಿಟ್ರೆ ಒಂದು ನೆಮ್ಮದಿ. ಹೌದು. ಸೊ ಆಮೇಲಿಂದ ನೀರು ನೆಮ್ಮದಿ. ನೀರು ಈಗಲೂ ಬರ್ತಾ ಇದೆಯಾ? ಬರ್ತಾ ಇದೆ. ಕೆರೆಸ್ ನೀರಾ? ಕೆರೆಸ್ ನೀರು ಬರ್ತಾ ಇದೆಯಮ್ಮ. ದಿನ ಬರುತ್ತಾ? ತೊಂದರೆ ಇಲ್ಲ ಅಣ್ಣ. ಓಕೆ. ಇವ್ರೇನು ತೊಂದರೆ ಕೊಟ್ಟಾರ ಅಂತ? ಏನು ಕೊಡಲ್ವಾ? ಅಲ್ಲ, ರೋಡ್ ಮೊದಲು ಹೆಂಗಿತ್ತು ನೋಡಕ್ ಬಂದಿದ್ದೀನಿ. ನೆಕ್ಸ್ಟ್ ಮಾಡ್ಸವ? ನೆಕ್ಸ್ಟ್ ಈಗ ಈಜುಡಿ ಲೈನ್ ಆಗೋದಿಲ್ಲ. ಮಕ್ಕಳು ಮರಿ ಎಲ್ಲ ಬೀಳ್ತಾ ಇರ್ತಾರೆ, ಅಲ್ಲೇ ಕಟ್ಟೆಗಳು ಹಾಕೊಂಡ್ಬಿಟ್ಟವ್ರೆ. ಈ ತರ ಅಲ್ಲ, ಏನಂದ್ರೆ ಈಗ ಅವ್ರೇನೋ ನಲ್ಲಿ ಪೈಪ್ ತಗೋಬೇಕು ಅಂದ್ರೆ ಅವರೇ ಕಿತ್ಕೊಂಡು ಅವರೇ ಹಾಕೊಂಡ್ಬಿಡ್ತಾರೆ. ಇದು ನಮ್ಮ ಜನನೂ ಬುದ್ಧಿ ಕಲಿಬೇಕಲ್ವಾ? ಪಕ್ಕದ ಮನೆಯವ್ರು ಇದ್ದಾರೆ ಅಂತ ಅವ್ರಿಗಾರು ಇದು ಮಾಡ್ಬೇಕಲ್ವಾ? ಈಗ ನಾವು ರೋಡ್ ಮಾಡಿಸಿರ್ತೀವಿ, ರೋಡು ಮಾಡಿಸಾದ್ಮೇಲೆ ಅವ್ರದೇ ರೋಡ್ ಅದು ಅವರೇ ಕ್ಲೀನಾಗಿ ನೋಡ್ಕೋಬೇಕು. ನೀವೇ ಕಿತ್ತಾಕ್ಬಿಟ್ರೆ ಮತ್ತೆ ನಿಮ್ಮ ದುಡ್ಡೇ ಆಗುತ್ತೆ. ಅದಕ್ಕೆ ಅದೇ ಇದು ಇದು ಆಮೋರಿನಾ? ಸರಿ ಆಯ್ತು, ತೆಗೆಸ್ಕೊಡ್ತೀನಿ. ಆಯ್ತು. ಓಕೆ. ಆಯ್ತಾಗ ತೆಗೆಸ್ಕೊಡ್ತೀನಿ. ಆಯ್ತು, ತೆಗೆಸ್ತಾ ನೋಡಿ. ನಾಳೆ ಮುಗಿಯುತ್ತೆ ಕೆಲಸ. ಕಳ್ಸ್ಕೊಡ್ತೀನಿ ಅಕ್ಕ, ಮಾಡಿಸ್ಕೊಡ್ತೀನಿ. ಆಯಿತು, ತೆಗೆಸ್ಕೊಡ್ಬೇಕಾ? ಆಯ್ತು ಆಯ್ತು. ಇದು ಜಲ್ವಾ ನಾಳೆ ಕರ್ಕೊಬಂದ್ಬಿಟ್ಟಿದ್ದೆ, ಕರ್ಕೊಬಂದೇ ಬಿಟ್ಕೊಡು. ಹಾಂ ಆಯಿತು ಆಯ್ತು ಆಯ್ತು. ಬೆಳಗ್ಗೆ ಕರ್ಕೊಂಡ್ಬಿಡ್ತಲ್ಲಕ್ಕ. ನೋಡಿ ಅದೇ ಹೇಳಿದ್ರು, ಎಲ್ಲ ನಮ್ಮವರೇ ತಾನೆ. ನಮ್ದೇನಾಗ್ಲಿ ಅಂತ ನಮ್ಮನೆಯಿಂದ ಕಸ ಗುಡ್ಸಿ ಹಾಕ್ಬಿಟ್ರೆ ಪಕ್ಕದ ಮನೆಗೆ ಹೋಗುತ್ತೆ. ಹಿಂಗ್ ಸಿಕ್ಕಾಕೊಂಡ್ಬಿಟ್ರೆ ಒಂದೇ ಮೋರಿ ಬರೋದಲ್ಲ, ಮೇಲ್ಗಡೆಯಿಂದ ಮೋರಿ ಎಲ್ಲ ನೀರೆಲ್ಲ ಇಲ್ಲಿಗೆ ಬರೋದು. ನೋಡಿ ಈ ಕಡೆ ರೋಡಲ್ಲಿ ಬರುತ್ತೆ, ಆ ಕಡೆ ರೋಡು, ಅಲ್ಲಿ ಮೇಲ್ಗಡೆ ರೋಡು, ಮೇನ್ ರೋಡು, ಅಲ್ಲಿದು ಎಲ್ಲಾರು ಇಲ್ಲೇ ಬರೋದು. ನೋಡಿ ಆ ರೋಡಲ್ಲಿ ಏನು ಬರಲ್ಲ. ನೋಡ್ಬೇಕಾದ್ರೆ ಏನಾದ್ರು ಇದೆಯಾ? ಬರಲ್ಲ. ನಿಮ್ಮ ಮನೆಯಲ್ಲಿ ಇರೋದಕ್ಕ ಇದೆ. ಅದೇ ನಮ್ಮವ್ರು ಜನನೂ ಕೂಡ ಬುದ್ಧಿ ಕಲಿಬೇಕಲ್ವಾ? ನೋಡಿ ಬಾಟ್ಲು ಗಿಟ್ಲೆ 2 ಬಾಟ್ಲು ಹೋಗಿ ಸಿಕ್ಕಾಕೊಂಬಿಟ್ಟು ಅಂದ್ರೆ ಮತ್ತೆಲ್ಲ ಸಿಕ್ಕಾಕೊಳ್ಳುತ್ತೆ. ಮತ್ತೆ ಇವ್ರಿಗೆ ಹೋಗರೇಬೇಕು. ನೋಡಿ ಅಲ್ಲಿ ಚೀಲ ಎಲ್ಲ ಹಾಕಿದ್ರೆ ಚೀಲ ತುಂಬ್ಕೊಂಡ್ಬಿಡುತ್ತೆ. ಎಷ್ಟು ಮಾಡ್ಸೋದು ಹೇಳಿ? ಹೌದು. ಒಟ್ಟ ನಮ್ಮನೆ ಮುಂದೆ ಆಗ್ಬಿಡ್ತಾ, ನಿಮ್ಮನೆ ಹತ್ರ ಕಸ ಹೋಯ್ತಾ, ನಮ್ಗೇನಿಲ್ಲ ಆ ಥರ ಅವರು ಮಾಡ್ಬೇಕಕ್ಕ. ನಮ್ಮವರು ಕೂಡ ಜವಾಬ್ದಾರಿ ತಗೋಬೇಕಕ್ಕ. ಚಲೋ ಪಾಠ ಹೇಳಂತ ನಾಳೆ ಕರ್ಕೊಂಬಂದು ತೋಡು ಮೇಸ್ರಿಗೆ. ಆಯ್ತು, ಮಾಡಿಸ್ಕೊಡ್ತೀನಿ ಅಕ್ಕ. ಚಲೋ, ನಾಳೆ ನಿಮ್ಮ ಜವಾಬ್ದಾರಿ ಮಾಡಿಬಿಟ್ಟು ಒಂದು ವಿಡಿಯೋ ಕಳಿಸ್ಬೇಕು. ಈ ಏರಿಯಾದು ಮತ್ತೆ ಅವ್ರದ್ದು ನಾಳೆ ಇವ್ರು ಬಂದಾಗ ಒಂದು ವಿಡಿಯೋ ಮಾಡ್ಕೋಬೇಕಕ್ಕ. ಸರ್ ಇದು ನೋಡಿ, ಇದು ಈಜುಡಿ ಲೈನು, ಇದು ಸ್ಟ್ರೈಟ್ ಹೋಗಿದೆ ಈಜುಡಿ ಲೈನು. ಇದು ಲೈನ್ ಎಲ್ಲ ಇದು ಎಲ್ಲ ಭಾರಿ ಪ್ರಾಬ್ಲಮ್ ಇತ್ತು ಸರ್. ಇದ್ಯಾವ್ದು ಇಲ್ಲೋದು ಬಂದಿದ್ದಿಲ್ಲ ಸರ್? ಇದುವೇ
ಓಹೋ, ಇವೆಲ್ಲ ಈಗ ಮಾಡಿಸೋದು ಸರ್ ನಾನು. ಇದೆಲ್ಲ ಈಗಲೇ ಮಾಡಿಸಿದ್ದ? ಹಾಂ, ಇವೆಲ್ಲ ಈಗಲೇ ಮಾಡಿಸೋದು. ಇದು ನೋಡಿ, ಇದ್ರ ಜೊತೆಲೆ ಇದು ನೋಡಿ, ಕೆಳಗಡೆಯಿಂದ ಬಂದಿದೆ, ಇದು ಬಂದಿದೆ ನೋಡಿ. ಈ ರಸ್ತೆ, ಈ ಪಕ್ಕದ ರಸ್ತೆನೂ ಮಾಡಿಸ್ತೇವೆ, ಇವೆಲ್ಲ ಒಂದೇ ಗ್ರಾಂಟಲ್ಲಿ ಮಾಡಿಸ್ತೇವೆ. ಫುಲ್ ಇದು ಆಶ್ರಯ ಬಡಾವಣೆ, ಆಶ್ರಯ ಇದೆಲ್ಲ ಮನೆಗಳೆಲ್ಲ ಆಶ್ರಯ. ನಾನು ಅವಧಿ ಗಂಟೆ ನೋಡಿದೆ, ಆಗ ಮಾಡಿಕ್ಕಾಗಲಿಲ್ಲ. ಆಮೇಲೆ ಕೊನೆಯಲ್ಲಿ ಈಗ ಮಾಡಿಸ್ಬಿಟ್ಟೆ. ಅಲ್ಲ, ಅದ್ರ ಫಂಡ್ ಬಿಡುಗಡೆ ಆಗಿದೆಲ್ಲ ನೋಡಿ. ಮಾಜಿ ಆದ್ರೂ ಕಿತ್ತಾಕ ಬಂದಿದ್ರೆ ಅಷ್ಟೊಂದು. ಏನೋ ಕಮಿಷನ್ ಈಗ ರಸ್ತೆ ಮಾಡಿಸ್ಬೇಕು, ಇನ್ನೇನು ಫಂಡ್ ಹುಡುಕ್ತಾರ ಗೊತ್ತಿಲ್ಲ. ಆಮೇಲೆ ಇದು MLA ಗ್ರಾಂಟಲ್ಲಿ ಮೋರಿ ಆಯ್ತು ನೋಡಿ. ಮೋರಿ ಇದೆಯಲ್ಲ, ಆಶ್ರಯ ಅದು MLA ಹರೀಶ್ ಕೊಡ್ರು ಗ್ರಾಂಟಲ್ಲಿ ಆಯ್ತು. ಓಹೋ, ಇದೆಲ್ಲ ಮೋರಿ ಈ ಕಡೆಯಿಂದ ಅಲ್ಲಿ ಲಾಸ್ಟ್ ಗಂಟು ಆಗೈತೆ, ಅಲ್ಲೆಲ್ಲ ಆಗಿದೆ, ಮುಂದೆ ಎಲ್ಲ ಆಗಿದೆ. ಬಂದು ತೋರಿಸ್ಕೊಡ್ತೀವಿ. ಕಾಂಕ್ರೀಟ್ ರಸ್ತೆನೂ ಆಗಿದೆ. ಓಹೋ, ಕಾಂಕ್ರೀಟ್ ರಸ್ತೆ ಎಲ್ಲ ಈಗ ಆದದ್ದು. ಕಾಂಕ್ರೀಟ್ ರಸ್ತೆಯಾಗಿ 1 ವರ್ಷ ಆಯಿತು. ತೀರೋಗಿದೆ ಅನ್ಸುತ್ತೆ. ಇದು ಈ ರಸ್ತೆನೂ ಸುಧಾ MLA ಹರೀಶ್ ಕೊಡ್ರು ಗ್ರಾಂಟಲ್ಲಿ ಆಯಿತು. ಇದು ಮೋರಿ ಅದು ಎರಡು. ಈ ರೋಡು ಇದೇ ಗ್ರಾಂಟಲ್ಲಿ ಇದೊಂದು ರಸ್ತೆ ಮಾಡಿಸ್ಕೊಟ್ಟಿದ್ದೆ ಅವ್ರಿಗೆ. ಅದಾದ್ಮೇಲೆ ಕಾಂಕ್ರೀಟ್ ಹಾಕಿದ್ರು. ಇದಾಗುವಾಗಲೇ ಇದು ಆಯಿತು. ಇನ್ನೇನು ಕಾಂಕ್ರೀಟ್ ರಸ್ತೆ, ಅದು ಇದು ರೋಡು, ಪಕ್ಕದ ರೋಡು ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಕಾಂಕ್ರೀಟ್ ಹಾಕ್ಸ್ತೋ. ಇದು ಇಷ್ಟಕ್ಕೆ ಗ್ರಾಂಟ್ ಸಾಲಿಲ್ಲ, ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಬಿಡಿ, ಇದೊಂದು ಹಾಕ್ಬಿಟ್ರೆ ಬ್ಯೂಟಿಫುಲ್ ಆಗ್ಬಿಡುತ್ತೆ. ಹೌದು ಸರ್, ಪಕ್ಕದ ರಸ್ತೆಲಿ ಹೊಂಟೋಗೋಣ ಬನ್ನಿ. ಮಗ ನೋಡ್ಕೊಂಡ್ಬಿಡ್ತೀನಿ. ಇಲ್ಲ ಇಲ್ಲ ನೋಡಿ, ಅಲ್ಲಿಂದ ಮೋರಿ ನೋಡಿ, ಇದು ನೋಡಿ, ಇದಿಲ್ಲ ಅದು ಆ ಕಡೆ ಸೈಡು. ಓಕೆ ಓಕೆ, ಇದು ಕಾಂಕ್ರೀಟ್ ರಸ್ತೆ, ಆಶ್ರಯ ಬಡಾವಣೆ. ಆಶ್ರಯ ಬಡಾವಣೆ ಪೂರ್ತಿ. ಹೌದು. ಯಾವುದು 3ನೇ ಅಡ್ಡ ರಸ್ತೆ? ಹೌದು. ಚೆನ್ನಾಗಿದೆ ಸರ್ ಕಾಂಕ್ರೀಟ್ ರಸ್ತೆ. ಎಷ್ಟಾಯ್ತು ಸರ್ ಇದಕ್ಕೆ ಟೋಟಲ್ಲು ಸರ್? ಇದು ಈ ಕಾಂಕ್ರೀಟ್ ರಸ್ತೆಗಳು ಮತ್ತು ನೋಡ ಇದು ತೋರಿಸಿದ್ನಲ್ಲ ನೋಡಿ, ಅದು ಇಲ್ಲಿ ಈ ಆಶ್ರಯ ರಸ್ತೆ, ಈ ಪಕ್ಕದ್ದು. ಹೌದು. ಆಮೇಲೆ ಹೆಬ್ಬಾಳನು ಡಾಂಬರ್ ರಸ್ತೆ ಆಗಿದೆ. ಓಕೆ. ಈ ಪಾರ್ಕು ನೀವು ಸ್ವಲ್ಪ ಶುದ್ಧ ಮಾಡಿಬಿಟ್ಟಿದ್ದೀರಾ? ಶುದ್ಧ ಮಾಡಿದ್ದೀವಿ. ಎಲ್ಲ ಇರಲಿಲ್ಲ ಸರ್ ಮೊದಲು, ಗೊತ್ತಾಯ್ತು ನೋಡಿ. ಮಂಟಪ ಇರಲಿಲ್ಲ, ಮತ್ತು ಇವೆಲ್ಲ ನೋಡಿ, ಗಜುಬು ಇವೆಲ್ಲ ಏನು ಇರಲಿಲ್ಲ ಮೊದಲು. ಇಲ್ಲ ಬರೀ ಪಾಳಿತ್ತು ಸರ್ ಅಷ್ಟೇ. ನಮ್ಮ ಅವಧಿಯಲ್ಲೇ ನೋಡಿ ಇವೆಲ್ಲ ಅದು. ಹೌದು ಸರ್. ಪಾರ್ಕ್ ಯಾವ ಪಾರ್ಕ್ ಇದು? ಇದು ಹುಡ್ಕೋ ಆಶ್ರಯ ಮನೆ ಪಾರ್ಕು ಅಂತೇಳಿ ಇದೆಲ್ಲ. ಆಮೇಲೆ ನಾನು ಅವಧಿ ನಾನು ಗೆದ್ದಂತರ ಆಮೇಲೆ ಹರೀಶ್ ಕೊಡ್ರ ಕೈಲೇ MLA ಹರೀಶ್ ಕೊಡ್ರ ಕೈಲೇ ಉದ್ಘಾಟನೆ ಮಾಡಿಸೋದು. ಈಗ ನಂತರ ಆಗಿ ಇದು ಉದ್ಘಾಟನೆ ಆಗಿ ಒಂದೂವರೆ ವರ್ಷ ಆಯ್ತು ಅಷ್ಟೇ. ಉದ್ಘಾಟನೆ ಮಾಡಿದವ್ರಿಗೆಲ್ಲ ಚೆನ್ನಾಗಿದೆ. ಹೌದು ಹೌದು, ವಾಕ್ ಮಾಡ್ಕೊಂಡು ಚೆನ್ನಾಗಿದೆ. ಅಣ್ಣ ಇದೆಲ್ಲ ಚಿಕ್ಕದಿತ್ತು ರೋಡು, ಎಲ್ಲ ಗಿಡ ಅವೆಲ್ಲ ಏನಂತೆ ಸೈಡಲ್ಲೆಲ್ಲ ತಗ್ಸಿ ಸ್ವಲ್ಪ ದೊಡ್ಡದು ಮಾಡಾಕಿದೆ ನೋಡಿ, ದೊಡ್ಡದು ಮಾಡಿಸಿ. ಓಕೆ, ಸೂಪರ್. ಈಗೆಲ್ಲ ಮೋರಿ ಮಾಡಿ ಈ ಪಕ್ಕದವ್ರು ಅದನ್ನ ಇಟ್ಕೋಬೇಕು, ಜಾಗ ಇದೆ ಅಂದ್ಬಿಟ್ಟು. ಎಲ್ಲ ಈಗ ನಂತರ ಇವೆಲ್ಲ ಆಗಿ ಎಲ್ಲ ವರ್ಷ ಆಯ್ತು. ಇದು ಹೌದಾ? ಈ ರಸ್ತೆಯಲ್ಲಿ ಅವಧಿ ಮುಗಿದ ಮೇಲೆ 1 ವರ್ಷ ಆಯ್ತು ನೋಡಿ. ಇಲ್ಲೇ ಎಲ್ಲೋ ಬೀದಿ ನಾಯಿಗಳು, ಎಲ್ಲ ಕಡೆ ಬೀದಿ ನಾಯಿ ಸರ್. ಇದಕ್ಕೇನೋ ಒಂದು ಮಾಡ್ಬೇಕಲ್ಲ ಈಗ. ಎಲ್ಲ ಮಕ್ಕಳು ಕಡಿತವೆ ಸರ್, ಕಡಿತವೆ. ಈ ಮೋರಿನು ಈ ರಸ್ತೆ ಅದು ಹಂಗೆ ಇರುತ್ತೆ, ಸ್ಲಾಬ್ ಹಾಕ್ಸ್ತೀರಿ ಸರ್? ಸರ್ ಅದಕ್ಕೆ ಸ್ಲಾಬ್ ಹಾಕ್ಬೇಕು ಸದ್ಯಕ್ಕೆ. ಅದು ಕೆಲವೊಂದ್ಸಲ ಹಂಗೆ ಎಲ್ಲಿ ಸುಮ್ಮನೆ ಸರ್, ಅವ್ರು ತಳ್ಕೊಳ್ಳಿ. ಇಲ್ಲಾಂದ್ರೆ ಇಲ್ಲಿ ಬಾಟ್ಲು ಬಟ್ಟೆ ಹಾಕ್ಬಿಟ್ರೆ ಅವಾಗ ಸಿಕ್ಕಾಕೊಳ್ಳುತ್ತೆ. ಇಲ್ಲ, ಮಧ್ಯದಲ್ಲಿ ಗ್ಯಾಪ್ ಇದೆ ಸರ್, ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿರ್ತಾ ಇರ್ತಾರೆ. ನಾವು ಮಧ್ಯ ತೆಗೆದ್ಬಿಟ್ಟು ಮಾಡಿಸ್ಬೋದು. ಅದೇ ಅಲ್ಲಿ ಮಾಡಿಸಿದ್ದೀನಲ್ಲ, ಜೊತೆಲಿ ಇವೆಲ್ಲ ಮಾಡಿಸಿರೋದು ನಾನು. ಇವೆಲ್ಲ ಭಾರಿ ಪ್ರಾಬ್ಲಮ್ ಇದೆ ಸರ್. ನಾನು ಎಷ್ಟು ವರ್ಷ ಆಗಿತ್ತು ಇದು ಮಾಡಿಸಿ?
ಸರ್ ನಮ್ಮ ಅವಧಿ ಇಲ್ಲ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಮ್ಮ ಅವಧಿ ಆದ್ಮೇಲೆ ಪ್ರಾಬ್ಲಮ್ ಬತ್ತಲ್ಲ ಅಂದ್ಬಿಟ್ಟು ಹೇಳಿ ಮಾಡ್ಸಿದ್ದೀವಿ ಈ ಜೋಡಿಲಿ. ನೋಡಿ ಇಲ್ಲಿಂದ ಕನೆಕ್ಟ್ ಆಗುತ್ತೆ, ಸೊ ಇಲ್ಲಿಂದ ಹಿಂಗೆ ಹೋಗುತ್ತೆ. ಹೌದು, ಈ ರಸ್ತೆ ಆಗ್ಬೇಕಷ್ಟೇ, ಇದು ರಸ್ತೆ ಆಗಬೇಕು. ಮತ್ತೇನಾದರೂ MLA ಅಪ್ರೋಚ್ ಮಾಡಿದ್ದೀರಾ? ಒಂದಷ್ಟು ಕೊಡಿ ಸರ್. ಹೇಳಿದ್ದೀನಿ MLA ಅವ್ರಿಗೆ ಹೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಈಗೆಲ್ಲ ಸ್ವಲ್ಪ ಸಿದ್ದರಾಮಯ್ಯವ್ರೇನೋ ಹಣ ಕೊಟ್ಟಿದ್ದಾರೆ ಅಂತಲ್ಲ? ಹೌದು, ಎಷ್ಟು ಗ್ರಾಂಟ್ ಬಂದಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಂ, ನೋಡಿ 2 ಕಡೆನೂ ಫುಲ್ಲು ಮೋರಿಗಳು. ಇದು ಮೋರಿ ಆಗಿದೆ. ಈ ಸರೌಂಡಿಂಗ್ ಏರಿಯಾ ಎಲ್ಲ ಪೂರ್ತಿ ಮೋರಿಗಳು ಸರ್ ಮಾಡಿ. ಈಗ ಏರಿಯಾ ಎಲ್ಲ ಚೆನ್ನಾಗಿದೆ ಸರ್. ಹಾಂ, ದೀಪೋ ನೋಡಿ ಪೂರ್ತಿ ಆಶ್ರಯ ಬಡಾವಣೆ ಪೂರ್ತಿ ಹೆಂಗಿತ್ತು ಅಂದರೆ ಒಂಥರ ಸ್ಲಮ್ ಥರನೇ ಇತ್ತು. ಹೌದು, ಇದು ಚೆನ್ನಾಗಿದೆ ಸರ್. ಮೋರಿಗಳಾದೋ ಎಲ್ಲ ರೋಡ್ಗಳಾದೋ ಎಲ್ಲ ಡಕ್ಗಳಾದೋ, ಎಲ್ಲ ಡಕ್ಗಳು ಏನಿಲ್ಲ, ಕ್ಲೀನಾಗಿ ನೀರು ಒಯ್ಕೆ ಎಲ್ಲ ಏನು ತೊಂದರೆ ಇಲ್ಲ. ಎಲ್ಲ ಹೆಚ್ಚು ತೊಳ್ಕೊತಾರೆ, ಹೆಚ್ಚು ಆರಾಮಾಗಿ ಗಾಡಿಗಳು ನಿಲ್ಸ್ಕೊತಾರೆ. ರೋಡು ಈಗೆಲ್ಲ ಡಾಂಬರ್ ರಸ್ತೆ ಇದೆ. ಏನೋ ಮನೆಯದು ಏನು ಇದು ಏನು ನೆಲ ಇದೆಯಲ್ಲ, ಕೆರೆ ನೆಲ, ಹೌದು ಆ ಥರ ಇದೆ. ಮನೆ ಮುಂದೆ ಇದೆ. ನೀವು ಇದೇವರ ಇದೇರೇನಾ ಮನೆಯಲ್ಲಿ? ಅದೇ ಮನೇನಾ? ಎಷ್ಟು ವರ್ಷದಿಂದ ಎಲ್ಲ ಇದ್ದೀರಿ? ಈಗ 1 ವರ್ಷ ಆಯ್ತು. ಹೌದಾ? ಓಕೆ, ಮೊದಲು ಹೆಂಗಿತ್ತು ಇವೆಲ್ಲ? ಎಲ್ಲ ಇದು ಎಲ್ಲ ಇದಾಗ್ಬಿಟ್ಟಿತ್ತು, ಎಲ್ಲ ಗ್ರೀನ್ ಇದು ರೋಡು ಏನೋ ಒಂಚೂರು ಚೆನ್ನಾಗಿಲ್ಲ. ಈಗ ನಡೆಯೋಕ್ಕಾಗ್ತಿಲ್ಲ, ಬೈಕ್ ಓಡ್ಸೋಕ್ಕಾಗ್ತಿರ್ಲಿಲ್ಲ, ಒಂದು ಗಾಡಿನೇ ಬರ್ತಿರ್ಲಿಲ್ಲ. ಒಂದು ಆಟೋ ಬಂದ್ರೆ ಅಲ್ಲೇ ಸ್ಟಾಪು, ಎಲ್ಲ ಕಲ್ಲು ಗಿಲ್ಲು ಎಲ್ಲ ಇದ್ದಿತ್ತು. ಈಗ ಕಾರ್ಪೊರೇಟ್ರು ಎಲ್ಲ ಇದು ಮಾಡಿ. ಎಷ್ಟು ದಿನ ಆಯ್ತು ಮಾಡಿಸಿ ಇದನ್ನ? ಸುಮಾರು ದಿನ ಆಯ್ತು. ಹೌದಾ? ಸುಮಾರು ದಿನ. ಯಾರು ಮಾಡಿಸಿದ್ದೀನ? ಅವರೇನಾ? ಓಕೆ, ಸೊ ರೋಡು ದೊಡ್ಡದಾಯ್ತು ಇವಾಗ, ಆರಾಮಾಗಿ ಹೊರಗಡೆ ಹಬ್ಬ ಮಾಡ್ಬೋದು ಇವಾಗ. ರೋಡ್ ಎಲ್ಲ ಮೊದಲು ಏನು ಶಾಮಿಯಾನ ಹಾಕೈತಿರ್ಲಿಲ್ಲ, ಒಂದು ಫಂಕ್ಷನ್ ಮಾಡಕೈತಿರ್ಲಿಲ್ಲ ನಾವು, ಈಗ ಎಲ್ಲ ಮಾಡ್ಬೋದು. ಓಕೆ, ಸೂಪರ್ ಸೂಪರ್ ಸೂಪರ್. ಅದೇ ಆ ಥರ ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ. ಈಗ ನಿಮ್ಮ ಏರಿಯಾ ಎಲ್ಲ ನಿಮ್ಮ ಜಾಗ ಅಲ್ಲ, ನೀವು ನೀಟಾಗಿ ನೋಡ್ಕೊಂಬಿಡಿ. ಸುಮಾರು ಇದನ್ನೆಲ್ಲ ಎಲ್ಲ ಹೆಂಗೆಲ್ಲ ಆಯ್ತು ಅಲ್ಲಿ ರೋಡು ಗೀಡ್ ಎಲ್ಲ ಮಾಡೋದು. ತಗೊಂಬಂದು ದೊಡ್ಡ ಲೈನ್ RCC ಪೈಪ್ ಹಾಕ್ಸಿ ಇಲ್ಲಿಗೆ ತಂದ್ಬಿಟ್ಟೆ. ಓಕೆ, ಅಂದ್ರೆ ಈ ಆಶ್ರಯ ಬಡಾವಣೆ ಸಂಪೂರ್ಣವಾಗಿ ಚಿತ್ರಣನೇ ಚೇಂಜ್ ಮಾಡಾಕ್ಬಿಟ್ರಿ. ನೋಡಿ, ಇಲ್ಲೂ ಈಜುಡಿ ಮಾಡಿಸಿದ್ರಿ, ಪ್ರತಿ ಗಲ್ಲಿಗಳೆಲ್ಲ ಈಜುಡೆಲ್ಲ ಮಾಡಿಸಿ ಈಗ ರಸ್ತೆ ಒಂದು ಮಾಡ್ಬೇಕಾಗಿದೆ. ಇದೊಂದು ರಸ್ತೆ ಆಗ್ಬೇಕಷ್ಟೇ, ಇನ್ನು ಅರ್ಧ ಆಗಿದೆ, ಇನ್ನು ಅರ್ಧ ರಸ್ತೆ ಮಾಡಬೇಕು. MLA ಫಂಡ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಹರೀಶ್ ಗೌಡ್ರು ಹಣ ಕೊಡ್ತಾರೆ ಅಂತ. ಹೌದು, ಅಲ್ಲಿ ಮಸಾಲದಲ್ಲಿ ಕಂಟನ ಇದ್ದಾರೆ ನೋಡಿ, ಎಷ್ಟಾಗುತ್ತೆ ಅಪ್ರಾಕ್ಸಿಮೇಟ್ಲಿ ಈ ರಸ್ತೆಗೆ ಸರ್? ಇದು ನೋಡುವ ಎಸ್ಟಿಮೇಟ್ ಮಾಡಿಸ್ಬೇಕು ಸರ್. ಹೌದಾ? ಎಸ್ಟಿಮೇಟ್ ಮಾಡಿಸಿದ್ಮೇಲೆ ಒಂಚೂರು ಗೊತ್ತಾಗ್ತದೆ. ಹೌದಾ? ಎಷ್ಟು ಇಂಜಿನಿಯರ್ ಕೈಲಿ ಮಾಡಿಸಿದಾಗ ಒಂದು ಅವತ್ತೊಂದು ರೈಟ್ ಬೇರೆ, ಇವತ್ತೊಂದು ರೈಟ್ಗಳೆಲ್ಲ ಚೇಂಜ್ ಆಗಿರ್ತದೆ. ಮಾಡಿಸಿದ್ಮೇಲೆ ಗೊತ್ತಾಗುತ್ತೆ. ಕರೆಕ್ಟ್. ಸೊ ಕಮಿಷನರ್ ಕೂಡ ಕರಿತಾ ಇದ್ರಿ ನಮ್ಮ ವಾರ್ಡ್ ವಿಸಿಟ್ ಮಾಡಿ ಸರ್, ದುಡ್ಡು ಕೊಡಿ ಅಂತ. ಬಿದ್ಬಿಟ್ಟಿದ್ರೆ ಅವರಿಗೆ ಬೆಳ್ಳೇಬೇಕಲ್ಲ ಸರ್. ಸಾರ್ವಜನಿಕರು ಕೇಳ್ತಾರಲ್ಲ ಕೆಲಸನ, ಈಗಲೂ ಕಾಲ್ ಮಾಡ್ತಾನೆ ಇರ್ತಾರೆ. ಮಾಡ್ತಾನೆ ಮಾಡ್ತಾರೆ. ನೋಡಿ, ಯಾವ್ದೋ ಒಂದು ಕಾಲ್ ಬತ್ತು ಇಲ್ಲಿ ಮಶಾಣದಲ್ಲಿ, ಅಲ್ಲಿ ಒಂದು ಸೌದೆ ಎಲ್ಲ ನಾಕ್ಸ್ಕೊಟ್ಟೆ. ಇಲ್ಲಿ ಒಂದು ಸಾವಾಗಿದೆ ನೋಡಿ, ಅಲ್ಲಿಗೆ ಸೌದೆ ಒಂದು ಅದ್ರಿಗೆ ವೆಹಿಕಲ್ ಅದಕ್ಕೂ ಸುಧಾ ಫೋನ್ ಮಾಡಿ ಏನಾರು ಇದ್ರೆ ಹೇಳ್ತಾರೆ, ಅದನ್ನ ನಿಂತು ಮಾಡಿಸ್ಕೊಡ್ತಾರೆ. ಕರೆಕ್ಟ್. ಅಂದ್ರೆ ಇಡೀ ಕ್ಷೇತ್ರ ವಾರ್ಡ್ ಜವಾಬ್ದಾರಿ ನೀವು ತಗೊಂಡಿರೋದ್ರಿಂದ ಎಲ್ಲರೂ ನಿಮ್ಮ ಮೇಲೆ ಕಾಲ್ ಮಾಡ್ತಾರೆ. ಹೌದಪ್ಪ ಮಾಡಿಸ್ಕೊಡಿ, ಯಾಕಂದ್ರೆ ಮಾಡಿಸ್ಕೊಡೋದಕ್ಕೆ ಕಾಲ್ ಮಾಡೋದು. ಹೌದು, ಇಲ್ಲ ಅಂದ್ರೆ ಅವ್ನು ಮಾಡಲ್ಲ ನಡಿಯಾ ಅಂದ್ಬಿಡ್ತಾರೆ ಅಲ್ವಾ? ಹೌದು, ಕರೆಕ್ಟ್. ಮಾಡ್ದಂಥವ್ರಿಗೆ ಸ್ಪಂದಿಸ್ತೀವಿ ಸರ್. ನಮ್ಗೆ ಏನಾಯ್ತದೆ ಅದನ್ನ ನಾನು ಮಾಡಿಸ್ಕೊಡ್ತೀನಿ. ಓಕೆ, ಇದು ಲೋಕನಾಯಕ ನಗರ ವಾರ್ಡ್ ನಂಬರ್ 4. ಸೊ ಒಂದಷ್ಟು ಕೆಲಸಗಳನ್ನು ಮಾಜಿ ಆದಮೇಲೂ ಕೂಡ ಜನಗಳೊಟ್ಟಿಗೆ ಇದ್ದಾರೆ, ಜನಗಳ ಹತ್ರ ಬೆರೆತು ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ನಾವು ಪಬ್ಲಿಕ್ ಮಾತಾಡ್ಸಾಗಲೂ ಕೂಡ ಹೇಳಿದ್ರು ಪಲ್ವನ್ ಶ್ರೀನಿವಾಸ್ ಅವರು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ. ಈಗ ಸ್ವಲ್ಪ ದೊಡ್ಡ ಹಣ ಬಿಡಬೇಕಾಗಿದೆ. MLA ಹರೀಶ್ ಗೌಡ್ರು ಒಂದಷ್ಟು ಹಣ ಬಿಡುಗಡೆ ಮಾಡಿದ್ರೆ ಒಂದಷ್ಟು ರಸ್ತೆಗಳು ಕೂಡ ಇನ್ನೂ ಬ್ಯೂಟಿಫುಲ್ ಆಗುತ್ತೆ. ಆಮೇಲೆ ಎಲ್ಲ ಸರ್, ಅಲ್ಲಿ ಯಾವುದೋ ಒಂದು ತೆಂಗಿನ ಮರ ಇತ್ತು, ಎಲ್ಲ ರೋಡ್ಗೆ ಅವರು ನೋಡಿ, ರೋಡ್ ಚಿಕ್ಕದು, ಅಲ್ಲಿಗೆ ತಗೊಬಂದಿದ್ರು, ಎಲ್ಲ ನಿಂತ್ಕೊಂಡು ಮಾಡಿಸ್ಬಿಟ್ಟೆ ಸರ್ ನಾನು. ಆಗ ಅಲ್ಲಿವರೆಗೂ ಎಲ್ಲಿ ಮೋರಿ ಇತ್ತು, ಮೋರಿವರೆಗೂ ಡಾಮರ್ ಮಾಡಿಸ್ಬಿಟ್ಟೆ. ಮೊದಲು ಮೋರಿಯಿಂದ 4 ಕಡೆ ಇದೆ ದಡಿ ಬಿಟ್ಬಿಟ್ಟು ರೋಡ್ ಮಾಡಿದ್ರು. ನಾನು ಮೋರಿವರೆಗೂ ರೋಡ್ ಮಾಡಿಸ್ದೆ. ಅದನ್ನೇ ನಾವು ನಿಂತ್ಕೊಂಡು ಮಾಡಿಸ್ದೆ. 1 ವಾರ ಆಯ್ತು, ಈ ರೋಡ್ ಬಿಟ್ಟು ಹೋಗ್ಲಿಲ್ಲ. ರೋಡಲ್ಲಿ ನಿಂತ್ಕೊಂಡು ಮನೆಗಳೆಲ್ಲ ಮುಂದೆ ಕಟ್ಕೊಂಡ್ಬಿಟ್ಟು ಸಮಸ್ಯೆ. ಆಮೇಲೆ ಅವ್ರೇನ್ ಮಾಡ್ತಾರೆ, ಮುಂದಕ್ಕೆ ಚಪ್ಪಡಿ ಹಾಕಲ್ಲಿ, ಚಪ್ಪಡಿಯಿಂದ ರೋಡ್ಗೆ ಬಂದ್ಬಿಟ್ಟಿದ್ರು. ನಾವೇನು ಈ ಚಪ್ಪಡಿ ಹಾಕಬೇಕಾದ್ರೆ ಮೋರಿ ಏನು ಯಾರಾದ್ರು ಅಲ್ಲಿವರೆಗೆ ಹಾಕೊಳ್ಳಿ, ಮುಂದೆ ರೋಡ್ ಬಿಡಿ. ಹೌದು, ನಿಮ್ಮ ವೆಹಿಕಲ್ ನಿಲ್ಸ್ಕೋಬೋದಲ್ವಾ? ಅಷ್ಟೊಂದು ಆಸೆ ಯಾಕೆ, ದುರಾಸೆ ಯಾಕೆ ಅಷ್ಟೊಂದು? ಅಲ್ವಾ,
ನಿಮ್ದು ಅವ್ರದ್ದೇ. ಎಸ್ ಬನ್ನಿ ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಅಲ್ಲೇನಾಗಿದೆ ಅಂತ ಕೆಲಸ ತೋರಿಸಿ. ಆಯ್ತು ಓಕೆನಾ? ತೋರಿಸ್ತೇನೆ. ಅಲ್ಲ ಅವ್ರು ಖುಷಿ ಆಗೋಯ್ತು. ಒಂದು ನಿಮಿಷ ಹೋಗ್ಬಿಡೋಣ. ಇಲ್ಲಿದೆ ಸರ್. ಈ ಸ್ಟ್ಯಾಚು ಉದ್ಘಾಟನೆಗೆ ಬಂದಿದ್ದು ಲಾಸ್ಟ್ ನಾನು. ಇದು ಉದ್ಘಾಟನೆಗೆ ಬಂದಿದ್ದು ಲಾಸ್ಟ್. ಹೌದು, ಇದು ಡಿಸೆಂಬರ್ 4ನೇ ತಾರೀಕಲ್ಲಿ ಉದ್ಘಾಟನೆ ಆದದ್ದು. ಡಿಸೆಂಬರ್ 4ರಲ್ಲಿ. ಹೌದು, ಕರೆಕ್ಟ್. ಬನ್ನಿ. ಆಮೇಲೆ ಇದು ಆವಾಗ ಇದೆಲ್ಲ ಉದ್ಘಾಟನೆ ಆಯ್ತಲ್ಲ. ಇದು ಜೊತೆಲಿ ಇದು ಉದ್ಘಾಟನೆ ಆಯ್ತು. ಯತೀಂದ್ರ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ರು ಇದನ್ನ. ಅಲ್ಲಿ ಬಸವಣ್ಣ ಬೇರೆ ಇಟ್ಟಿದ್ದೀರಾ? ಬಸವಣ್ಣ ಬೇರೆ ಇದೆ. ಮೊದಲು ಇಲ್ಲಿ ಏನು ಇರಲಿಲ್ಲಲ್ಲ, ಒಂದು ಕಂಪೈನ್ ಆಯ್ತು ಅನ್ಸುತ್ತಲ್ಲ. ಇದು ಐಮಾಸ್ ಪೋಲ್ ಇತ್ತು ಸರ್. ಇದು ಅದನ್ನು ಈಗ ಇಲ್ಲಾಕ್ಸ್ತಾ ಇದ್ದೀನಿ. ಐಮಾಸ್ ಪೋಲ್ ಇಲ್ಲ ಇಲ್ಲಾಕ್ಸ್ತಾ ಇದ್ದೀನಿ. ಇಲ್ಲಿ ಇದ್ದದ್ದ ಇದು ಬೇಕಾಯ್ತಲ್ಲ ಸರ್ ಸರ್ಕಲ್. ಇದು ಒಳ್ಳೆ ಪುರಾತನ ಕಾಲದ ಒಂಥರ ಸ್ಟೈಲ್ ಆಗಿದೆ ಇದು. ಹೌದು, ಇದು ಬಸವನಗುಡಿ ಸರ್ಕಲ್ ಅಂತ ಇದೆ ಹೆಸರು. ಅದಕ್ಕೋಸ್ಕರ ಬಸವಣ್ಣ ಮತ್ತೆ ಆ ಕಡೆ ಈ ಕಡೆ ಇದರಲ್ಲೂ ಸುಧಾ 4 ಬಸವ ಬಂದಿದೆ ನೋಡಿ, ನಂದಿ. ಇಲ್ಲಿ ಹೌದು, ಮೇಲ್ಗಡೆ. ಹೌದು. ಬಸವನಗುಡಿ ವೃತ್ತ, ವಾರ್ಡ್ ನಂಬರ್ 4, ಮೈಸೂರು. ಹೇಳಿ ಸರ್, ಈ ಸರ್ಕಲ್ ಬಸವನಗುಡಿ ಇದು ಎಲ್ಲ ಕೇಳ್ತಿದ್ರು ಸರ್ ಜನ. ಇದು ಬಸವನಗುಡಿ ಸರ್ಕಲ್. ನೀವು ಪೈಲು ಒಂದು ಸ್ಟ್ಯಾಚು ಅಲ್ಲಿ ಬತ್ತು ಬಸವನಗುಡಿಗೆ ಏನಾದ್ರೂ ಇನ್ನೊಂದು ಬಸವನ್ ಕೂರಿಸಿ ಅಂತ ಇಲ್ಲ ಸ್ಥಳೀಕರೆಲ್ಲ ಕೇಳ್ತಿದ್ರು. ಸರ್ಕಲ್ ಅಂತ ಬಿಡ್ತಿತ್ತು. ಹೌದು, ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಅದನ್ನು ಮನ್ಸಲ್ಲಿ ಇಟ್ಕೊಂಡು ಆಮೇಲೆ ಇದೊಂದು ಬಸವ 4 ನಂದಿ ಇದೆ ನೋಡಿ, ಅದನ್ನು ನಗರ ಪಾಲಿಕೆಯಿಂದ ಗ್ರಾಂಟ್ ಹಾಕ್ಸಿ. ಈಗ ಹೆಚ್ಚು ಕಡಿಮೆ ಈಗ ನಾನು ಮಾಜಿ ಆದ್ಮೇಲೆ ಸರ್ ಇದೆಲ್ಲ ಮಾಡಿಸೋದು. ಈಗ ಒಂದು ಬಸವ ಪುತ್ಥಳಿ ದಿನಾಂಕ 14/12/2024 ಬಸವನಗುಡಿ ವೃತ್ತ, ವಾರ್ಡ್ ನಂಬರ್ 4, ಮೈಸೂರು ಉದ್ಘಾಟನೆ. ಯತೀಂದ್ರ ಸಿದ್ದರಾಮಯ್ಯನವರು, ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ ಅಧ್ಯಕ್ಷತೆ ಹರೀಶ್ ಕೋಟು, ಮಾನ್ಯ ಶಾಸಕರು, ಚಾಮರಾಜ ಕ್ಷೇತ್ರ ಮುಖ್ಯ ಅತಿಥಿಗಳು ಎಸ್ ಸಿ ಮಾದೇವಪ್ಪನವರು, ವೆಂಕಟೇಶ್ವರವರು, ರವಿಶಂಕರ್ ಅವರು, ಪೈಲ್ವಾನ್ ಶ್ರೀನಿವಾಸರು, ಮಾಜಿ ನಗರ ಪಾಲಿಕೆ. ಮಾಜಿ ಆದ್ಮೇಲೆ ಮಾಡಿಸಿದ್ದು ನೀವು? ಹೌದು, ಮಾಜಿ ಆದ್ಮೇಲೆ ಬರಲ್ಲ ಸರ್. ಸುಮಾರು ಕೆಲಸ ತೆಗಿತಾ ಇದ್ದೀರಾ? ಓಕೆ, ಎಷ್ಟಾಯ್ತು ಸರ್ ಇದು ಟೋಟಲು? ಸರ್ 15 ಲಕ್ಷ ಆಯ್ತು ಈ ಒಂದು ಇದಕ್ಕೆಲ್ಲ 15 ಲಕ್ಷ ಆಯ್ತು. ಇದು ಬಿಡಿ ಸಪ್ರೇಟ್ ನಮ್ಮ ಕೈಯಿಂದ ಮಾಡಿದ್ದು, ಇದು ಬೇಡ. ಇದು ಇದಕ್ಕೊಂದು 50,000 ಆಯ್ತು. ನನ್ನ ಕೈಯಿಂದ ನಾನು ಮಾಡಿಸಿದ್ದು. ಅದನ್ನೆಲ್ಲ ಇದು ನಗರ ಪಾಲಿಕೆಯಿಂದ ಮಾಡಿಸಿದ್ದು ಒಂದು 15 ಲಕ್ಷ ರೂಪಾಯಿ ಆಯ್ತು. ಯಾವುದು ನೋಡಿ, ಇದೆಲ್ಲ ಫುಲ್ ಸರ್ಕಲ್, ಪೂರ್ತಿ ಸರ್ಕಲ್. ಟೋಟಲ್ಗೆ ಒಂದು 16 ಲಕ್ಷ ರೂಪಾಯಿ. 16 ಲಕ್ಷ ಆಗಿದೆ. ಲೈಟು ಮತ್ತು ಸರ್ಕಲು ಇದೆಲ್ಲ ಇದು ಮಾತ್ರ ನಿಮ್ಮ ಕೈಯಲ್ಲಿ ಮಾಡಿಸಿದ್ದು? ಹೌದು. ಇನ್ನು ಆ ಸ್ಟ್ಯಾಚು ಬ್ಯೂಟಿಫುಲ್ ಆಗಿ ಆಯ್ತು ಅದು. ಹೌದು, ಯಾವ ಮಳೆಗೂ ಜಗ್ಗಲ್ಲ ಬಗ್ಗಲ್ಲ. ನೀವು ಪೈಲ್ವಾನ್ರು ನೋಡಿದಾಗೆಲ್ಲ ಖುಷಿ ಆಗುತ್ತಲ್ಲ, ನಿಮ್ಮ ಖುಷಿ ನೆನಪಾಗತ್ತಲ್ವಾ? ಕೋಟ್ಯಾಂತರ ಜನ ಈ ಇಂಡಿಯಾದಲ್ಲಿ ಕೋಟ್ಯಾಂತರ ಜನ ಪೈಲ್ವಾನರು ಬಂದು ಹೋಗಿದ್ದಾರೆ. ಕರೆಕ್ಟ್. ಅದರಲ್ಲಿ ನೆನಪಾಗಿರುವಂತದ್ದು ಮೈಸೂರಿಗೆ ಪೈಲ್ವಾನ್ ಸ್ಟ್ಯಾಚು ನಿಲ್ಲಿಸಿ ನೀವೊಬ್ರೆ ಫಸ್ಟ್? ಇಲ್ಲ ಸರ್, ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ. ಆಯ್ತಾ, ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ನಾವ್ ಎಲ್ಲಾ ಕಡೆನೂ ಬಗೆಸಿ ಈ ತರದ್ದು ಎಲ್ಲೂ ಇಲ್ಲ. ಇದೆ ಚಿಕ್ಕದು, ಇಲ್ಲ ಸಿಗ್ನಲ್ ನಿಂತಿರೋದಿದೆ, ಇಲ್ಲ ಚಿಕ್ಕದಿದೆ. ಮಂಗಳೂರಲ್ಲಿ ಒಂದ್ ಕಡೆ ಇದೆ, ಚಿಕ್ಕದಿದೆ. ಉತ್ತರ ಕರ್ನಾಟಕದಲ್ಲೂ ಸಿಗ್ನಲ್ ಇರೋದಿದೆ. ಈ ತರ ಏನು ಜೋಡಿ ಇರೋದು ಎಲ್ಲೂ ಆಗ್ತಿರೋದು, ಕುಸ್ತಿ ಆಡ್ತಿರೋದು ಎಲ್ಲೂ ಇಲ್ಲ. ಬನ್ನಿ. ಯಾರ ಅಡ್ರೆಸ್ ಹೇಳಿದ್ರೆ ಪೈಲ್ವಾನ್ ಸ್ಟ್ಯಾಚ್ ಹತ್ರ ಬಂದ್ಬಿಡಿ ಅಂತಾರೆ. ಅಷ್ಟೇ, ಪೈಲ್ವಾನ್ ಸ್ಟ್ಯಾಚ್ ಹತ್ರ ಇಲ್ಲಾಂದ್ರೆ ಹೆಬ್ಬಾಗಿಲ ಹತ್ರ ಅಂತಾರೆ. ಇವೆಲ್ಲ ನೆನಪುಗಳು. ಒಳ್ಳೆ ಅಡ್ರೆಸ್ ಕೊಟ್ರಿ ಜನಕ್ಕೆ. ರಾತ್ರಿ ಲೈಟ್ ಎಲ್ಲ ಆನ್ ಆಗುತ್ತಾ? ಆಗುತ್ತೆ ಸರ್, ನೈಟಲ್ಲಿ. ಈಗಲೂ ಆಗುತ್ತೆ? ಆಗುತ್ತೆ, ನೈಟಲ್ಲಿ ಹಾಕ್ಬೇಕು. ನೈಟಲ್ಲೇ ಆಗ್ತದಲ್ಲ, ಆಗುತ್ತೆ. ಹೌದು. ವಾರ್ಡ್ ನಂಬರ್ 4 ಲೋಕನಾಯಕ ನಗರ, ಮಾಜಿ ಕಾರ್ಪೊರೇಟರು ಪೈಲ್ವಾನ್ ಶ್ರೀನಿವಾಸ ಅವರು ವಾರ್ಡಲ್ಲಿದ್ದೀವಿ. ಅವಧಿ ಮುಗಿದ ಮೇಲೆ, ನಿಮ್ಮ ಪೀರಿಯಡ್ ಟೈಮ್ ಮುಗಿದ ಮೇಲೆ ಎಷ್ಟು ಹಣವನ್ನು ತಂದರೆ, ಎಷ್ಟು ಹಣವನ್ನು ನಿಮ್ಮ ವಾರ್ಡಿಗೋಸ್ಕರ ತಗೊಂಡು ಬರ್ತಾ ಇದ್ದೀರಾ? ಶಾಸಕರು ಎಷ್ಟು ಕೊಟ್ಟರು? ಕಾರ್ಪೊರೇಷನಿಂದ ಎಷ್ಟು ಬಂತು? ಮೂಡಾಯಿಂದ ಇವಾಗ ಮೈಸೂರು MD ಆಗಿದೆ, ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಆಗಿದೆ, ಅಲ್ಲಿಂದ ಎಷ್ಟು ಹಣ ಬಂತು?
ಜನರಲ್ ಗ್ರಾಂಟ್ ಎಷ್ಟು, SC ದುಡ್ಡು ಎಷ್ಟು ಅಂತ ಕೇಳ್ತಾ ಇದ್ವಿ. ಇದು ಡಿಸೆಂಬರ್ 4ನೇ ತಾರೀಕು. ಡಿಸೆಂಬರ್ 4. ಅಂದ್ರೆ ನಾನು ಅವಧಿ ಇದ್ದಾಗಲೇ ನನ್ನ ಅವಧಿಲಿ ಇದು ಗ್ರಾಂಟ್ ಬಿಡುಗಡೆ ಆಗಿತ್ತು. ಇದನ್ನ ಕೆಲಸ ಮುಗಿಸಿ ಮಾಡೋದ್ರೊಳಗೆ ನನ್ನ ಅವಧಿ ಮುಗಿದಿತ್ತು. ಆ ನಂತರ ಇದು ಉದ್ಘಾಟನೆ ಮಾಡಿಸ್ತು. ಅಂದ್ರೆ ಕಾರ್ಪೊರೇಷನ್ ನೀವು ಅವಧಿ ಇದ್ದಾಗ ಕಾರ್ಪೊರೇಷನ್ ಗ್ರಾಂಟ್ ಆಗಿತ್ತು. ಹೌದು, ಗ್ರಾಂಟ್ ಆಗಿ ನನ್ನ ಅವಧಿಲೇ ಗ್ರಾಂಟ್ ಆಗಿ ಅದನ್ನ ಹಾಕ್ಸಿದೆ. ಉದ್ಘಾಟನೆಗೆ ಟೈಮ್ ಮಾಡಿದ್ದು ಬೋರ್ಡ್ ಎಲ್ಲ ಅದು ಅವಧಿ ಒಳಗೆ 2023 ಆಗಿದೆ ನೋಡಿ. ಇದು ಉದ್ಘಾಟನೆ ಆಗಿರ್ಲಿಲ್ಲ. ಇದು ಟೈಮ್ ಸಿಕ್ತಂತ ಇದು ಉದ್ಘಾಟನೆ ಆಗಿರ್ಲಿಲ್ಲ. ಹರೀಶ್ ಗೌಡ್ರು ಬಂದಿದ್ರು. ಹೌದು. ಹರೀಶ್ ಗೌಡ್ರು ಮತ್ತೆ ಹರೀಶ್ ಗೌಡ್ರು, ಎಸ್ ಮಾದೇವಪ್ಪನವರು, ಮತ್ತೆ ಮಿನಿಸ್ಟರ್ ವೆಂಕಟೇಶ್ ಅವರು, ಯತೀಂದ್ರ ಸಿದ್ದರಾಮಯ್ಯನವರು, ಅಲ್ಲೋ ಅಯೂಬ್ ಖಾನ್ ಅವರು ಎಲ್ಲ ಹರೀಶ್ ಗೌಡ್ರು ಎಲ್ಲ ಬಂದು ಚೆನ್ನಾಗಾಯ್ತು ಅವರು ಉದ್ಘಾಟನೆ ಮಾಡಿ ಅಲ್ಲಿಂದ ಹೆಬ್ಬಾಳಿನ ಹೆಬ್ಬಾಗಿಲಿಂದ ಪೈಲ್ವಾನ್ ಪೇಟ ಸುತ್ತಿ ಎಲ್ಲ ಹಳೆ ಪೈಲ್ವಾನ್ಗಳಿಗೆ ಬ್ಯೂಟಿಫುಲ್ ಆಗಿ ಜ್ಯೋತಿ ಮೂಲಕ ಆ ಜ್ಯೋತಿ ತರುವ ಮೂಲಕ ಅದನ್ನ ಬಾರಿ ಚೆನ್ನಾಗಿ ಮಾಡಿ ಇಲ್ಲಿ ವೇದಿಕೆ ಮಾಡಿ ಸ್ಟೇಜ್ ಫಂಕ್ಷನ್ ಸುಧಾ ಬಾರಿ ಅದ್ದೂರಿಯಾಗಿ ಆಯ್ತು. ಕಾರ್ಯಕ್ರಮಕ್ಕೆ ಬೇಕಾಗಿತ್ತು ಸರ್. ಯಾಕೆಂದ್ರೆ ಯಾವ್ಯಾವ ಕಾರ್ಯಕ್ರಮ ಏನ್ ಮಾಡ್ಬೇಕು ಅದನ್ನೇ ಮಾಡಿದ್ರೆ ಅದು ಚೆನ್ನಾಗಿರ್ತದೆ. ಪೇಟ ಎಲ್ಲರಿಗೂ ಪೇಟ ಹಾಕ್ಸಿ ತುಂಬಾ ಚೆನ್ನಾಗಿರುತ್ತೆ ಸರ್. ಬನ್ನಿ ಒಳಗಡೆ ಹೋಗೋಣ, ಇದ್ರೆ ಮಾತಾಡ್ಸುವ. ಐಮಾಸು ಅಂತ ಹೇಳದಲ್ಲ, ಅದು ಇಲ್ಲಿ ಮಾಡಿಸ್ತಾ ಇದೀವಿ. ಈಗ ಇಲ್ಲಿಗೆ ಇಲ್ಲಿ ಮಾಡಿಸ್ತಾ ಇದೀವಿ. ಅಲ್ಲಿ ತಗ್ಸ್ಬಿಟ್ಟು ಇಲ್ಲಿ ಮಾಡಿಸ್ತಾ ಇದೀವಿ. ಅದನ್ನೇ ಮಾಡಿಸ್ತಾ ಇದ್ಲ, ಹೊಸದಾಗಿ ಮಾಡಿಸ್ತಾ ಇದ್ರ? ಐಮಾಸ್ ಏನ್ ಅಲ್ಲಿತ್ತು ಅದನ್ನ ತೆಗೆದು ಇಲ್ಲಿ ಹಾಕ್ಸ್ತಾ ಇದೀವಿ ಈಗ. ಯಾಕೆಂದ್ರೆ ಇದು ಸರ್ಕಲ್ ಅಲ್ಲ ಸರ್, ಆ ಲೈಟ್ ಬೆಳಕು ಸಾಲ್ತಾ ಇಲ್ಲ. ಅದು ಅದೇನು ಲೈಟ್ ಜಾಸ್ತಿ ಅದು ಬೆಳಗ್ಬೇಕು ಅಂತ ಹೇಳಿ ಅದೇ ಲೈಟ್ ನ ಎತ್ತಿ ಅಲ್ಲಿ ಇಡ್ಸಿದ್ದು. ಈಗ ಇಲ್ಲಿ ಹಾಕ್ಸ್ತಾ ಇದ್ವಿ. ಇಲ್ಲಿ ಯಾಕೋದ್ರಿಂದ ಇಡೀ ಸರ್ಕಲ್ ಪೂರ್ತಿ ಲೈಟ್ ಕೂಡ ಬರುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಹೌದು, ಇದು ಚೆನ್ನಾಗಿ ಕಾಣಿಸುತ್ತೆ. ಹೌದು ಸರ್. ಅಲ್ಲ? ಹೌದು. ಬಸವನಗುಡಿ ಸರ್ಕಲ್. ಹೌದಾ? ಈ ಕಡೆ ಇದು ಕೂಡ ಈ ದಾರಿ ಇಲ್ಲಿಂದ ಬೇರೆನಾ ಸರ್? ಇಲ್ಲಿಂದ ಅಲ್ಲಿವರೆಗೂ ನಮ್ದು ಆಡಿದೆ. ಇದು ನಮ್ದೇನೆ. ಅದು ಶ್ರೀಧರ್ ಬರುತ್ತೆ ಅಲ್ಲ? ಇಲ್ಲ ನಮ್ದೇ. ಅಲ್ಲಿಗೆ ಎಷ್ಟು ಒಂದೇ ವಾರ್ಡ್ ಬರ್ತದೆ. ಎಲ್ಲಿ ಕುವೆಂಪು ವೃತ್ತ ಇದೆಯಲ್ಲ ಅಲ್ಲಿವರೆಗೂ ನಮ್ಮ ವಾರ್ಡ್. ಓಕೆ. ಲಕ್ಷ್ಮೀ ಶಿವಣ್ಣ ಒಂದೇ ವಾರ್ಡ್. ಇದು ಲಕ್ಷ್ಮೀ ಶಿವಣ್ಣಂದು ಈ ಕಡೆ ವಾರ್ಡು. ಈ ಲೆಫ್ಟ್ ಈ ಕಡೆ ಎಲ್ಲ ನಮ್ಗೆ ಪಾರ್ಕ್ ಎಲ್ಲ ನಮಗೆ ಬರ್ತದೆ. ಸೂಪರ್. ಬನ್ನಿ ಹೊರಗಡೆ ಹೋಗೋಣ. ಏನು ಮಾಡಿದ್ರ? ಒಂದು ನಿಮಿಷ ರೀ, ಇದ್ರ ಬಗ್ಗೆ ಮಾತಾಡಿ. ಎಸ್ ಸರ್. ಇದು ನಗರ ಪಾಲಿಕೆ ಅಣ್ಣ. ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿ ಉದ್ಯಾನವನ. ಮೊದಲು ಹೆಸರು ಇತ್ತಾ ಇಲ್ಲ ಇವಾಗ ಇಟ್ಟಿದ್ದಾರೆ ಸರ್? ಈಗ ಇಟ್ಟು ನಗರ ಪಾಲಿಕೆಯಿಂದ ಕೌನ್ಸಿಲಿಂಗ್ ಅಲ್ಲಿ ಪಾಸ್ ಮಾಡಿಸಿ ಸರ್ಕಾರದಿಂದ ಅದನ್ನ ಈ ಪಾರ್ಕ್ ನಿರ್ಮಲಾನಂದ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಉದ್ಯಾನವನ ಅಂತ ಹೇಳಿ ಸರ್ಕಾರದಿಂದ ಆದೇಶ ಆದ್ಮೇಲೆ ನಗರ ಪಾಲಿಕೆಯಿಂದ 10 ಲಕ್ಷ ರೂಪಾಯಿ ಗ್ರಾಂಟ್ ಹಾಕ್ಸಿ ಇದನ್ನೆಲ್ಲ ದ್ವಾರ ಮಾಡಿಸೋದು ಸರ್. ಓಕೆ. ಅಂದ್ರೆ 10 ಲಕ್ಷ ಆಯ್ತಾ? ಇದು ನಿಮ್ಮ ಇಡೀ ಬಸವನಗುಡಿಗೆ ದೊಡ್ಡ ಪಾರ್ಕ್ ಅನ್ಸುತ್ತಲ್ಲ? ಹೌದೌದು ಸರ್. ಗುಡ್ ಸರ್, ಚೆನ್ನಾಗಿದೆ. ಹೌದು, ದೊಡ್ಡ ಪಾರ್ಕ್ ಇದು. ದೊಡ್ಡ ಪಾರ್ಕೆ ಸರ್. ಸಿಕ್ಕಾಪಟ್ಟೆ ಬೆಳಗ್ಗೆ ಟೈಮು ಇಲ್ಲೆಲ್ಲ ಯೋಗ ಮಂಟಪ ಯೋಗ ಮಾಡ್ತಾರೆ. ನಾವು ಸುತ್ತ ಬೆಳಗ್ಗೆ ಅಲ್ಲೇ ಯೋಗ ಮಾಡೋದು. ಒಂದು 25-30 ಜನ ಯೋಗ ಮಾಡ್ತೀವಿ ಇಲ್ಲಿ ಬೆಳಗ್ಗೆ ಟೈಮು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯೋಗ ಮಂಟಪ. ಪುನೀತ್ ರಾಜ್ಕುಮಾರ್ ಯೋಗ ಮಂಟಪದಲ್ಲಿ ಅದೆಲ್ಲ ಚೆನ್ನಾಗಿದೆ ಸರ್. ಅದನ್ನು ಮೀಟಿಂಗ್ ಮಾಡ್ಬೋದು, ಯೋಗ ಮಾಡ್ಬೋದು. ಬೆಳಗ್ಗೆ ಒಂದೊಂದು ಕಾರ್ಯಕ್ರಮ ಜೆಂಟ್ಸು ಲೇಡೀಸ್ ಎಲ್ಲ ಸೇರಿ ಒಟ್ಟಿಗೆ ಎಲ್ಲ ಹೆಚ್ಚು ಕಡಿಮೆ 20 ವರ್ಷದಿಂದ 75 ವರ್ಷದವ್ರ ಕಂಡು ಯೋಗ ಮಾಡ್ತಾರೆ ಇಲ್ಲಿ. ಯಾರು ಇದ್ದೀರಾ ಮಾತಾಡೋದು? ಮಾತಾಡ್ಸಿ. ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಉದ್ಯಾನವನ ಆ ಪಾರ್ಕಲ್ಲಿ ಬಂದಿದೆ. ಇಡೀ ಬಸವನಗುಡಿಗೆ ಅತಿ ದೊಡ್ಡ ಪಾರ್ಕು ಅಂತಲೂ ಕೂಡ ಹೇಳಾಗ್ತದೆ. ಬೆಳಗ್ಗೆ ಮತ್ತು ಸಂಜೆ ನೂರಾರು ಜನ ಬಂದು ವಾಕ್ ಮಾಡೋರಾಗಿರ್ಬೋದು, ಕಾರ್ಯಕ್ರಮ ಮಾಡೋರಾಗಿರ್ಬೋದು, ಯೋಗ ಮಾಡೋರಾಗಿರ್ಬೋದು, ಅನೇಕ ಜನರು ಕೂಡ ಬರ್ತಾ ಇರ್ತಾರೆ. ಸ್ಥಳೀಯರಿದ್ರೆ ನಾನು ಮಾತಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಓಕೆ ಸರ್. ರೋಡ್ಗಳಾಗ್ಬೋದು, ಡ್ರೈನೇಜ್ಗಳ ಕೆಲಸಗಳನ್ನು ಈಗಲೂ ಸುಧಾ ಮಾಡ್ತಾ ಇದ್ದಾರೆ. ಓಕೆ. ಅಂದರೆ ಈಗಲೂ ರೋಡಲ್ಲಿ ಇರ್ತಾರೆ, ಖಂಡಿತ ಇರ್ತಾರೆ. ದಿನನಿತ್ಯ ಬೆಳಗ್ಗೆ ಆದ್ರೂ ಇರ್ತಾರೆ, ನಮ್ಗೆ ಸಿಗ್ತಾರೆ. ಮೋಸ್ಟ್ಲಿ ಅವ್ರಿಗೆ ಇದೇ ಕೆಲಸ ಅನ್ಸುತ್ತೆ. ಇದೇ ಕೆಲಸ ಅವ್ರ ವೈಯಕ್ತಿಕ ಕೆಲಸಗಳು ಇರ್ತದೆ, ಜೊತೆಗೆ ಜನರ ಸೇವೆಯನ್ನು ಸಹ ಮಾಡ್ತಾ ಇದ್ದಾರೆ. ಇದೇ ಅವರು ನಾವು ಕುಂಬಾರಕೊಪ್ಪಲು. ಮೊದಲು ಹೆಂಗಿತ್ತು ಸರ್ ಎಲ್ಲ? ಮುಂಚೆ ಈ ಜಾಗ ನೋಡಿದಾಗ ಮುಂಚೆ ಹೋಲಿಸ್ಕೊಂಡ್ರೆ ಇವಾಗ ಚೆನ್ನಾಗಿದೆ ಸರ್. ಮುಂಚೆ ಸ್ವಲ್ಪ ಇಷ್ಟು ಅಭಿವೃದ್ಧಿ ಆಗಿರಲಿಲ್ಲ. ಹೇಳ್ಕೋಬಹುದು. ಹೌದು, ಹೊಗಳ್ಕೋಬಹುದು. ಆ ಥರ ಮಾಡಿದ್ದಾರೆ ಕೆಲಸನ. ನಮಗೆಲ್ಲ ಒಂದು ಖುಷಿ ಆಗಂತ ಮಾಡಿದ್ದಾರೆ. ತುಂಬಾ ಜನ ಬರ್ತಾರೆ ಇಲ್ಲಿ, ವಾಕ್ ಮಾಡ್ತಾರೆ ಬೆಳಗ್ಗೆ ಸಂಜೆ ಎಲ್ಲ. ಎಲ್ಲ ಚೆನ್ನಾಗಿದೆ. ನಿಮ್ದು ಯಾವ ವಾರ್ಡ್ ಇದೆ? ನಮ್ದು ಕುಂಬಾರಕೊಪ್ಪಲು ಸರ್. ನಮ್ದು ಉಷಾ ಮೇಡಮ್.
ಸೊ ಅಲ್ಲಿಂದ ಅಲ್ಲಿ ಎಷ್ಟು ವಾರ್ಡ್ಗಳಿಂದ ಜನ ಇಲ್ಲಿಗೆ ಬರ್ತಾರೆ? ಸರ್ ಸುಮಾರು ಇಲ್ಲಿ 3-4 ವಾರ್ಡಿಂದ ಬರ್ತಾರೆ ಸರ್. ಇಲ್ಲಿ ಮಂಚವನಕೊಪ್ಪಲವ್ರು ಬರ್ತಾರೆ, ಹೆಬ್ಬಾಳವ್ರು ಬರ್ತಾರೆ, ಲಕ್ಷ್ಮೀಕಾಂತ್ ನಗರದವ್ರು ಬರ್ತಾರೆ, ನಮ್ಮ ಕುಂಬಾರಕೊಪ್ಪಲವ್ರು ಬರ್ತಾರೆ, ಇಲ್ಲಿ ಇಲ್ಲ ಬಾದೇಶ್ವರ ಬಡವರು ಸ್ವಲ್ಪ ಕಮ್ಮಿ, ಬಟ್ ಈ ಕಡೆ ಎಲ್ಲ ಜನ ಬರ್ತಾರೆ. ಯಾವಾಗ ಓಪನ್ ಆಗುತ್ತೆ? ಯಾವಾಗ ಸರ್? ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ, 5 ಗಂಟೆಗೆ ಓಪನ್ ಇರ್ತದೆ. 5 ಗಂಟೆಯಿಂದ ಒಂದು 10-10:30 ಗಂಟೆ ಇರ್ತದೆ. ಪುನಃ ಕ್ಲೋಸ್ ಆಗಿ ತಿರುಗಿ ಸಂಜೆ ಬರ್ತಾರೆ 4 ಗಂಟೆಗೆ ಬರ್ತಾ ಇರ್ತಾರೆ ಸರ್. ಬರ್ತಾರೆ. ಹೌದು. ಸೊ ನೀವು ಕಂಡಂಗೆ ಹೆಂಗಿತ್ತು ಈ ವಾರ್ಡ್? ಹೆಂಗಿತ್ತು ನೀವು ಕಂಡಂಗೆ ಸರ್? ಈ ವಾರ್ಡ್ ನಾವು ಹೌದು ಇಲ್ಲೇ ಬೇರೆ ವಾರ್ಡ್ ಆದ್ರೂ ಕೂಡ ನಾವು ಇಲ್ಲೇ ಜಾಸ್ತಿ. ಹೌದು ಇಲ್ಲೇ ಮುಂಚೆ ಈ ರೀತಿ ಇರಲಿಲ್ಲ ಸರ್. ಅದು ಶ್ರೀನಿವಾಸಣ್ಣವ್ರು ಬಂದು ಮುಂಚೆ ಏನು ಮಾಡಿದ್ರು ಅದಕ್ಕಿಂತ ಜಾಸ್ತಿ ಕೆಲಸಗಳನ್ನ ಮಾಡಿದ್ದಾರೆ. ಹೇಳ್ಕೋಬಹುದು, ನೋಡ್ಬೋದು, ಹೇಳ್ಕೋಬೋದು ಖಂಡಿತ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ ಹೇಳಿ ಸರ್. ಏನು ಮಾಡ್ಕೊಂಡ್ರು? ನಾವು ಒಂದು ಸ್ಮಾಲ್ ಕೇರ್ ಇಂಡಸ್ಟ್ರಿ ಇದೆ, ಹೆಬ್ಬಾಳ ಇಂಡಸ್ಟ್ರಿ. ನಾವು ಮೊದಲನೇ ವಾರ್ಡ್ ಅವರು. ಫಸ್ಟ್ ವಾರ್ಡ್. ಹೆಬ್ಬಾಳ ಲಕ್ಷ್ಮೀಕಾಂತ್. ಹೌದು, ಲಕ್ಷ್ಮೀಕಾಂತ್ ನಗರ. ಲಕ್ಷ್ಮೀ ಶಿವಣ್ಣ ಅವ್ರ ಜೊತೆ ಇರ್ತೀವಿ. ನೀವು ಆ ವಾರ್ಡಲ್ಲಿ ಇರೋರು, ಈ ವಾರ್ಡ್ ಬಗ್ಗೆ ಏನು ಹೇಳ್ತೀರಿ? ಸರ್ ನಾವಿಲ್ಲಿ ಇರೋದೆಲ್ಲ ಫ್ರೆಂಡ್ಶಿಪ್ ಅಲ್ಲಿ ನಾವು ಇಲ್ಲೇ ಇರೋದು. ಅಂದ್ರೆ ನಮ್ಗೆ ಇವತ್ತಿಂದ ಪರಿಚಯ ಇಲ್ಲ ಶಿವಣ್ಣವರು, ನಮ್ಮ ಪೈಲ್ವಾನ್ ಶ್ರೀನಿವಾಸಣ್ಣವರು. ನಮ್ಗೊಂದು 15 ವರ್ಷದಿಂದನೂ ಪರಿಚಯ. ನಾವೆಲ್ಲ ಇಲ್ಲಿ ಬಾಂಧವ್ಯ ಏನಪ್ಪ ಅಂತಂದ್ರೆ 4 ವಾರ್ಡ್ ಎಲ್ಲರೂ ಸೇರ್ಕೊಂಡು ಇಲ್ಲಿ ಸೇರ್ತಾನೆ ಇರ್ತೀವಿ. ನಾವು 15-20 ವರ್ಷದಿಂದ ಇಲ್ಲಿ ಒಡನಾಟ ಇಟ್ಕೊಂಡಿದ್ದೀವಿ. ಅವಾಗೂ ಇವಾಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇವರು ಮೂಲತಃ JDS ಇಂದ ಮುಂಚೆಯಿಂದ ಬಂದಾಗಲಿಂದನೂ ಅವಾಲಿಂದ ಜನಸೇವೆ ಮಾಡ್ತಾ ಬಂದು ಈಗ ಒಂದು ಪಕ್ಷೇತರ ನಿಂತು ಗೆದ್ದು ಈಗ ಮುಂಚೆ ಏನು ಅಭಿವೃದ್ಧಿ ಆಗಿದೆ ಅದಕ್ಕಿಂತ ಮುಂದೆ ಮೇಲ್ಪಟ್ಟಿಗೆ ಬಂದಿದ್ದಾರೆ. ಅದನ್ನು ನೋಡಿ ಖುಷಿ ಪಡ್ತೀವಿ. ಡೈಲಿ ಬರ್ತಿರ್ತೀರಾ? ಡೈಲಿ ನಾವು ರೆಗ್ಯುಲರ್ ಆಗಿ ಇಲ್ಲಿ ಇದ್ದೇ ಇರ್ತೀವಿ ಸರ್. ಇಲ್ಲಿ ಅವರು ಇವರು ಅನ್ನೋದಲ್ಲ, ನಾವು ಸುತ್ತಮುತ್ತ ವಾರ್ಡಲ್ಲಿರೋ ನಾವು ಸ್ನೇಹಿತರುಗಳು ಇದ್ದೀವಿ. ಇಲ್ಲಿ ವಿನಾಯಕ ಬಂದರು, ಫೋನ್ ಮಾಡಿದ್ರು. ಪ್ರತಿಯೊಂದು ಗ್ರೂಪ್ ಒಂದು ಇವತ್ತೇ ಕಮ್ಮಿ ಇರೋದು. ಮಿನಿಮಮ್ 15 ಜನ ಎಲ್ಲ ವಾರ್ಡ್ಗೂ ವಿಸಿಟ್ ಮಾಡ್ತಾ ಇದೀವಿ ಅಂತ. ಮಿನಿಮಮ್ 15 ಜನ ಇರ್ತೀವಿ. ಡೈಲಿ ಬರ್ತಾರೆ, ಫೈನಾನ್ಸ್ ನಾವು ಡೈಲಿ ಸಿಗ್ತಾರೆ, ಡೈಲಿ ಮಾತಾಡ್ತೀವಿ. ಏನರಪ್ಪ ಸಮಾಚಾರ ಮಾತಾಡ್ಸ್ಕೊತಾರೆ, ಹೋಯ್ತಾರೆ. ರೆಗ್ಯುಲರ್ ಆಗಿ ಒಡನಾಟ ಇದೆ ನಮಗೆ. ನಾವು ಪಕ್ಕದ ವಾರ್ಡವರು, ಆ ವಾರ್ಡು, ಈ ವಾರ್ಡವ್ರು ಅಂತಲ್ಲ, ಬಾಂಧವ್ಯ ಚೆನ್ನಾಗಿದೆ. ಎಲ್ಲರ ಜೊತೆ ಚೆನ್ನಾಗಿದೆ, ಮಾತಾಡಿಸ್ತೀವಿ, ಹೋಗ್ತೀವಿ. ಇಲ್ಲ, ನಾವು ಓಟ್ ಹಾಕೋದು ಅದಕ್ಕೋಸ್ಕರ ಅವ್ರು ನಮ್ಗಳ ಮಧ್ಯೆ ಇರಬೇಕು, ನಮ್ಮ ಮುಂದೆ ಇರಬೇಕು ಅಂತಾನೆ. ನಾವು ಯಾವತ್ತು ಯಾರೇ ಓಟ್ ಹಾಕ್ಲಿ ಸರ್, ಜನಗಳ ಜೊತೆ ಯಾವಾಗ ಸಂಪರ್ಕಲಿದೆ ಅಂಥವ್ರಿಗೆ ಓಟ್ ಹಾಕಿ ಗೆಲ್ಸ್ಬೇಕು ಸರ್. ಎಲ್ಲೋ ಮನೇಲಿ ಕುಂತ್ಕೊಳ್ಳೋರು ಗೆಲ್ಸ್ಬಿಟ್ಟು ಅವರಿಂದ ಸುರಿಯೋದ್ ಬದಲು ಜನಗಳ ಜೊತೆ ಯಾರು ಬೆರೀತಾರೆ ಅಂಥವ್ರನ್ನ ಗೆಲ್ಸ್ಕೊ ಬಂದ್ರೆ ಒಳ್ಳೇದು ಸರ್. ಆ ಕೆಲಸಕ್ಕೆ ನಮ್ಮ ಪೈಲ್ವಾನ್ ಶ್ರೀನಿವಾಸಗೌಡ ಬೆಸ್ಟ್ ಚಾಯ್ಸ್. ಮೈಸೂರಲ್ಲಿ ಕೆಲವೊಂದು ವಾರ್ಡೆಲ್ಲ ಹಂಗಿದೆ. ಕೆಲವೊಂದ್ಸಲ ಹೆಂಡತಿಯನ್ನು ಗೆಲ್ಸ್ಕೊಂಡು ಗಂಡ ಫೀಲ್ಡಲ್ಲಿ ಇರ್ತಾನೆ, ಇಲ್ಲ ಮಕ್ಕಳು ಫೀಲ್ಡಲ್ಲಿ ಇರ್ತಾರೆ. ಬಟ್ ಇಲ್ಲಿ ಯಾರು ಗೆಲ್ತಿರ್ತಾರೋ ಅವರೇ ಫೀಲ್ಡಲ್ಲಿ ಇದ್ರೆ ಇನ್ನು ತುಂಬಾ ಉತ್ತಮ ಅಂತ ಹೇಳ್ಬೋದು. ಏನು ಕೆಲಸ ಮಾಡಿರ್ತಾರೆ ಸರ್, ಅದನ್ನೇ ಮುಂದಕ್ಕೆ ಫ್ಯೂಚರು, ಅದೇ ಅಡಿಪಾಯ ನೆಕ್ಸ್ಟ್ಗೆ. ಅದು ಬಿಟ್ಟು ನಾವು ಬೇರೆ ಥರ ನಾವು ಗೆಲ್ತೀವಿ ಅಂದ್ರೆ ಆಗಲ್ಲ. ಯಾವತ್ತು ಅರ್ಧ ಎಲೆಕ್ಷನ್ ಸಹ ಸಾರ್ವಜನಿಕರ ಜೊತೆ ಯಾವತ್ತು ಮಿಂಗಲ್ ಆಗ್ತೀವಿ, ಅವತ್ತು ಅರ್ಧ ಎಲೆಕ್ಷನ್ ಗೆದ್ದಂಗೆ. ಇನ್ನು ಮಿಕ್ಕಿದ ಫರ್ದರ್ ಬೇರೆ, ಅದರಲ್ಲಿ ಫರ್ದರ್ ಬೇರೆ. ಅದರಲ್ಲಿ ಮಿನಿಮಮ್ 75% ಜನಗಳ ಜೊತೆ ಯಾವಾಗಲೂ ಬೆರ್ತಾನೆ ಇದ್ದಾರೆ. ಅದರಲ್ಲಿ ಇವ್ರು ಹೇಳಿದ್ದು ಕರೆಕ್ಟ್. ಆ್ಯಕ್ಚುಲಿ ಫಸ್ಟು ಕೆಲಸಗಾರನಾಗಿ ನಮ್ಮ ಮುಂದೆ ಕಾಣಿಸ್ಕೊಂಡು ನಾವು ಹೇಳಿದ ಕೆಲಸಗಳು ಮಾಡಿದಾಗ ಅವನಿಗೆ ಓಟ್ ಹಾಕೋಣ. ಈ ದುಡ್ಡು ಕಾಸು, ಹಣ ಕಾಸು ಅದು ಬೇರೆ ಥರ ನಡೆಯುತ್ತೆ ಬಿಡಿ. ಆದರೂ ಕೂಡ ಯಾವಾಗ ನಾವು ಮನಸ್ಸನ್ನು ಗೆಲ್ತೀವಿ, ಮನುಷ್ಯರ ಮನಸ್ಸನ್ನು ಗೆಲ್ತೀವಿ, ಕ್ಷೇತ್ರ ಅಭಿವೃದ್ಧಿಯನ್ನು ನೋಡ್ತೀವಿ, ವಾರ್ಡ್ನ ಕೆಲಸ ನೋಡ್ತೀವಿ, ಅವತ್ತು ಖಂಡಿತವಾಗ್ಲೂ ಅವ್ರನ್ನ ಗೆಲ್ಲಿಸ್ತಾರೆ. ನಾವು ಓಟ್ ಹಾಕೋಂಥ ವ್ಯಕ್ತಿ ನಮ್ಮ ಕಣ್ಮುಂದೆ ಇರಬೇಕು. ಅವ್ರ ಹೆಂಡತಿ ಮಕ್ಕಳಿಗೆ ಆಸ್ತಿ, ಒಡವೆ, ಅಂತಸ್ತು, ಫಾರಿನ್ ಟೂರು, ಟ್ರಿಪ್ಪು ಅದೆಲ್ಲ ಇರೋದು. ಇಲ್ಲಿ ನಿಮ್ಮ ವಾರ್ಡಲ್ಲಿ ಏನಾಗಬೇಕು, ನಿಮ್ಮ ಏರಿಯಾದಲ್ಲಿ ಏನಾಗಬೇಕು ಅದನ್ನು ಕೇಳೋಂಥ ಕೆಲಸಗಾರನಿಗೆ ಗೆಲ್ಲಿಸ್ಬೇಕೆ ಹೊರತು ನಾವಿಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಾಡೋಕ್ಕೆ ಬಂದಿಲ್ಲ. ನಾವು ನಿಮ್ಗೆ ಓಟ್ ಹಾಕಿದ್ದೀವಿ ಅಂದಮೇಲೆ ನೀವು ದೊಡ್ಡ ಇವನಲ್ಲ, ಕಿರೀಟ ಅಲ್ಲ. ಸೊ ನೀವು ಕೆಲಸಗಾರನಾಗಿ ನಾನು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. 5 ವರ್ಷ ನಿಂಗೆ ಓಟ್ ಕೊಟ್ಟಿದ್ದೀವಿ, 5 ವರ್ಷ ಕೆಲಸ ಮಾಡು, ನಿಂಗೆ 6,000 ರೂಪಾಯಿ ಸಂಬಳ ಕೊಡ್ತಾ ಇದ್ದೀವಿ, ಮಾಡು ಅಷ್ಟೇ ಅಲ್ವಾ ಸರ್? ಇವತ್ತು ಸಂಬಳ ಇಲ್ಲ ಆದರೂ ಕೂಡ ಕೆಲಸ ಮಾಡ್ತಿದ್ರೆ, ಮಾಜಿ ಆದ್ಮೇಲೂ ಕೆಲಸ ಮಾಡ್ತಿದ್ರೆ, ಅದಕ್ಕೆ ಕೇಳಿದ್ದು. ಶ್ರೀನಿವಾಸಣ್ಣ ಇರ್ಬೋದು, ಪಕ್ಕದ ವಾರ್ಡು, ನಮ್ಮ ವಾರ್ಡಲ್ಲೂ ಹೇಳ್ತೀವಿ, ಪಕ್ಷ ಭೇದವಾಗಿ ಹೇಳ್ತೀವಿ. ನಮ್ಮ ಶಿವಣ್ಣವರು ಅಷ್ಟೇನೆ, ಅವ್ರು ಯಾರು ಅವಾಲಿಂದ ಕೆಲಸ ಮಾಡ್ಕೊಬತ್ತಾ ಇದಾರೆ. ಹಾಗೆ ಮನೆ ಸೇರ್ಕೊಳ್ಳಲ್ಲ ಅಂತವ್ರೆಲ್ಲ, ಅವರು ಮನೆ ಸೇರ್ಕೊಳ್ಳೋರಾಗಿರೋ ನಾವು ಮಾತಾಡ್ತಾನೆ ಇತ್ತಿಲ್ಲ ಇಲ್ಲಿ ಸರ್, ನಮ್ಗೆ ಬೇಕಾಗಿಲ್ಲ ಸರ್, ನಮ್ಮ ಪಡೆಗೆ ನಾವು ಹೋಯ್ತೀವಿ ಅಂದರು. ಅವ್ರ ಜನಗಳ ಜೊತೆ ಬೆರ್ತಾ ಇರೋದಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ಜನಗಳ ಜೊತೆ ಇರೋದಕ್ಕೋಸ್ಕರ ನಾವು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲ ನಮ್ಮ ಪಡೆ ನಾವು ಹೋಗ್ತೀವಿ. ಹೌದು ವೀಕ್ಷಕರೇ. ಸೊ ಯಾವತ್ತೂ ಕೂಡ ನಾವು ಓಟ್ ಹಾಕೋಂಥ ವ್ಯಕ್ತಿ ನಾವು ಹೇಳಿದ ಕೆಲಸ ಮಾಡಿ ನಮ್ಮ ಕೆಲಸಗಾರನಾಗಿರ್ಬೇಕು ಹೊರತು ನಮ್ಮ ರಾಜನಾಗಿರ್ಬಾರ್ದು. ಸೊ ಹಾಗಾಗಿ ವಾರ್ಡ್ ನಂಬರ್ 4 ಲೋಕನಾಯಕ ನಗರದಲ್ಲಿ ಪೈಲ್ವಾನ್ ಶ್ರೀನಿವಾಸ್ ಅವರು ಅವಧಿ ಮುಗಿದ ಮೇಲೆ, ಕಾರ್ಪೊರೇಷನ್ ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ, ಈಗ ಎಲೆಕ್ಷನ್ ಇಲ್ಲ, 1.25 ವರ್ಷ ಆಯಿತು. ಎಲೆಕ್ಷನ್ಗೋಸ್ಕರ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಏನೂ ಆಗಿಲ್ಲ. ಆದ್ರೂ ಜನ ನನ್ನ ನೋಡಿ ಆಯ್ಕೆ ಮಾಡಿದ್ದಾರೆ. ಇವಾಗ ಅನಿವಾರ್ಯ ನನ್ನನ್ನೇ ಮಾತಾಡಿಸ್ಬೇಕು, ನನಗೆ ಫೋನ್ ಮಾಡಬೇಕು, ಈಗ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಪೈಲ್ವಾನ್ ಶ್ರೀನಿವಾಸ್ ಅವ್ರಿಗೆ ಈ ವಾರ್ಡಿನ ಜನ ಈಗಲೂ ಕೂಡ ಫೋನ್ ಮಾಡ್ತಾರೆ, ಸರ್ ಈ ಕೆಲಸ ಮಾಡಿಸ್ಕೊಡಿ ಅಂತ. ಈಗ ವಾರ್ಡ್ ವಿಸಿಟ್ ಮಾಡಿದಾಗ ನಿಮಗೆ ಅಬ್ಸರ್ವ್ ಮಾಡಿದ್ರಿ,
ಮೋರಿ ತೆಗೆಸ್ಕೊಡಿ, ಕಸ ತೆಗೆಸ್ಕೊಡಿ, ಈ ರಸ್ತೆ ಮಾಡಿಸ್ಕೊಡಿ, UGT ಮಾಡಿಸ್ಕೊಡಿ. ಸೊ ಈ ಥರ ಈಗಲೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಕೆಲಸಗಾರನಿಗೆ ಮಾತ್ರ ಈ ಥರ ಡಿಮ್ಯಾಂಡಿಂಗ್ ಇದ್ದೇ ಇರುತ್ತೆ. ಇದು ಇದು 4 ಲೈಟ್ಗಳು ಈಗ ಹಾಕ್ಸಿದ್ದು, LED ಲೈಟ್ಗಳು ಈಗ ಮತ್ತೆ ಹಾಕ್ಸಿದ್ದು ಅದು. ಮತ್ತೆ ಈಗ ಹಾಕ್ಸಿದ್ದು ಸರ್, 1 ವಾರ ಆಯ್ತು. ನೀವು 4 ಮೂಲೆ 4 ಹಾಕ್ಸಿದ್ರು ನೀವು. ಕತ್ಲೆ ಕಾಣ್ತಾ ಆ ಕಡೆ ಕೆಳಗಡೆ ಅಂತೂ ಇಲ್ಲೂ ಕಾಣ್ತಿರ್ಲಿಲ್ಲ. ಇಲ್ಲಿ ಸ್ವಲ್ಪ ಈ ರೋಡ್ ಬೆಳಕು ಬರ್ತದೆ, ಆ ಕಡೆ ಕೆಳಗಡೆ ಬೆಳಕೆ ಇರ್ತಿದ್ದಿಲ್ಲ. ಪರವಾಗಿಲ್ಲ ನೋಡಿ, ವಯಸ್ಸಾದವರು ಹುಡುಗರು ಎಲ್ಲ ಬಂದು ಕೂತ್ಕೋತಾರೆ. ಸೊ ಇಲ್ಲಿ ಕಾರ್ಯಕ್ರಮ ಮಾಡೋದು, ಕಾರ್ಯಕ್ರಮಗಳು ಒಂದು ಯೋಗ ನಡೀತದೆ ಸರ್. ಬೆಳಗ್ಗೆ 5 ಗಂಟೆಗೆ ರೆಡಿ ಇರ್ತಾರೆ ಜನ. ಇಲ್ಲಿ ಯೋಗ ನಡೀತದೆ, ಇಲ್ಲಿ ಯೋಗ ನಡೀತದೆ, ಅಲ್ಲಿ ಯೋಗ ನಡೀತದೆ, 3 ಕಡೆ ಯೋಗ. ಪರವಾಗಿಲ್ಲ, ಚೆನ್ನಾಗಿದೆ. ಅಂದ್ರೆ ಇದು ಕೂಡ ಇಶ್ಯೂ ಆಗಿತ್ತು, ಪಾರ್ಕ್ ಒಳಗಡೆ ಯಾಕೆ ಬಿಲ್ಡಿಂಗ್ ಕಟ್ತಾ ಇದ್ದೀರಾ ಅಂತ ಅಲ್ವಾ? ಅದು ಇಶ್ಯೂ ಆಗಿತ್ತು. ಈಗ ಜನಗಳು ಅನುಕೂಲ ಇದೆ ಅಷ್ಟೇ. 5% ಇರಲೇಬೇಕು ಯಾವುದೇ ಪಾರ್ಕಲ್ಲಿ ಕಟ್ಟಡ ಇರಲೇಬೇಕು, ಅಷ್ಟು ಇದೆ ಅಷ್ಟೇ. ಚಿಕ್ಕನಮೇಡವರು 2.25 ಎಕರೆ 2.25 ಎಕರೆ ಇದೆ. ಇದು 2.25 ಎಕರೆಗೆ 5%. ಇನ್ಯಾವುದೋ ಕಟ್ಟಡ ಬರೋದಿಲ್ಲ ಬಿಡಿ ಇಲ್ಲಿ. ಗುಡ್. ಇದ್ರ ಬಗ್ಗೆ ಹೇಳ್ಬಿಡಿ ಹೋದಾಗ. ಮುಂದೆ ಹೋಗಿ ಸರ್. ಹಾಂ, ಎಸ್ ಸರ್, ತುಂಬ ಚೆನ್ನಾಗಿದೆ. ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರು ಪೀಠಾಧ್ಯಕ್ಷರು, ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠ. ಅಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರ ದ್ವಾರ. ಒಳಗಡೆ ಬಂದರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪೀಠಾಧ್ಯಕ್ಷರು ಇಲ್ಲೇ ಇದ್ದಾರೆ. ಹೌದು ಸರ್, ಇದು ಮೊದಲಾಗಿತ್ತು 2021 ಇಸ್ವಿಲಿ. ಇದನ್ನ ಅದು ನಮ್ಮ ಸ್ವಂತ ಖರ್ಚಿನಿಂದ ನಾನು ಅದನ್ನ ಅಂತ ಮಾಡಿಸಿದ್ದು. ನಾನು ಬಂದಾಗ ಇನ್ನೂ ಜಾಸ್ತಿ ಏನಿದ್ದೇನೋ ಆಗಿರಲಿಲ್ಲ. ಇದು MLA ಗ್ರಾಂಟ್ ಅಲ್ಲಿ ಹರೀಶ್ ಕೊಡ್ರೆ ಉದ್ಘಾಟನೆ ಮಾಡಿದ್ರು. ಮತ್ತೆ ನಿರ್ಮಾನಂದ ಸ್ವಾಮೀಜಿ, ಇದು ಸೋಮನಾಥ ಸ್ವಾಮೀಜಿ ಅವರು ಉದ್ಘಾಟನೆ ಮಾಡಿದ್ರು. ಓಕೆ, ಅದ್ರ ಇಲ್ಲಿ ಡೇಟು ಇದೆ ನೋಡಿ. ಓ ಹೌದಾ, ಸ್ವಾಮಿಗಳೇ ಬಂದಿದ್ರ? ಹೌದು ಹೌದು. ಅದು ಭೈರವೈಕ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುತ್ಥಳಿ ಲೋಕಾರ್ಪಣೆ ಸಮಾರಂಭ ದಿನಾಂಕ 21/11/2021 ಭಾನುವಾರ. ಇದು ಉದ್ಘಾಟನೆ ಆದದ್ದು ಸ್ವಾಮೀಜಿ ಅವ್ರದ್ದು. ಸೊ ಇದು ಪುತ್ಥಳಿ ಅದು ಈಗಾಯ್ತು ಸರ್, 1 ವರ್ಷ ಆಯ್ತು ಮೇಲ್ಗಡೆದಾಗಿ. ಇದು ಅದು ಆಗಿ ಮೇಲ್ಗಡೆ 1 ವರ್ಷ ಸರ್. ಮೇಲ್ಗಡೆದಾಗಿ ಸೋಮನಾಥ ಸ್ವಾಮೀಜಿ ಅವರು ಮತ್ತೆ ನಿರ್ಮಾಣ ಇವರು ಹರೀಶ್ ಕೊಡ್ರು ಉದ್ಘಾಟನೆ 1 ವರ್ಷ ಆಯ್ತು ಅದಾಗಿ. ಅದು ಡೇಟು 1 ವರ್ಷ ಆಗಿ ಈಗ ಹೋಗಿದ್ದು. ಈಗ ಜನವರಿಗೆ 1 ವರ್ಷ ಆಯ್ತು ಸರ್. ಅದು ಒಟ್ಟಲ್ಲಿ ನಮ್ಮ ಅವಧಿ ಮುಗಿದ್ಮೇಲೆ ಮುಗಿದ್ಮೇಲೆ ಸುಮಾರು ಮಾಡಿದ್ರು. ನಮ್ಮ ಅವಧಿಲಿ ಆಗಿತ್ತು. ಇದು ಮಾತ್ರ ಪುತ್ತೂಳಿ ನಮ್ಮ ಅವಧಿಲಿ ಆಗಿತ್ತು. ಅದು ನಮ್ಮ ಅವಧಿ ಮುಗಿದ್ಮೇಲೆ ಆಯ್ತು. ಓಕೆ ಪೈಲ್ವಾನ್ರ, ಇವಾಗ ಮಾಜಿ ಕಾರ್ಪೊರೇಟರ್ ಇದು ಯಾವ ಗ್ರಾಂಟ್ ಇವೆಲ್ಲ? ಇದು MLA ಗ್ರಾಂಟ್. ಸೂಪರ್. ಇಲ್ಲಿ ಗೃಹಿಣಿಯರು, ಹುಡುಗರು, ವಯಸ್ಸಾದವರು ಎಲ್ಲರೂ ಕೂಡ ಬರ್ತಾರೆ. ಓಕೆ ಪೈಲ್ವಾನ್ರೆ, ಈಗ ನೀವು ಮಾಜಿ ಕಾರ್ಪೊರೇಟ್ರು ಆದರೂ ಕೂಡ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ರೆ ಮತ್ತೆ ಎಲೆಕ್ಷನ್ ಯಾಕೆ ಆಗ್ಬೇಕು ನಿಮಗೆ? ಏನು ವ್ಯತ್ಯಾಸ ಏನು? ಎಲೆಕ್ಷನ್ ಕೆಲಸ ಮಾಡ್ತಿದ್ರೆ? ಹೌದು, ನೀವು ಕೇಳೋದು ಕರೆಕ್ಟಾಗಿ ಕೇಳಿದ್ರಿ. ಅದೇನಂದ್ರೆ ಇವಾಗ ನಮಗೆ ನಾವು ಕೆಲಸ ಮಾಡ್ತಾ ಇದೀವಿ. ನಾವು ಹೆಚ್ಚಿನ ರೀತಿ ಈಗ ಜನಗಳು ವಾರ್ಡ್ ಒಳಗಡೆ ಹೋದ್ರೆ ಅದು ಬೇಕು ಇದು ಬೇಕು ಅಂತಾರೆ. ನಮ್ಗೆ ಈಗ ನಾವು ನಗರ ಪಾಲಿಕೆ ಒಳಗಡೆ ಇದ್ರೆ ನಾವು ಕಮಿಷನರ್ ಜೊತೆಲೋ ಇಲ್ಲ ಮೇಯರ್ ಜೊತೆಲೋ ನಾವು ಗುದ್ದಾಡ್ಕೊಂಡು ಅವ್ರ ಜೊತೆಲಿ ಹಿಂಗೆಲ್ಲ ಅಂತ ಕೆಲಸಗಳು ತೋರ್ಸ್ಕೊಂಡು ನಾವು ಏನು ಅಲ್ಲಿ ಮೀಟಿಂಗ್ ಮಾಡ್ಕೊಂಡು ನಾವು ಕೆಲಸ ಕೇಳ್ಬೋದು, ಇದು ಮಾಡ್ಕೊಡಿ ಅಂತ ಗ್ರಾಂಟ್ ಕೇಳ್ಬೋದು. ಈಗ ನಾವು ಕಾರ್ಪೊರೇಷನ್ ಅಲ್ಲಿ ಏನೋ ಈಗ ಹೋಯ್ತೀವಿ ಕೇಳ್ತೀವಿ. ಈಗ ಅವರು ಸ್ಪಂದಿಸಿ ಕೊಟ್ರೆ ಸರಿ, ನಮ್ಗೆ ಈಗ ಕೊಡ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡೋದು? ಈಗ ಯಾವ್ದೋ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ಯಾವ್ದಾರೋ ಒಂದು ಮಾಡ್ಕೊಡ್ತಾರೆ. ನಮ್ಮ ವಾರ್ಡಲ್ಲಿ ಕೆಲಸ ಮಾಡಿದೀವಿ, ಹೆಚ್ಚು ಕಡಿಮೆ 75-90% ಕೆಲಸ ಆಗಿದೆ. ಇನ್ನೂ 20% ಕೆಲಸ ಆಗ್ಬೇಕು ನಮ್ಗೆ. ಓಕೆ ಓಕೆ, ಆಗ್ಬೇಕಾದ್ರೆ ನಾವು ಕೇಳಲೇಬೇಕು, ಜನ ಸ್ಪಂದಿಸಬೇಕಂತಲ್ಲ, ಸ್ಪಂದಿಸ್ಲೇಬೇಕು ಬೇಕು. ಮತ್ತೆ ನಾವು ಇಲ್ಲಿ ನಮ್ಮ ಜೋನ್ ಪೈಯಲ್ಲಿ ನಾವು ಮೀಟಿಂಗ್ ಮಾಡ್ಕೋಬಹುದು. ಇಲ್ಲಿ ಅಧಿಕಾರಿಗಳು, ಈಗ ಅಧಿಕಾರಿಗಳು ನಾವು ಅಧಿಕಾರ ಇದ್ದಾಗ ಕೇಳುವಂತ ಮಾತು ಈಗ ಕೇಳಲ್ಲ. ಬನ್ನಿ ಕೂತ್ಕೊಂಡು ಬನ್ನಿ, 1-2 ನಿಮಿಷ ಮಾತಾಡ್ಬಿಟ್ಟು ಎಂಟು ಕೊಡೋಣ. ಅಲ್ಲಿ ಬೆಂಚ್ ಮೇಲೆ ಕೂರಿಸ್ತೀನಿ. ಎಸ್ ಸರ್, ಇವಾಗ ಅವಾಗಲೇ ಮಾತಾಡ್ತಾ ಇದ್ವಿ. ಈಗ ಅಧಿಕಾರಿಗಳು ನಿಮ್ಮ ಕೆಲಸಕ್ಕೆ ಸ್ಪಂದಿಸ್ತಾರ? ಈಗ ಯಾಕಂದ್ರೆ ಅವಧಿ ಮುಗಿದ್ಮೇಲೆ ಸರ್ ಕೆಲವರು ಸೋಂಬರಿಗಳು ಇರ್ತಾರೆ ಸರ್. ಕೆಲವರು ಅರ್ಧ ಜನ ಸ್ಪಂದಿಸ್ತಾವ್ರೆ, ಇನ್ನು ಅರ್ಧ ಜನ ಸ್ಪಂದಿಸ್ತಾ ಇಲ್ಲ. ಮೊದಲು 100ಕ್ಕೆ 100 ಭಾಗನು ಎಲ್ಲಾ ಅಧಿಕಾರಿಗಳು ಸ್ಪಂದಿಸ್ತಿದ್ರು ಅಧಿಕಾರ ಇದ್ದಾಗ, ನಮ್ಮ ಅವಧಿ ಇದ್ದಾಗ. ನಮ್ಮ ಅಧಿಕಾರ ನಂತರ ಕೆಲವರು ಅರ್ಧ ಜನ ಸ್ಪಂದಿಸ್ತಾರೆ, ಇನ್ನು ಅರ್ಧ ಜನ
ಸ್ಪಂದಿಸ್ತಾ ಇಲ್ಲ. ಅವ್ರುಗಳು ಒಂದು ಟಾರ್ಗೆಟ್ ಇಡಿ ಸರ್, ಹೆಣ್ಮಕ್ಳಿಗೆ ಎಲ್ಲ ಒಂದ್ ಕಡೆ ಕರಪ್ಷನ್ ಆಗಿರ್ತಾರೆ, ಅವ್ರು ಮಾತ್ರ ಸ್ಪಂದಿಸಲ್ಲ. ನೋಡಿ ಬೇಕಾದ್ರೆ ಪ್ರಾಮಾಣಿಕರು ನಿಜವೂ ಅಧಿಕಾರಿಗಳು ನಿಮ್ಗೆ ಸ್ಪಂದಿಸ್ತಾರೆ. ನಾವು ಎಲ್ಲಾರ ಬಗ್ಗೆ ಏನು ಹೇಳೋದಲ್ಲ, ಕೆಲವರು ಸ್ಪಂದಿಸ್ತಾರೆ, ಕೆಲವರು ಒಂದು ಸ್ಪಂದಿಸ್ತಾ ಇಲ್ಲ ನಮ್ಗೆ. ಯಾಕೆಂದ್ರೆ ನಾವೇನ್ ನಮ್ಮನೆ ಕೆಲಸ ಮಾಡ್ಕೊಳಿಕ್ ನಾವೇನ್ ಕೇಳ್ತಾ ಹೌದು, ನಾವು ಕೇಳ್ತಾ ಇರೋದು ದಿನನಿತ್ಯ ಸಾರ್ವಜನಿಕರ ಕೆಲಸ ಪರವಾಗಿ ನಾವು ಕೇಳ್ತಾ ಇರೋದು. ಹೌದು ಸರ್, ಹೌದು. ಯಾಕಂದ್ರೆ ಈಗ ನಿಮ್ದು ಅವಧಿ ಮುಗ್ದೋಗ್ಬಿಡ್ತು, ಇವನೇನ್ ಕೇಳೋದು, ನೆಕ್ಸ್ಟ್ ಎಲೆಕ್ಷನ್ ಆದಾಗ ಇನ್ಯಾವನಾರು ಬಂದಾಗ ನೋಡ್ಕೊಳ್ಳೋಣ ಅಂತ ಕೆಲವರು ಕಚಡಗಳು, ಕಂತ್ರಿಗಳು, ಕಜ್ಜಿಗಳು, ಕೆಲವು ಸರ್ಕಾರಿ ಕಾರ್ಮಿಕರು ಇರ್ತಾರೆ. ಹೌದು ಅಲ್ವಾ? ಕುತ್ಕೊಳ್ಳೋಣ. ಹೌದು ಸರ್. ಇಷ್ಟಪ್ಪ ಬಂದೆ 5 ನಿಮಿಷ ಬಂದೆ ತಗೋತಾರೆ. ಬನ್ನಿ ಸರ್. ಎಸ್, ಇದು ಪೈಲ್ವಾನ್ ಶ್ರೀನಿವಾಸ್ ಅವರ ವಾರ್ಡ್ ನಂಬರ್ 4 ಲೋಕನಾಯಕ ನಗರದಲ್ಲಿ ಮಾಜಿ ಕಾರ್ಪೊರೇಟರ್ ಪೈಲ್ವಾನ್ ಶ್ರೀನಿವಾಸ್ ಅವರು ಮಾಜಿ ಆದ್ಮೇಲಿಂದ ಏನು ಕೆಲಸ ಮಾಡಿಸ್ತಿದ್ದಾರೆ, ಮಾಜಿ ಆದಮೇಲೆ ಕೆಲಸ ಮಾಡಿಸೋದಿಲ್ಲ, ಅದು ತುಂಬ ಕಷ್ಟ. ಯಾಕಂದರೆ ಕಜ್ಜಿ ಈ ಕೆಲವು ಭ್ರಷ್ಟ ಅಧಿಕಾರಿಗಳಿದೆಯಲ್ಲ, ಕೆಲವರು ಕೇಳಲ್ಲ. ಅವರೆಲ್ಲ ಬರೀ ಹೆಗಣ ಥರ ಲಂಚ ತಿಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆದರೂ ಕೂಡ ಅವ್ರುಗಳ ಮುಂದೆ ಹೋಗಿ ಕೇಳಿ ಕೆಲಸ ಮಾಡಿಸೋದು, ವಾರ್ಡ್ಗೆ ಹಣ ಕೊಡಿ ಅಂತ ಹೇಳೋದಿದೆಯಲ್ಲ, ಅದು ಕೂಡ ಇಂಪಾರ್ಟೆಂಟಾ ಸರ್? ಮಾತಾಡ್ಬಿಡಿ. ಹೇಳಿ ಸರ್, ಈಗ ಅಧಿಕಾರಿಗಳು ಹೆಂಗೆ ಸ್ಪಂದಿಸ್ತಾರೆ ನಿಮಗೆ? ಸರ್ ಅದೇ ನಾನು ಹೇಳಿದ್ನಲ್ಲ, ಕೆಲವು ಅಧಿಕಾರಿಗಳು ಸ್ಪಂದಿಸ್ತಾರೆ, ಒಂದು 50% ಸ್ಪಂದಿಸ್ತಾರೆ, ಇನ್ನೊಂದು 50% ಸ್ಪಂದಿಸ್ತಾ ಇಲ್ಲ. ಅನ್ನ ತಿನ್ನೋರು ಸ್ಪಂದಿಸ್ತಾರೆ. ನನ್ನ ಇದರಲ್ಲಿ ವರ್ಡ್ ಅಲ್ಲಿ ಹೇಳ್ಬೇಕು, ಕೆಲವರು ಕಕ್ಕ ತಿನ್ನೋವು ಹಿಂಗೇನೆ, ಅವು ಎಷ್ಟೇ ಹೋಗಿದ್ರು ಹಂಗೆ ಅಷ್ಟೇ. ಸೊ ಅಂತರ ಮೇಲೆ ನಾವು ಕೂಡ ಕಣ್ಣಿಟ್ಟಿರ್ತೀವಿ. ಸರ್, ಈಗ ಫಂಡ್ ಎಲ್ಲ ತರಬೇಕು ಅಂದ್ರೆ, ಕಾರ್ಪೊರೇಷನ್ ಕೆಲಸ ಮಾಡಿಸ್ಬೇಕು ಅಂದ್ರೆ ಹೆಂಗೆ ಮತ್ತೆ ಇವಾಗ ನೀವು ಮಾಡೋದು? ಹೆಂಗೆ ಅಂದ್ರೆ ಸರ್, ನಾವು ಹೋಗ್ತಾ ಇದೀವಿ. ಈಗ ನಾವು ಹಿಂದೆ ಕಮಿಷನರು ನಮಗೆ ಸಾಮಾನ್ಯವಾಗಿ ಹೇಳಿದ್ರು ಕೆಲಸ ಎಲ್ಲ ಮಾಡ್ಕೊಡ್ತಿದ್ರು, ನಮಗೆ ಮಾಡ್ಕೊಡ್ತಿದ್ರು. ಯಾವುದೇ ಒಂದು ಎಸ್ಟಿಮೇಟ್ ತಗೊಂಡು ಹೋದ್ರೆ ಮಾಡಿಸ್ಕೊಡ್ತೀವಿ. ಈಗ ನಿಮ್ಗೆ ಏನು ತೋರಿಸೋ ಕೆಲಸಗಳು, ಆ ತೋರಿಸ್ತಂತ ಕೆಲಸಗಳೆಲ್ಲನೇ ಹಳೆ ಕಮಿಷನರ್ ಇದ್ದಾಗ ಆಗಿರುವಂತದ್ದು. ಈ ಕಮಿಷನರ್ ಬಂದ್ಮೇಲೆ ನಮ್ಗೆ ಯಾವ್ದನ್ನೂ ಎಸ್ಟಿಮೇಟ್ ಮಾಡ್ಕೊಟ್ಟಿಲ್ಲ, ಆ ಒಂದು ಮಾಡ್ಕೊಟ್ಟೇ ಇಲ್ಲ. ಅಂದ್ರೆ ಎಲೆಕ್ಷನ್ ಆಗಿಲ್ವಲ್ಲ ಅಂತ ಕಮಿಷನರ್ಗೂ ಅನ್ಸ್ಬಿಟ್ಟಿದ್ಯಾ ಅಂತ? ಎಲ್ಲಿ ಫಂಡ್ ಇದೆ? ಹೌದು. ಅದೇ ಏನ್ ಹೇಳ್ತಾರೆ ಅಂದ್ರೆ, ಬಿಲ್ ಜಾಸ್ತಿ ಆಗಿದೆ, ಎಲ್ಲ ಈಗ ಬಿಲ್ಲು ಜಾಸ್ತಿ ಆಗಿರೋ ಕೊಡಿಗೆ ಬರ್ತಾ ಇಲ್ಲ ಅಂದ್ಬಿಟ್ಟದೆ ನಿಲ್ಸಿದ್ರು. ಅಲ್ಲಿಂದ ಕೆಲವು ಆಮೇಲಿಂದ ಪೂಜೆ ಆಗಿರೋನು ಸುಧಾ, ಆಮೇಲಿಂದ ವರ್ಕ್ ಆರ್ಡರ್ ಕೊಟ್ಟಿರೋನು ಸುಧಾ. ನೋಡಿ, ಇಲ್ಲಿ ಕೆಲವೊಂದು ಮೇನ್ ರೋಡಿಂದ ನಿಂಗೇನ್ ಕೆರೆವರೆಗೂ ಒಂದು ಮೋರಿ ಆಗಿದೆ, ಮನೆಗಳಿಗೆಲ್ಲ ನೀರು ನುಗ್ತಾ ಇದೆ. ಅದು ಸುಧಾ ವರ್ಕ್ ಆರ್ಡರ್ ಹಿಂದೆ ಕಮಿಷನರ್ ಕೊಟ್ಟಿದ್ದಂಥದ್ದು. ಅದನ್ನು ಸುಧಾ ವರ್ಕ್ ಆರ್ಡರ್ ಕೊಟ್ಟಿದ್ರು, ಅದನ್ನ ನಿಲ್ಸವ್ರೆ. ಅದನ್ನು ಸುಧಾ ದುಡ್ಡಿಲ್ಲ ಅಂತ. ದುಡ್ಡಿಲ್ಲ, ಆಮೇಲೆ ನಾನು ಅದಕ್ಕೇನೆ ಬನ್ನಿ ಸರ್ ಅಂತ ಅವ್ರನ್ನ ವಾರ್ಡ್ಗೆ ಕರೀತಾನೆ ಇದ್ದೀನಿ. ಅವ್ರು ಪರ್ಸನಲ್ ಭೇಟಿ ಮಾಡಿದ್ರ? ಪರ್ಸನಲ್ ಆಗಿ 4-5 ಸಲ ಭೇಟಿ ಮಾಡಿ ಏನಿಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಗೆ ಯಾರು ಮಾತಾಡೋದು ನನಗೇನಂತ. ಹೌದು, ದುಡ್ಡು ಬೇಕು ನಮ್ಗೆ. ನಮಗೂ ಸಹ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಆದ್ರೆ ಒಬ್ಬ ಕಳ್ಳ ಅಂತ ಹೇಳಿದಾಗ ಸಸ್ಪೆಂಡ್ ಮಾಡೋದ, ನಾವ್ ಯಾಕೆ ಸರ್ ಅವ್ರ ಮರ್ಯಾದೆ ಕೊಡ್ಬೇಕು? ಇಲ್ಲ, ಹಂಗೆ ಸಿಟ್ಟು ಬರುತ್ತೆ. ವಾರ್ಡ್ ಸಮಸ್ಯೆ ತುಂಬಾ ಇದೆ ಸರ್. ನಾವು ಕೆಲಸ ನಮ್ಗೆ ಏನಂದ್ರೆ, ನಾವು ಮಾಡುವಂತ ಫಾಸ್ಟ್ ಕೆಲಸದಲ್ಲಿ ನಮ್ಗೆ ಸ್ಪಂದಿಸ್ಬಿಟ್ರೆ, ನಮ್ ಮಾಜಿನೇ ಆಗಿರ್ಲಿ ಸರ್, ಮಾಜಿ ಆದ್ರೂ ಏನ್ ತೊಂದರೆ ಇಲ್ಲ. ಮಾಜಿ ಜನಗಳು ಅವತ್ತೇನು ಆಶೀರ್ವಾದ ಮಾಡವ್ರೆ, ಆಶೀರ್ವಾದ ಮಾಡಿರೋದಕ್ಕೆ ನಾನು ಇನ್ನೊಂದು ಚುನಾವಣೆ ಎಲ್ಲಿ ಯಾವತ್ತು ಬರ್ತದೆ ಅಲ್ಲಿವರೆಗೂ ನಾವು ಅದೇ ತರ ಸ್ಪಂದಿಸ್ತಾ ಇರ್ತೀವಿ. ನಮ್ಗೆ ಅಧಿಕಾರಿಗಳು ಸ್ಪಂದಿಸ್ಬೇಕು, ಒಳಗೆ ಗ್ರಾಂಟ್ ಕೊಡ್ಬೇಕು. ಕೊಟ್ಟಾಗ ನಮಗೂ ಸುಧಾ ಕೆಲಸ ಮಾಡಿಕ್ಕೆ ಅವಕಾಶ ಬರುತ್ತೆ. ಈಗ ಜನಗಳಿಗೆ ನಾವು ಇವತ್ತು ನಾಳೆ ಮಾಡಿಸ್ತೀನಿ ಅಂತ ಹೇಳಿರ್ತೀನಿ ಕೆಲಸನ, 1 ತಿಂಗಳಾದ್ರೂ ಆಗಲ್ಲ, 5 ತಿಂಗಳಾದ್ರೂ ಆಗಲ್ಲ ಅಂದ್ರೆ ಅವರು ಸುಧಾ ಏನಪ್ಪ ಅವ್ರು ಗೊತ್ತಿರಕ್ಕಿಲ್ಲ, ಅಲ್ಲಿಂದ ಗ್ರಾಂಟ್ ಬರ್ತಾ ಇದೆಯೋ ಇಲ್ವೋ ಅಂತ ಅವ್ರು ಗೊತ್ತಿರಕ್ಕಿಲ್ಲ. ನಾವಾಗಿದ್ರೆ ನಮ್ಗೆ ಆದಂತ ಮೇಯರು ಒಂದು 50 ಲಕ್ಷ, 1 ಕೋಟಿನೋ ಗ್ರಾಂಟ್ ಕೊಡ್ತಿದ್ರು. ಆಮೇಲೆ ಸ್ಪೆಷಲ್ ಆಗಿ ನಾವು ಮೇಯರ್ ಹಿಡ್ಕೊಂಡು, ಕಮಿಷನರ್ ಹಿಡ್ಕೊಂಡು ಬೇರೆ ಕೆಲಸ ತಂದು ಒಂದಷ್ಟು ಹೆಚ್ಚು ಕಡಿಮೆ ಒಂದು ಕೆಲಸ ಮಾಡ್ಕೊತಿದ್ರು. 6 ತಿಂಗಳಿಗೆ 1 ಕೋಟಿ 2 ಕೋಟಿ ಕೆಲಸ ಮಾಡ್ಕೊತಿದ್ರು. ಕರೆಕ್ಟ್. 15 ಫೈನಾನ್ಸ್ ಬರ್ತಿತ್ತು. ಈಗ ಒಂದು 50 ಫೈನಾನ್ಸ್ ಅಲ್ಲಿ ಒಂದು ಗುದ್ಲಿ ಪೂಜೆ ಮಾಡಿದ್ರು. ನಮ್ಗೆ ನಮ್ಮ ವಾರ್ಡ್ಗೆ ಒಂದು ಹೆಚ್ಚು ಕಡಿಮೆ ಒಂದು 50 ಲಕ್ಷ ರೂಪಾಯಿ ಹಾಕಿದ್ರು ನಮ್ಮ ವಾರ್ಡ್ಗೆ. ಅದು ತಿರುಗಿ ವಾಪಸ್ ಗುದ್ಲಿ ಪೂಜೆ ಆಗಿದ್ದು ಸುಧಾ, ಅದು ಕೆಲಸ ಸ್ಟಾರ್ಟ್ ಆಗೋದ್ರೊಳಗಡೆ ವಾಪಸ್ ಆಯ್ತು. ಕರೆಕ್ಟ್. ಯಾಕಂದ್ರೆ ನೀವು ಅಧಿಕಾರದಲ್ಲಿ ಇಲ್ವಲ್ಲ, ನಮ್ಗೆ ಈಗ ಕಾರ್ಪೊರೇಟರ್ ಇಲ್ದ ಉದ್ದೇಶದಿಂದ ವಾಪಸ್ ಸೆಂಟ್ರದ್ದು ವಾಪಸ್ ಹೋಯ್ತು. ಇದ್ದಾಗ ನಾವೇನ್ ಮಾಡಿಕಾಯ್ತದೆ, ಗುದ್ಲಿ ಪೂಜೆ ಅದು ಸುಧಾ ಮಾಡಿಸ್ಬಿಟ್ಟು ನಮ್ಗೆ ಅದು ವಾಪಸ್. ನೋಡಿ, ಎಲೆಕ್ಷನ್ ಆಗ್ಲಿಲ್ಲ, ಫಂಡ್ ಅದೆಲ್ಲ ಈಗ ರೋಡ್ ಎಲ್ಲ ಇದು ಮಣ್ಣು ರಸ್ತೆ ಇದೆ. ಕೇಳ್ತಾರೆ ನಮ್ಮನ್ನ ಜನ ಇದು ಮಾಡಿಸಿ ಅಂತ. ನಮ್ಮ ಈಗ MLA ಅವ್ರಿಗೆ ಹೇಳಿದೀವಿ, ಅದ್ರಲ್ಲಿ ಮಾಡಿಸ್ಕೊಡಿ ಅಂತ ಹೇಳಿದ್ವಿ. ಈಗ ಏನು ಆಗ್ಬದ್ದ ಕೆಲಸ MLA ಗ್ರಾಂಟಲ್ಲಿ ಮಾಡಿಸ್ಕೊಡಿ ಅಂತ ಹೇಳಿ. MLA ಹತ್ರ ಏನೇನು ಡಿಮ್ಯಾಂಡ್ ಇಟ್ಟಿದ್ದೀರಾ ಸರ್? ಈಗ ನಮ್ಗೆ ಕೆಲವು ಮೋರಿಗಳು ತುಂಬಾ ಆಪ್ತರು,
ನೀವು JDS ಇದ್ದಾಗಲ ಗೆದ್ದಿದ್ರಿ, ಆನಂತರ ನೀವು ಕಾಂಗ್ರೆಸ್ಗೆ ಬಂದ್ರಿ, ಶಾಸಕರ ಹಿಂಬಾಲಕರು ಆಗಿದ್ದಾರೆ, ಅವ್ರ ಸ್ನೇಹಿತರು ಆಗಿದ್ದಾರೆ, ಸಂಬಂಧಿಕರು ಆಗಿದ್ದಾರೆ, ಒಂದಷ್ಟು ಸಿಕ್ಕಾಬಿಟ್ಟು ಹಣ ಬರ್ಬೋದಲ್ಲ ಅಂತ. ಸರ್ ನಾನು ಬೇರೆ ಒಳಗೆ ನಾನು ಹೆಚ್ಚಿನ ರೀತಿ ನಾನೇನು ಡಿಮ್ಯಾಂಡ್ ಮಾಡಿಲ್ಲ ಸರ್. ನಾನು ಸಾಮಾನ್ಯಗೆ ನಾನು ಇದು ಬೇಕು ಅದು ಬೇಕು ಅಂತ ನಾನು ಏನು ಕೇಳ್ತಾ ಇಲ್ಲ ಅವ್ರನ್ನ. ಅವ್ರು ಏನು ಅಲ್ಲಿ ಅಧಿಕಾರಿಗಳ ಮೂಲಕ ಅವ್ರು ಏನು ಹೇಳ್ತಾವ್ರೆ ಅದನ್ನ ಬಿಟ್ರೆ ನಾನು ಸಪ್ರೇಟ್ ಹೋಗಿ ಅದು ಕೊಡಿ ಇದು ಕೊಡಿ ಅಂತ ನಾನು ಏನು ಕೇಳ್ತಾ ಇಲ್ಲ. ಅವ್ರು ಏನು ಬೇರೆ ಒಳಗೆ ಏನು ಕೊಡ್ತಾರೆ ಅದನ್ನ ಅವ್ರು ಕೊಡ್ಲಿ ಅಷ್ಟೇ. ನನಗೆ ಬೇರೆ ಒಳಗೆ ಏನು ಕೊಡ್ತಾರೆ ಅವರೇ ಕೊಡ್ಲಿ ಅಷ್ಟೇ. ನಾನೇನೋ ನಮ್ಮವರು ನಮ್ಮ MLA ಸಂಬಂಧಿಕರು ಅಂತ ನಾನೇನು ಸಪ್ರೇಟ್ ಹೋಗಿ ಏನು ಕೇಳ್ತಾ ಇಲ್ಲ. ಅವ್ರ ಅಧಿಕಾರವಿಲ್ಲ, ಅವ್ರಿಗೇನು ಹಣ ಬಂದಿದ್ಯೋ ಅವ್ರು ಏನು ವಾರ್ಡ್ಗೆ ಹಂಚುತ್ತಾರೆ ಅದನ್ನು ನಮ್ಮ ಅವ್ರಿಗೆ ಬಿಟ್ಟದ್ದು, ಅದು ಹಂಚ್ಲಿ ಅವರು ಅಷ್ಟೇ. ನಾವೇನು ಯಾರೇ ರೀತಿ ಅವ್ರ ಹತ್ರ ಡಿಮ್ಯಾಂಡ್ ಇಲ್ಲ. ಓಕೆ, ಅಕಸ್ಮಾತ್ ಈಗ ಎಲೆಕ್ಷನ್ ಆದ್ರೆ ಮತ್ತೆ ಗೆಲ್ತೀರೇನ ಅಂತ ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ? ಸರ್ ಜನಗಳು ನನ್ನ ವಿಚಾರದಲ್ಲಿ ನಾನು ಇಲ್ಲಿವರೆಗೆ ಜನಗಳಿಗೆ ಸ್ಪಂದಿಸಿದ್ದೀನಿ, ಅವ್ರಿಗೆ ಕೆಲಸ ಮಾಡಿದ್ದೀನಿ. ನಾನು ಹೇಳಿದ ಕೆಲಸನ ಇವತ್ತಾಗೋ ಕೆಲಸ ಇವತ್ತಾಗೋ ಕೆಲಸ ಒಂದು ವಾರಕ್ಕಾದ್ರೂ ಮಾಡಿದ್ದೀನಿ, ಕೆಲಸ ಮಾಡಿಸ್ತಿದ್ದೀನಿ. ಕೆಲವೊಂದು ಆಗಿಲ್ಲ, ಕೆಲವೊಂದು ಹೇಳಿದ್ರು ಆಗಿಲ್ಲ. ಯಾಕೆಂದ್ರೆ ನಮ್ ಬರುವಂತ ಗ್ರಾಂಟಲ್ಲಿ ನಾನು ಸಾಲಿಲ್ಲ, ಆಮೇಲೆ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತ ಹೇಳಿ ಕೆಲವೊಂದು ಕೆಲಸ ಆಗಿಲ್ಲ. ಅದು 95 ಭಾಗ ನಾನು ಸ್ಪಂದಿಸಿದ್ದೀನಿ, ಒಂದು 5 ಭಾಗ ಅದರಲ್ಲಿ ಆಗಿರ್ಬೋದು, ಜನಗಳು ಬೇಜಾರು ಇರ್ಬೋದು. ಅದ್ರಲ್ಲಿ ನಾನು ಅದು ನಂದಲ್ಲ. ಒಂದು ಕಾನ್ಫಿಡೆನ್ಸ್ ಆಗಿ ಹೇಳೋದೇ ಆದ್ರೆ ಹೋದ ಸಲ ಎಷ್ಟು ಸಾವಿರ ಹೋಟೆಲ್ ನೀವು ಗೆದ್ದಿದ್ರಿ? ಅಲ್ಲ, ಎಷ್ಟು ಹೋಟೆಲ್ಗೆ ನೀವು ಗೆದ್ದಿದ್ರಿ? ಸರ್ ನಾನು 600 ಹೋಟೆಲ್ ಲೀಡರ್ ಗೆದ್ದಿದ್ರಿ. ಎಷ್ಟು ಓಟ್ ಬಿದ್ದಿತ್ತು ನಿಮ್ಗೆ? ನನಗೆ 2400 ಓಟು ಬಂದಿತ್ತು. ಓಕೆ, ನಿಮ್ಮ ಅಪೋಸಿಟ್ ಯಾರಿದ್ರು? ಚಲೇಗೌಡರು ಇದ್ರು. ಚಲೇಗೌಡರು ಹಳೆ ಚಲೇಗೌಡ, ಅವ್ರ ಮುಂದೆ ಹೊಸದಾಗಿ ನಿಂತು ನೀವು ಗೆದ್ದಿದ್ದು. ಹೌದು ಅಲ್ಲ, ಸೊ ಇವಾಗ ನಿಂತ್ಕೊಂಡ್ರೆ ಅವಾಗ ನಿಮ್ಗೆ 2400 ಓಟ್ ಬಂದಿತ್ತ? 2400 ಟೋಟಲ್ 2400. ಈಗ ನಿಂತ್ಕೊಂಡ್ರೆ ಎಷ್ಟು ಓಟ್ ಬರ್ಬೋದು? ಸುಮ್ಮನೆ ಅಂದ್ರೆ ಈಗ ಹೇಳಿದ ಅವಾಗ ನಿಮ್ಗೆ ಏನಂತ ನಿಮ್ಗೆ ಗೊತ್ತಿಲ್ಲ, ಹೊಸ ಮುಖ. ಈಗ ಸ್ಪಂದಿಸಿದಿರಿ ಸರ್, ನನಗೆ ಗೆಲ್ತೀನಿ, ಜನಗಳು ಹೆಚ್ಚಿನ ರೀತಿ ಆಶೀರ್ವಾದ ಮಾಡ್ತಾರೆ, ಹೆಚ್ಚಿನ ರೀತಿ ಲೀಡರ್ ಗೆಲ್ಲಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಓಕೆ, ಗೆಲ್ತೀರಾ ಇಷ್ಟು ಅಂತ ನಾನು ಏನು ಹೇಳಲ್ಲ. ಒಟ್ಟಲ್ಲಿ ಒಳ್ಳೆ ರೀತಿಲಿ ಜನಗಳು ಗೆಲ್ಲಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಕೆಲಸ ಮಾಡಿದೀನಿ ಅಂತ ಹೇಳ್ತಿದ್ವಿ, ಜನಗಳು ಬಿಟ್ಟಿದ್ದು ಗೆಲ್ಲಿಸ್ತಾರೆ. ನಾನೇ ಬೇಕು, ನನ್ನ ಗೆಲ್ಸ್ಕೋಬೇಕು ಅನ್ನೋದ್ರೆ ಜನಗಳು ಬಿಟ್ಟದ್ದು ಸರ್. ಅವ್ರ ಅಭಿಪ್ರಾಯ ಅವ್ರು ಬಿಟ್ಟದ್ದು. ನೆನ್ನೆ ನನ್ನ ಕೈಲಿ ಏನಾರ ಅವ್ರು ಕೆಲಸ ಮಾಡಿಸ್ಕೋಬೇಕು, ಸ್ಪಂದಿಸ್ತಾರೆ ಅಂತಂದ್ರೆ ಅವರು ಗೆಲ್ಸ್ಕೊಳ್ಳಿ ಸರ್. ನನ್ನ ಮತ್ತೆ ಎಲ್ಲ ಹೌದು ಸರ್, ಆಸೆ ಇದೆ ಸರ್. ಅದಕ್ಕೆ ಫೀಲ್ಡ್ ಅಲ್ಲಿ ಇರೋದು. ಮತ್ತೆ ಇನ್ನೊಂದು ಏನು ಗೊತ್ತಾ ಸರ್, ಎಷ್ಟೋ ಜನ ಮಾಜಿ ಆದ್ಮೇಲಿಂದ ಈಗ ನಾನು ಫೋನ್ ಮಾಡಿದೆ, ಕೆಲವ್ರು ಫೋನ್ ತೆಗಿಲ್ಲ, ಕೆಲವ್ರಿಗೆ ಭಯ ಇದೆ. ನಿಮಗೆ ಭಯನೇ ಇಲ್ಲ, ನೀವು ಪೈಲ್ವಾನ್ರು ಸರ್, ಕೆಲಸದಲ್ಲೂ ಪೈಲ್ವಾನ್ರೆ. ನಾನು ಯಾವಾಗಲೇ ಫೋನ್ ಮಾಡಿದ ತಕ್ಷಣ ಯಾವಾಗ ಬರ್ತೀರಾ ಸರ್ ನಮ್ಮ ವಾರ್ಡ್ಗೆ, ಬಂದು ನೋಡ್ಕೊಂಡು ಹೋಗಿ. ಸೊ ಅಂತ ಸ್ಪಂದಿಸುವಂಥವ್ರು ಯಾವತ್ತೂ ಕೂಡ ಒಂದು ಕಾಲ್ನ ನೀವೇ ವಾಪಸ್ ಕಾಲ್ ಮಾಡಿದ್ರೆ. ಸೊ ಅಂತ ಪೈಲ್ವಾನ್ ಶ್ರೀನಿವಾಸ್ ಅವರು ನೀವು ಹೋಗ್ತೀರಿ. ನಾನು ಆ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಇಷ್ಟು ಹೊತ್ತು ನಾನು ಏನೋ ವಾರ್ಡ್ಗಳನ್ನ ವಿಸಿಟ್ ಮಾಡಿದ್ವಿ, ಜನಗಳನ್ನ ಮಾತಾಡ್ಸಿದ್ವಿ, ಎಲ್ಲರೂ ಹೇಳ್ದಷ್ಟೇ ನೀವು ಯಾವುದು ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ದುಡ್ಡು ಕೊಡು ಅಂತ ನಿಂತಿಲ್ಲ ಅಲ್ವಾ. ಬಿಲ್ಡಿಂಗ್ ಕಾಂಟ್ರಾಕ್ಟ್ ಅವನೇನಾದರೂ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ರೆ ನನಗೊಂಚೂರು ಇದು ಕೊಡು, ನಿನಗೆ ಅಪ್ರೂವ್ ಮಾಡಲ್ಲ ಅಂತ ಹೇಳಿಲ್ಲ. ಈ ಥರದ್ದು ಯಾವುದು ನನಗೆ ಕಂಪ್ಲೇಂಟ್ ಬಂದಿದ್ರು ಕೂಡ ನನಗೆ ನೇರವಾಗಿ ಸಾಕ್ಷಿ ಸಮೇತ ನೀವು ಹೇಳ್ಬೋದು. ಸೊ ಆ ಕಾನ್ಫಿಡೆನ್ಸಲ್ಲಿ ಹೇಳ್ತೀನಿ, ನೀವು ಮತ್ತೆ ನಿಂತ್ಕೊಂಡ್ರೆ ಗೆಲ್ತೀರಾ ಅಂತ. ಸರ್, ಜನಗಳು ಬಿಟ್ಟದ್ದು ಸರ್. ನಾನು ಕೆಲಸ ಮಾಡಿದ್ದೀನಿ, ಗೆಲ್ಸ್ಕೊಳ್ಳೋದು ಅವ್ರಿಗೆ ಸೇರುತ್ತೆ. ಯಾವಾಗ ಆಗುತ್ತೆ ಎಲೆಕ್ಷನ್? ಅದೇ ನೋಡ್ಬೇಕು ಸರ್, ಯಾವಾಗ ಏನು ಮಾಡ್ತಾರೆ. ಈಗ ಗ್ರೇಟರ್ ಮೈಸೂರು ಮಾಡಬೇಕು ಅಂತ ಹೊರಟಿದ್ದಾರೆ ಸರ್ಕಾರ. ಅದರಲ್ಲಿ ಎಲ್ಲ ಗ್ರೇಟರ್ ಮೈಸೂರು ಏನಾರ ಸ್ಟಾಪ್ ಮಾಡಿ ಚುನಾವಣೆನೇ ಮಾಡ್ತಾರೋ, ಗ್ರೇಟರ್ ಮೈಸೂರನ್ನ ಮುಂದುವರ್ಸಿದ್ರೆ ಲೇಟ್ ಆಗುತ್ತೆ ಸರ್. ಚುನಾವಣೆ ಲೇಟ್ ಆಗುತ್ತೆ. ಅಲ್ಲಿವರೆಗೂ ಏನ್ ಫಂಡ್ ಬರುತ್ತೆ ಅದನ್ನೇ ಕಿತ್ತು ಜನಗಳಿಗೆ ಸುಳ್ಳು ಹೇಳಾದ್ರೂ ಕೂಡ ಏನೋ ಕೆಲಸ ಮಾಡಿಸ್ಲೇಬೇಕು. ನಾವು ಏನ್ ಬರ್ತದೆ ಅದನ್ನ ನಮ್ಮ ವಾರ್ಡ್ಗೆ ಏನ್ ಬರ್ತದೆ ನಾನು ಮಾಡಿಸಿಕ್ಕೆ ನಾನು ಅಲ್ಲಿವರೆಗೆ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ಸರ್, ನಾನು 5 ಗಂಟೆಗೆ ಡೈಲಿ ಹೇಳ್ತೀನಿ. ಬಂದು ಅಭ್ಯಾಸ ಆಗೈತೆ. ಇಲ್ಲ ವಾಕ್ ಹೋಗ್ತೀನಿ, ಇಲ್ಲ ಯೋಗ ಮಾಡ್ತೀನಿ. ಇಲ್ಲ ಯೋಗ ಇಲ್ಲ ಮಾಡ್ತೀನಿ, ಜನಗಳ ಜೊತೆ ನಾನು ಯೋಗ ಮಾಡ್ತೀನಿ. ಯಾವ್ಯಾವ ಈಗಲೂ ಕೂಡ ಯಾವ್ಯಾವ ಕೆಲ್ಸಕ್ಕೆ ಕಾಲ್ ಬರುತ್ತೆ? ಎಲ್ಲರೂ ನಿಮ್ಮನ್ನ ಮಾಜಿ ಅಂತ ಅನ್ಕೊಂಡಿಲ್ವಾ ಯಾರು? ಸರ್, ಮಾಜಿ ಅಂತ ಕೆಲವ್ರು ಗೊತ್ತು, ಕೆಲವ್ರು ಗೊತ್ತಿಲ್ವೇನೋ. ಕೆಲವ್ರು ಗೊತ್ತಿರ್ತದೆ, ಕೆಲವ್ರು ಗೊತ್ತಿರಕ್ಕಿಲ್ಲ. ಆದ್ರೂ ಕೇಳ್ತಾರೆ, ನೀವು ಮಾಜಿನ ನೀವೇ ಅಲ್ವಾ ಅಂತಾರೆ. ನೀವೇ ಅಲ್ವಾ ಅಂತಾರೆ. ಆಮೇಲೆ ಏನ್ ಬರ್ತಿತ್ತು ಅದು ನಿಮ್ಗೆ ಗಾದೆ ಆಯ್ತದಲ್ವಾ ನಿಮ್ದು ಅಂತಾರೆ. ಆಮೇಲೆ ಇಲ್ಲ ನಾವೇನು ಹೇಳ್ತೀವಿ ಆದ್ರೂ ಹೇಳ್ತಾರೆ. ಆದ್ರೂ ನಾವು ಎಲ್ಲ ಏನಾದ್ರು ನಾವು ಬೇಜಾರು ಮಾಡ್ಕೊಳ್ಳಲ್ಲ. ಏನಾದ್ರು ನಾವು ಅದನ್ನ ಅವ್ರ ಮಾತು ಕೇಳ್ಕೊಂಡು ಅರ್ಥ ಮಾಡ್ಕೊಂಡು ನಾವು ಅವ್ರಿಗೆ ಏನಾಗಬೇಕು ನನ್ನ ಕೈಲಾದದ್ದು ಒಟ್ಟಲ್ಲಿ ನಾನು ಕೆಲಸನ ಅವ್ರಿಗೆ ಅದು ಫೋನ್ ನಾನು ಮಾಡಿದ್ರೆ ಅಕಸ್ಮಾತ್ ಎತ್ತಿಕ್ಕಾಗದೆ ಹೋದ್ರೆ ನಾವು ವಾಪಸ್ ಆದ್ರೂ ಈಗ ಬಂದು ಹೋದ್ರೆ ಎಲ್ಲರಿಗೂ ವಾಪಸ್ ಮಾಡ್ತೀನಿ ನಾನು. ಕರೆಕ್ಟ್.
ಯಾಕೆಂದ್ರೆ ನಾವು ಯಾವ್ದಾದ್ರು ವಿಚಾರ ಇರ್ಲಿ ಹೇಳ್ಬಿಟ್ಟು ನಾವು ಮಾತುಕತೆಲೆ ಮುಗಿಸ್ಕೋಬೇಕು ಅದನ್ನ. ಖಂಡಿತ ಸರ್. ನಾವು ಅದೇ ಸುಮ್ಮನೆ ಇದ್ಬೋಣ ನಿಕ್ಕಿಲ್ಲ. ಅಯ್ಯೋ ಅದು ಬೇರೆ ಬೇರೆ ಕಲ್ಪನೆ ಹೋಗ್ಬಿಡುತ್ತೆ ಅವ್ರಿಗೆ. ಆಯ್ತದೆ ಫೋನ್ ಎತ್ತಿಕ್ಕಿಲ್ಲ. ಅದು ಏನಂದ್ರೆ ಅದು ಒಳ್ಳೇದು ಇರ್ಬೋದು, ಕೆಟ್ಟದ್ದು ವಿಚಾರವಿರ್ಬೋದು. ಒಟ್ಟಲ್ಲಿ ಏನೇ ಬಂದ್ರು ಅದು ಸ್ಪಂದಿಸ್ತೀನಿ ನಾನು. ಆ ಬೇಕೇ ಬೇಕಾಗ್ತದೆ. ಈಗ ಎಲ್ಲ ಸರ್ ಬೆಳಗ್ಗೆ ನೀರ್ ಬರ್ದ ಹೋದ್ರೆ ಒಂದ್ ದಿವ್ಸ ಏನಾರು ವಾರ್ಡಲ್ಲಿ ಏನಾರು ಅಲ್ಲಿ ಒಂಗಳ್ಳಿಲೆ ಸಮಸ್ಯೆ ಆಯ್ತು, ಈಜುಡಿ ಏನೋ ನೀರು ಸಮಸ್ಯೆ ಆಯ್ತು, 2 ದಿವಸ ಕರೆಂಟೇ ಇರಲಿಲ್ಲ. ಆಗ ಆ ಟೈಮಲ್ಲಿ ಎಲ್ಲ ಇಡೀನ ಒಡೆಯಲ್ಲಿ ಏನ್ ಬತ್ತನೇ ಇರ್ತವೆ, ರೋಯಿಂಗ್ 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 ಬತ್ತನೇ ಇರ್ತವೆ ಫೋನು. ಸಂಜೆನೂ ಬರ್ತವೆ ನನಗೆ. ಅವ್ರು ಗೊತ್ತಿರಕ್ಕಿಲ್ಲ ವಿಚಾರ ಯಾರು ಕೇಳ್ತಾರೆ. ನನ್ನ ಯಾವ ಅಧಿಕಾರಿಗಳ ನಂಬರ್ ಯಾರು ಇಟ್ಕೊಂಡು ಯಾರು ಮಾಡಿ ಅದು ಅಧಿಕಾರಿಗಳು ಮಾಡಿದ್ರು ಅವ್ರು ಎತ್ತುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಹಂಗಲ್ವಲ್ಲ, ನಾವು ಜನ ನಮ್ನ ಆಶೀರ್ವಾದ ಮಾಡಿರ್ತಾರೆ ಸರ್ ಅವತ್ತು ದಿವಸ. ನಾವು ಆ ಋಣನ ನಾವು ತೀರ್ಸಕ್ಕಾಗಲ್ಲ ಸರ್. ನಾವು ಈ ರೂಪದಲ್ಲೇ ನಾವು ಆ ಋಣ ತೀರ್ಸ್ಬೇಕು. ನಾವು ಸೇವೆ ಮಾಡಿ ಅವ್ರ ಋಣ ತೀರ್ಸ್ಬೇಕು. ಅಂದಿದ್ದಾಗ ನಾನೇನ್ ಮಾಡ್ತೀನಿ, ಅವ್ರಿಗೆಲ್ಲ ಉದಾಹರಣೆ ಹೇಳ್ತೀನಿ. ನಿಮ್ ನೀರ್ ಬೇಕಾ, ನೀರಲ್ಲಿ ಟ್ಯಾಂಕಲ್ಲಿ ನಾನು ನೀರನ್ನ ಇದು ಟ್ಯಾಂಕಲ್ಲಿ ಹಾಕ್ಸ್ಕೊಡ್ತೀನಿ ನಾನು. ಫಿಲ್ಟರ್ ನೀರು ಅದು ಚೆನ್ನಾಗಿತ್ತು, ಹಾಕ್ಸ್ಕೊಳ್ಳಿ. ಯಾರು ಕೆಂಪಿರೋರ್ಗೆ ಹಾಕ್ಸ್ಕೊಳ್ಳಿ, ನೀರಿಲ್ದವ್ರು ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ಯಾವೇ ಟೈಮ್ ಗೊತ್ತದೆ ಇಂಥ ಟೈಮ್ ಗೊತ್ತದೆ ಅಂತ ನಾನು ನಮ್ಮ ಅಧಿಕಾರಿಗಳು ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಹೇಳ್ತೀನಿ. ಕೆಲವು ಕರೆಂಟ್ ಏನಾರ ಒಂದ್ ದಿವಸ ತೆಗಿದಾದ್ರೆ ಅವ್ರು ನನಗೆ ಫೋನ್ ಮಾಡಿ ಹೇಳಿರ್ತಾರೆ ಇಂಜಿನಿಯರು, ಹಿಂಗಿರ್ತಾರೆ ನಾಳೆ ಕರೆಂಟ್ ಹೋಯ್ತದೆ ಸಿಡೋಣ ಅಂತ ಹೇಳ್ತಾರೆ, ಫೋನ್ ಮಾಡ್ತಾರೆ. ನಾನು ಇಂಥ ಟೈಮಿಂದ ಫೋನ್ ಮಾಡೋದು ಕೇಳ್ದು ಅಂತವ್ರಿಗೆ ನಾನು ಅದನ್ನು ಹೇಳ್ತೀನಿ. ಯಾರೋ ಈಗ ಈಜುಡಿ ಲೈನ್ ಕಟ್ಕೊತಾನೇ ಇರ್ತಾವೆ, ಸಮಸ್ಯೆ ಜಾಸ್ತಿ ಆಗೋದು. ಅದನ್ನೇನಾಯ್ತದೆ ಅದಕ್ಕೂ ಸುಧಾ ನಾನೇನು ಮಾಡ್ತೀನಿ, ಈ ಟೈಮ್ ಬಂದಿದ್ದಾಗ ಅದೊಂದು ಜಾಸ್ತಿ ಸಮಸ್ಯೆ ಸರ್. ಈಜುಡಿ ಲೈನ್ ಜಾಸ್ತಿ ಸಮಸ್ಯೆ ಡೈಲಿ ಇರ್ತದೆ. ನಮ್ಮ ಹುಡುಗ ಇವನೇ ನಮ್ಮ ಈಜುಡಿದೆಲ್ಲ ನೋಡ್ಕೊಳ್ಳೋದು ಚಲವ. ಅವನು ನಮ್ಮ ಕೈಯಿಂದನೇ ಅವ್ರಿಗೆ ಸಂಬಳ ಕೊಡ್ತಾ ಇದ್ದಾರೆ. ನಾವೇ ಕೊಟ್ಕೊಂಡು ಈಗ ನಾವು ಇದಕ್ಕೆಲ್ಲ ಒಬ್ರು ಬೇಕೇ ಬೇಕಲ್ಲ ಸರ್. ನನಗೆ ಬರ್ತವೆ ಫೋನ್ಗಳು, ನಾನು ಇವ್ರಿಗೆ ಹೇಳ್ಬಿಟ್ಟು ನಾನು ಎಲ್ಲ ಕಡೆ ನಿಂತ್ಕೊಳಕ್ಕಾಗಲ್ಲ, ಮಾಡಿಸ್ಕೊಟ್ಟು ದಿನ ಅವನು ಬೆಳಗ್ಗೆ ಸಂಜೆ ಗಂಟೆ ಯಾವಾಗ ಗಾಡಿಗಳು ಬರ್ತದೆ, ಬೆಳಗ್ಗೆ ಗಾಡಿ ಬೆಳಗ್ಗೆ ಬರ್ತದೆ. ಆಮೇಲೆ ನಮ್ಮ ಜಟ್ಟಿಂಗ್ ಗಾಡಿ ಟೈಮಿಂಗ್ಸ್ ಇರ್ತವೆ ನಮಗೆ ಹೇಳೋರು. ಆ ಕರ್ಸ್ಕೊಂಡು ಅಕಸ್ಮಾತ್ ನಮ್ಮದು ಕೆಟ್ಟೆ ಹೋದಾಗ ಬೇರೆ ಹೊಡಿದಾರು ನಮ್ಮ ಇಂಜಿನಿಯರ್ಗೂ ಡಬಲ್ ಈಗೆಲ್ಲ ಹೇಳ್ಕೊಂಡು ಅಲ್ಲಿಂದ ಬೇರೆ ಕಡೆಯಿಂದ ತರಿಸ್ಕೊಂಡು ನಾವು ಕೆಲಸ ಅವ್ರಿಗೆ ಎಷ್ಟೊತ್ತಾದ್ರೂ ನಾವು ಕೆಲಸ ಮಾಡಿಸ್ಕೊಡ್ತೀವಿ. ಯಾಕೆಂದ್ರೆ ಪಾಪ ಅದು ಮನೆಗೆ ನೀರಿಲ್ಲ ಅಂದ್ರೆ ಕಷ್ಟ ಅಲ್ವಾ? ಆಮೇಲೆ ಇದು ಈಜುಡಿಲಿಂದು ಸಮಸ್ಯೆ ಸರ್, ಮನೆ ಒಳಗೆ ತುಂಬ್ಕೊಬಿಡ್ತದೆ. ಪಾಪ ಅವ್ರ ಸಮಸ್ಯೆ ಓಡಾಡ್ತಾರೆ, 4 ಸಲ 5 ಸಲ ಫೋನ್ ಮಾಡ್ತಾರೆ. ಈಗ ಸ್ವಲ್ಪ ಪರವಾಗಿಲ್ಲ, ಅದನ್ನು ಸ್ಪಂದಿಸ್ತೀವಿ. ನೀರೊಂದು ಏನಾರ ಟೈಮ್ ಇಲ್ಲ ಅಂದ್ರೆ ಹಣ ಇಂಥ ಟೈಮ್ ನೀರು ನಿಂತೋಯ್ತು ಅಂತಾರೆ, ಆ ಟೈಮ್ಗೆ ನಾಳೆಯಿಂದ ಸರಿ ಮಾಡಿಸ್ಕೊಡ್ತೀವಿ. ಮನೆಗಳು ಕಸ ಸಿಗಾಕತ್ತೆ, ಮನೆಗಳಿಗೆ ನೀರೇ ಹೋಗಿರಕ್ಕಿಲ್ಲ ಅಂತ ಮನೆಗಳಿಗೆ ವಾಟರ್ ಮ್ಯಾನ್ ಕಳ್ಸಿಕೊಟ್ರೆ ರೆಡಿ ಮಾಡಿಸ್ಕೊಡ್ತೀವಿ. ನಾವು ಒಟ್ಟಲ್ಲಿ ಎಲ್ಲಾ ಕೆಲ್ಸಕ್ಕೂ ಸ್ಪಂದಿಸ್ತಾ ಇದ್ದೀವಿ. ನಿಮ್ಗೂ ಅನ್ಸಿಲ್ಲ ನೀವು ಮಾಜಿ ಆಗಿದೆ ಅಂತ? ನಿಮ್ಗೂ ಅನ್ಸಿಲ್ಲ? ನಾವು ಸುಮ್ಮನೆ ನಂಬರಿಂಗ್ ಅಲ್ಲಿ ಹೇಳ್ಬೇಕಷ್ಟೇ, ಅವಧಿ ಯಾವತ್ತು ಮುಗಿತಪ್ಪ ಈ ಅವಧಿನಲ್ಲಿ ಹಂಗೆ ಹೇಳ್ಕೋಬೇಕು ಅಷ್ಟೇ. ಚುನಾವಣೆ ದೇವ ಎಲ್ಲಿವರೆಗೆ ಬರ್ತದೆ ಅಲ್ಲಿವರೆಗೆ ನಾವೇ ಕರೆಕ್ಟ್ ಸ್ಪಂದಿಸ್ತೀವಿ ಸರ್. ಎಸ್ ಸರ್, ಸೂಪರ್. ನಿಮ್ಮ ಮಗ ಈಗ ನೆಕ್ಸ್ಟ್ ನೀವೇ ನಿಂತ್ಕೊಳ್ಳೋದಲ್ಲ, ನಿಮ್ಮ ಮಗನ ನಿಲ್ಲಿಸೋದ ಸರ್? ನೀವೇ ನಿಂತ್ಕೊಳ್ಳೋದ? ಓಕೆ. ಇಲ್ಲ, ಯಾಕೆಂದ್ರೆ ಈಗ ನಾನು ಇಷ್ಟೊಂದೆಲ್ಲ ಯಾವಾಗಲೇ ಫೋನ್ ಮಾಡಿದ್ರು ಕೂಡ ನೀವು ಶ್ರೀ ಬನ್ನಿ ನಮ್ಮ ವಾರ್ಡಲ್ಲಿ ಏನು ಕೆಲಸ ಆಗಿದೆ ತೋರಿಸ್ತೀನಿ ಅಂದರೆ ಪ್ರತಿನಿತ್ಯ ಅಪ್ಡೇಟ್ ಆಗ್ತಾ ಇದ್ರಿ, ಕೆಲಸ ಮಾಡಿಸ್ತಾ ಇದ್ರಿ. ಆ ನಿಟ್ಟಿನಲ್ಲಿ ನಿಮ್ಮಂಥವ್ರು ಬಂದರೆ ನಮಗೂ ಕೂಡ ಒಂದು ಈಸಿ ಅಂದರೆ ಬೇಗ ಕೆಲಸ ಮಾಡಿಸ್ಬೋದು ಅಂತ. ಪಬ್ಲಿಕ್ ನಮಗೂ ಕೂಡ ಕಾಲ್ ಮಾಡಲ್ಲ, ಅವಾಗ ನಿಮಗೆ ಕಾಲ್ ಮಾಡೋದು. ಯಾವಾಗ ನೀವು ಫೋನ್ ಎತ್ತಲ್ಲ, ಯಾವಾಗ ಅಧಿಕಾರಿಗಳು ಫೋನ್ ಎತ್ತಲ್ಲ, ನಮಗೆ ಫೋನ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ವಾರ್ಡಿಂದ ಹೆಚ್ಚು ನನಗೆ ಫೋನ್ ಕಾಲ್ಗಳು ಯಾವುದೂ ಬಂದಿಲ್ಲ. ಸೊ ಕೆಲಸ ಮಾಡಿಸಿದ್ದೆ ನೋಡಿ. ಲೈಟಿಂಗ್ಸ್ ಆಗಿರಲಿಲ್ಲ, ನಾನು ಅದು ಬೆನ್ನು ಬಿದ್ದಿದ್ದೆ. ಹೆಚ್ಚು ಕಡಿಮೆ 6 ತಿಂಗಳಿಂದ ಅವರು ಬೆನ್ನಿಗೆ ಬಿದ್ದೆ ನೋಡಿ. ಈಗ ಎಲ್ಲ ಲೈಟ್ಗಳು ಅದು ಸುತ್ತ 4 ಕಡೆ ಕಂಬಗಳು ಹಾಕ್ಸ್ಬಿಟ್ಬಿಟ್ಟಿದೆ. ಗ್ರಾಂಟ್ ಹಾಕ್ಸಿ ಕಂಬಗಳು ಇರಲಿಲ್ಲ ಸರ್, ಕಂಬಗಳು ಹಾಕ್ಸಿರ್ಲಿಲ್ಲ. ಅದಕ್ಕೆಲ್ಲ ಈಗ ಒಂದು ವಾರದಲ್ಲಿ ಎಲ್ಲ ಹಾಕೊಟ್ರು ಬಂದು. ಆಮೇಲೆ ಅಲ್ಲಿ ಐ ಮಾಸ್ ಆಗ್ತಾ ಇದ್ದಾರೆ ಈಗ, ಅದು ಟೆಂಡರ್ ಹೋಗಿತ್ತು, ಐ ಮಾಸು ಆಗ್ತಾ ಇದೆ. ಆಮೇಲೆ ಪಕ್ಕದಲ್ಲಿ ಲೈಟ್ ಬರ್ತಿರ್ಲಿಲ್ಲ, ಅದು ವೈರು ಹೊಸ್ತಾಗಿ ಎಳಿಬೇಕಾಗಿತ್ತು, ಅದನ್ನು ಮಾಡಿಸ್ಕೊಟ್ರು. ಆಮೇಲೆ ಇದನ್ನು ಸುಧಾ ಇದೆಲ್ಲ ಹೊಸ್ತಾಗಿ ಹಾಕ್ಸಿರುವಂತದ್ದು. ಇಲ್ಲಿ ಇದೇನಲ್ಲ ಚಿಕ್ಕ ಲೈಟ್ ನೋಡಿ, ಇದು ಚಿಕ್ಕ ಇದು ನೋಡಿ, ಇದೆಲ್ಲ ನೈಟ್ ಅಲ್ಲಿ ಹಾಕಿದ್ರೆ ಭಾರಿ ಚೆನ್ನಾಗಿ ಕಾಣಿಸುತ್ತೆ. ಇವೆಲ್ಲ ಈಗ ಹಾಕ್ಸೋದು ನಾವು ಇದಲ್ಲೇ ಬಂದು ನಗರ ಪಾಲಿಕೆ ಗ್ರಾಂಟ್ ಅಲ್ಲಿ ಹಾಕ್ಸೋ ಮಾಡಿಸ್ತಾನೆ. ಓಕೆ. ಸೊ ಈಗ ಈ ಪರಿಸರ ತುಂಬಾ ಕ್ಲೀನ್ ಆಗಿದೆ, ಪ್ಲಾಸ್ಟಿಕ್ ಮುಕ್ತನ ಅಥವಾ ನೀಟಾಗಿ ಜನ ಬುದ್ಧಿವಂತರಾಗಿದ್ದಾರೆ? ಇಲ್ಲಿ ಪಾರ್ಕ್ ಅಲ್ಲಿ ಸ್ವಲ್ಪ ಹೊರಗೆ ನೋಡಿ ಸರ್, ಇಲ್ಲ ನೋಡಿ ಇದೆಲ್ಲ ನೋಡಿ, ಇದೆಲ್ಲ ನಾಕ್ಸಿ ಇದೆಲ್ಲ ಮಾಡ್ತಾ ಇಲ್ಲ ತಂದಂತವ್ರು. ಇವಾಗ ಅದು ಇದು ಬರ್ಡೇ ಮಾಡ್ಕೊಂಡಂತವ್ರು ಏನೋ 4 ಜನ ಎಲ್ಲ ಫ್ಯಾಮಿಲಿ ಬಂದು ಇಲ್ಲಿ ಕೂತ್ಕೋತಾರೆ ಸಂಜೆ ಟೈಮು, ಗಲೀಜ್ ಮಾಡಿ ಅದು ಇದು ತಿನ್ನೋರು ತಂದು ಹಾಕತ್ತಾರೆ. ಯಾಕಂದ್ರೆ ಪರಿಸರ ನೋಡಿದಾಗ ಗಲೀಜ್ ಮಾಡ್ಬೇಕು ಅನ್ಸಲ್ಲ. ನೋಡ್ಬೇಡ. ಆಮೇಲೆ ಇಲ್ಲಿ ವಾಚ್ಮೆನ್ ಇದ್ದಾರೆ, ಅವರು ಸುಧಾ ಏನಾರ ಇದ್ದಾಗ ಅವರು ಗುಡ್ಸ್ಕೊಂಡು ಎಲ್ಲ ರೆಡಿ ಮಾಡ್ತಾರೆ. ನೋಡಿ ಇಲ್ಲಿ ನೋಡಿ ಫ್ಯಾಮಿಲಿ ಇಲ್ಲ, ಹೌದು, ಅವ್ರು ಕಾರ್ಪೊರೇಷನ್ ಅದಕ್ಕೆ ಸಂಬಳ ಕೊಡೋದು, ಟೆಂಡರ್ ಆಗಿರ್ತದಲ್ಲ, ಅವರೇ ಸುಧಾ ಕೆಲಸ ಮಾಡೋದು. 3 ಶಿಫ್ಟ್ ಇದಾರೆ? ಒಬ್ರೆ ಫ್ಯಾಮಿಲಿ ಇಲ್ಲೇ ಇದ್ದಾರೆ, ಅವ್ರು ಇಲ್ಲೇ ಉತ್ಕೊಂಡು ಅವರು ಸಂಬಳ ತಗೊಂಡು. ಓಕೆ. ನೋಡಿ ಇದೆಲ್ಲ ಏನಾರ ಇದ್ದಾಗ ಕ್ಲೀನ್ ಮಾಡ್ಕೊತಾರೆ. ಓಕೆ. ಸೊ MLA ಹರೀಶ್ ಗೌಡ್ಗೆ ಏನು ಹೇಳ್ತೀರಿ?
ಆಲ್ಮೋಸ್ಟ್ ಎಲ್ಲ ಮಾತಾಡ್ಬಿಟ್ಟಿದ್ರಿ. ಸೊ ನಿಮಗೆ ಬಿಟ್ಟಿದ್ದು ಕೊಡಿ ಅಂತ ಮಾತಾಡ್ಬಿಟ್ಟಿದ್ರಿ. ಬಟ್ ಸ್ಥಳೀಯ ಎಲೆಕ್ಷನ್ ಇದ್ರೂ ಕೂಡ ಒಂದಷ್ಟು ಫಂಡ್ರ ಕಿತ್ತಾಕೊಂಡು ಬರ್ಬೋದು. ನಾವು ಕೌನ್ಸಿಲಲ್ಲಿ ಮಾತಾಡ್ಬೋದು, ಚರ್ಚೆ ಮಾಡ್ಬೋದು ದೊಡ್ಡ ದೊಡ್ಡ ವಿಷಯದಲ್ಲೆಲ್ಲ. ಈಗ ಅಧಿಕಾರಿಗಳು ಮಾತು ಕೇಳಲ್ಲ, ಕೆಲವರು 50% ಕೇಳ್ತಾರೆ, 50% ಕೇಳಲ್ಲ. ಬಡ್ಡಿ ಮಕ್ಕಳು ಕೆಲವರು ಇರ್ತಾರೆ. ಸೊ ಆದರೂ ಅವ್ರ ಜೊತೆಲ್ಲ ಜಂಜಾಡಬೇಕು ನಾವು. ಓಕೆ, ಸೊ 2025 ಇನ್ನೊಂದು 3-4 ತಿಂಗಳಾದರೆ ಮುಗಿದೋಯ್ತು. 2013 ನಿಮ್ಮದು ಎಲೆಕ್ಷನ್ ಕಾರ್ಪೊರೇಷನ್ ಅವಧಿ ಮುಗೀತು ನಿಮ್ಮದು. 2023 ಹಾಂ 2023 ಮುಗೀತು. ಸೊ 23 ನವೆಂಬರ್ 16 ಮುಗಿದೋಯ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದ್ದೀರಿ. ಸೊ ನನಗೂ ಖುಷಿ ಇದೆ ನಿಮ್ಮ ವಾರ್ಡಲ್ಲಿ ಭೇಟಿ ಮಾಡಿದ್ದಕ್ಕೆ. ನಮಗಂತೂ 100% ಖುಷಿ ಆಯಿತು ಸರ್. ಯಾಕೆಂದರೆ ನಾನು ಚಿಕ್ಕಣ್ಣ ಒಂದು 25-30 ವರ್ಷದಿಂದ ಏನೋ ನಾನು ಒಬ್ಬ ಕಾರ್ಯಕರ್ತನಾಗಿ ಬಾವುಟ ಕಟ್ಕೊಂಡು ಬಂದೆ. ಜೆ ಡಿ ಎಸ್ ಬಾವುಟ ಕಟ್ಕೊಂಡು ನಾನು ಬಂದೆ. ಆಮೇಲೆ ನಂತರ BJPಲೂ ಒಂದು ಚಿಕ್ಕಣ್ಣ ಒಂದು 6-7 ವರ್ಷ ಕೆಲಸ ಮಾಡಿದ್ದೆ. BJPಲಿ ಕೆಲಸ ಮಾಡಿ ಪುನಃ JDS ಅಲ್ಲಿ ಬಂದೆ. JDS ಅಲ್ಲಿ ಬಂದು MLA ಇವರು ಉಮಾಶಂಕರ್ ಅವ್ರು ನಿಂತ್ಕೊಂಡ್ರಲ್ಲ, ಆಗ ಅವ್ರು ಬಂದು ತಿರ್ಗಾ ಪುನಃ 2004 ಪುನಃ JDS ಕರ್ಕೊಂಡು ಬಂದು ಅಲ್ಲಿಂದ ಕಂಟಿನ್ಯೂ ಆಯಿತು. ಕಂಟಿನ್ಯೂ ಆದ ನಂತರ ಆಮೇಲೆ JDS ಹರೀಶ್ಗೌಡ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಅವ್ರ ಜೊತೆ ನಾವು ಅವ್ರ ಬೆಂಬಲಿಗಾಗಿ ನಾವು ಅವ್ರು ಇಂಡಿಪೆಂಡೆಂಟಲ್ಲಿ ಓಡಾಡಿ ಆದ ನಂತರ ಆಮೇಲೆ ನಮ್ಮ ಚುನಾವಣೆ ಬಂತು. ಆಮೇಲೆ ಆ ಟೈಮಲ್ಲಿ ನಮಗೂ ಹರೀಶ್ಗೌಡ್ರು ಅವ್ರ ಬೆಂಬಲದಲ್ಲಿ ನಾವು ಗೆದ್ದ ನಂತರ ಈಗ ನಮ್ದೊಂದು ಶಿವಕುಮಾರ್ದೊಂದು ಅವ್ರ ಬೆಂಬಲದಲ್ಲಿ ಗೆದ್ದು ಈಗ ನೆಕ್ಸ್ಟು ಸುಧಾ ಈಗ ಇಂಡಿಪೆಂಡೆಂಟಾಗಿ ಕೆಲಸ ಮಾಡಿದ್ದೀವಿ. ಕೆಲಸ ಮಾಡಿ ನೆಕ್ಸ್ಟು ಜನಗಳ ಆಶೀರ್ವಾದ ಮಾಡಿದ್ರೆ ನಮಗೆ ಖಂಡಿತ. ಸೊ ಒಳ್ಳೇದಾಗಲಿ ಸರ್. ಈಗ ರೈಟ್ ನ್ಯೂಸ್ ಯಾವಾಗಲೂ ಕೂಡ ನಿಮ್ಮನ್ನ ಎಚ್ಚರಿಸ್ತಾ ಇರುತ್ತೆ, ಆಮೇಲೆ ಮಾತಾಡ್ತಿರುತ್ತೆ. ನಮಗೆ ಇವತ್ತು ನಾವು ಹೇಳಬೇಕು ಅಂದರೆ ನಮ್ಮ ಬೇರೆ ಕಡೆ ಇರಲಿ, ಮೈಸೂರು ನಗರದಲ್ಲಿ ರೈಟ್ ನ್ಯೂಸು ನಮಗೆ ವಾರ್ಡ್ ಬಗ್ಗೆ ನಾವು ಮಾಡಿರುವಂಥ ಕೆಲಸಕ್ಕೆ ನಾವು ಏನು ಮಾಡಿದ್ದೀವಿ, ಎಷ್ಟು ಕೆಲಸ ಮಾಡಿದ್ದೀವಿ, ಅದಕ್ಕೆ ರೈಟ್ ನ್ಯೂಸು ಅವತ್ತಿಂದ 2018 ಇಲ್ಲಿವರೆಗೆ ನಮಗೆಲ್ಲ ಸಂಪೂರ್ಣವಾಗಿ ನಮ್ಮ ಕೆಲಸನ ಅವರು ಜನಕ್ಕೆ ತೋರಿಸಿದ್ದಾರೆ, ಪ್ರಚಾರ ಮಾಡಿದ್ದಾರೆ. ನಾನು ಆ ರೈಟ್ ನ್ಯೂಸ್ಗೆ ನಾನು ತುಂಬ ಹೃದಯದ ಧನ್ಯವಾದ ಸುಧಾ ಹೇಳಿ. ವೀಕ್ಷಕರೇ, ಇಷ್ಟೊತ್ತು ಪೈಲ್ವಾನ್ ಶ್ರೀನಿವಾಸ್, ವಾರ್ಡ್ ನಂಬರ್ 4, ಲೋಕನಾಯಕ ನಗರ, ಮಾಜಿ ಕಾರ್ಪೊರೇಟರ್. ಅವಧಿ ಮುಗಿದ ಮೇಲೆ ಏನಾಯಿತು ಅಂತ ಮಾತಾಡಿದೆ. ಹಾಗೆ ನಾನು ಎಲ್ಲ ವಾರ್ಡು ಕೂಡ ಬರ್ತೀನಿ, ಎಲ್ಲ ವಾರ್ಡ್ ಕಾರ್ಪೊರೇಟರ್ ಕೂಡ ಮಾತಾಡಿಸ್ತೀನಿ. ಹಾಗೆ ಕೆಲವರೆಲ್ಲ ವಾರ್ಡ್ಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮೊಂದು ಫೋಟೋ ಅಥವಾ ವಿಡಿಯೋ, ಆ ಏರಿಯಾ ಸಮಸ್ಯೆಗಳು ಏನಿದೆ ಅದನ್ನು ಫೋಟೋ ವಿಡಿಯೋ ಮಾಡಿ ನಾನು ಕಳಿಸ್ಕೊಟ್ಟೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಇಲ್ಲಾಂದರೆ ನಾನೇ ನೇರವಾಗಿ ಬಂದು ಆ ಏರಿಯಾಗೆ ಭೇಟಿ ಮಾಡಿ ಇದಕ್ಕೇನು ಕಾರಣ, ಎಷ್ಟು ಹಣ ಬಿಡುಗಡೆ ಆಗಬೇಕು, ಯಾರ ಹತ್ರ ಮಾತಾಡಬೇಕು, ನಿಮ್ಗಳಿಗೋಸ್ಕರ ಅದನ್ನು ಮಾಡ್ತೀನಿ. ಯಾಕೆಂದರೆ ನಾನಿರೋದು ಪಬ್ಲಿಕ್ ವರ್ಕ್ಗೆ. ಯಾವುದೇ MLAಗೆ ಅಥವಾ ಯಾವುದೇ ಕಾರ್ಪೊರೇಟರ್ಗಳಿಗೆ ಅಥವಾ ಬೇರೆ ಇನ್ಯಾರೋ ಒಬ್ಬರಿಗೆ ಬಕೆಟ್ ಹಿಡಿಯೋ ಕೆಲಸಗಳು ನಾವು ಮಾಡಲ್ಲ. ಬಂದಿರೋದು ಪಬ್ಲಿಕ್ ವರ್ಕ್ಗೆ. ಹಾಗಾಗಿ ಪಬ್ಲಿಕ್ ಮಾತ್ರ ನಾನು ಕೇಳ್ತೀನಿ, ಓಕೆನಾ. ಹಾಗೆ BJP ಶಾಸಕರು ಇರುವಂಥ ಕ್ಷೇತ್ರದಲ್ಲಿ BJP ಕಾರ್ಯಕರ್ತರು ಮಾತಾಡಲ್ಲ, ಕಾಂಗ್ರೆಸ್ ಶಾಸಕರು ಇರುವಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡಲ್ಲ. ಹಾಗಾಗಿ ನಮಗೆ ಮಾತಾಡೋರು ಅಪೋಸಿಷನ್ ಅವರೇ. ಯಾರು ಮಾತಾಡಿದ್ರು ಅದನ್ನು ಅನ್ಕಟ್ ಮಾಡದೆ ಹಾಗೆ ನೇರವಾಗಿ ನಾನು ಟೆಲಿಕಾಸ್ಟ್ ಮಾಡ್ತೀನಿ. ಯಾರನ್ನು ಓಲೈಸುವಂಥ ಅವಶ್ಯಕತೆ ಇಲ್ಲ. ಹಾಗೆ ನೀವು ನನಗೆ ಏರಿಯಾ ಕಾಲ್ ಮಾಡಿದ್ರೆ ಏರಿಯಾ ವಿಸಿಟ್ ಮಾಡ್ತೀನಿ, ಯಾರ ಹತ್ರನೂ ಹಣ ತಗೊಳ್ಳಲ್ಲ. ನಾನು ಮಾಡೋ ಸುದ್ದಿಗೆ ಯಾರ ಹತ್ರನೂ ಹಣ ನಾನು ಡಿಮ್ಯಾಂಡ್ ಮಾಡಿಲ್ಲ, ಮಾಡೋದು ಇಲ್ಲ, ನಾನು ತೊಗೊಳ್ಳೋದು ಇಲ್ಲ. ಇದು ಮೊದಲಿಂದನೂ ಬಂದಿದೆ, ಮುಂದೆನೂ ಹಾಗೆ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಈ ಕ್ಷೇತ್ರದ ಶಾಸಕರು ಅಂದರೆ ಚಾಮರಾಜ ಕ್ಷೇತ್ರದ ಶಾಸಕರು ವಾರ್ಡ್ ನಂಬರ್ 4 ಲೋಕಾಯುಕ್ತ ನಗರದಲ್ಲಿ ಪೈಲ್ವಾನ್ ಶ್ರೀನಿವಾಸರು ಒಂದಷ್ಟು ಹೇಳಿದ್ರು, ಶಾಸಕರ ಹಣ ಸ್ವಲ್ಪ ಬಿಡುಗಡೆ ಆದರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಸರ್. ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ, ಇನ್ನೂ ಒಂದು ಅಷ್ಟು ಸಮಸ್ಯೆಗಳಿರುತ್ತೆ, ಶಾಸಕರು ಹಣ ಕೊಟ್ಟರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತಲೂ ಕೂಡ ಹೇಳಿದ್ರು. ಹಾಗೆ ಕಾರ್ಪೊರೇಷನ್ಗೆ ಏನೋ ಟ್ಯಾಕ್ಸ್ ಏನೋ ಕಲೆಕ್ಟ್ ಆಗ್ತಿದೆ, ಬಟ್ ಕಾರ್ಪೊರೇಷನ್ ಹಣ ಎಲ್ಲ ವಾರ್ಡ್ಗೂ ಸಾಕಾಗಲ್ಲ. ಆದರೂ ಒಂದು ಸೀವಿಯರ್ ಸಮಸ್ಯೆ, ಯಾವುದಾದ್ರು ತುಂಬ ತೀವ್ರವಾದ ಸಮಸ್ಯೆ ಇದ್ದಾಗ ಕಾರ್ಪೊರೇಷನವರು ಬಂದು ವಿಸಿಟ್ ಮಾಡಿ ಆ ಒಂದು ಸ್ಥಳಕ್ಕೆ ಎಷ್ಟು ಬೇಕೋ ಹಣವನ್ನು ಅವರು ಕೊಡ್ತಾರೆ. ಹಾಗಾಗಿ ಈಗ ಹೊಸದಾಗಿ ಬಂದಿರುವಂಥ ಕಮಿಷನರು ಕೂಡ ನಾನು ಕೇಳ್ಕೊಳ್ಳೋದಷ್ಟೇ. ಸೊ 1-2 ಸಮಸ್ಯೆಗಳೇ ಹೇಳಿದ್ರು ಅಲ್ವಾ ಶ್ರೀನಿವಾಸ್ ಅವರೇ. ಸೊ ಅವರು ನೀವು ಕಾಲ್ ಮಾಡಿದ್ರಿ, ಇನ್ನೂ ಬಂದಿಲ್ಲ. ಹೌದು ಅಲ್ಲ. ಸೊ ಕಮಿಷನರ್ ಸ್ವಲ್ಪ ಮಶಾಣದ್ದು ಒಂದು ಸಮಸ್ಯೆ ಇದೆ ನನಗೆ. ಯಾಕೆಂದರೆ ಮಶಾಣ 1000 ಜನ 2000 ಜನ ತುಂಬ್ತಾರೆ. ಒಂದು ದೊಡ್ಡವರು ಈ ಕಡೆ 2 ವಾರ್ಡ್ಗೆ ಅದು ಸೇರೋ ಸಮಾನ. ಸ್ವಲ್ಪ ಅದು ಎಲ್ಲ ಇಂಟರ್ಲ್ಯಾಕ್ ಆಗೆಲ್ಲ ಆಗಬೇಕು. ಅದೊಂದು ಸಮಸ್ಯೆ ತೋರ್ಸೋಣ ಅಂತಿದ್ದೀನಿ ಸಾಬ್ರಿಗೆ. ಅದೊಂದು ಮೊದಲೇ ಎಸ್ಟಿಮೇಟ್ ಆಗ್ಬೋದು. ಅದೊಂದು ಹೆಚ್ಚು ಕಡಿಮೆ 30-40 ಲಕ್ಷ ರೂಪಾಯಿ ಆಗ್ಬೋದು. ಎಲ್ಲ ಫುಲ್ ಚೆನ್ನಾಗಿ ಮಾಡಿಸ್ಬೇಕು. ಇನ್ನೆಲ್ಲ ಆಗಿದೆ. $1.5 ಕೋಟಿ ಮೊದಲೇ ಕೆಲಸ ಮಾಡ್ತಿದ್ದೀನಿ. ಎಲೆಕ್ಟ್ರಿಕಲ್ ಬರ್ನಿಂಗ್ ಬೇರೆ ಮಾಡಿಸಿದ್ದೆ. ಎಲೆಕ್ಟ್ರಿಕ್ ಬರ್ನಿಂಗ್ ಹೆಚ್ಚು ಕಡಿಮೆ $1.5 ಕೋಟಿ ಕೆಲಸ ಆಗಿದೆ ಈಗ. ವಿಸಿಟ್ ಮಾಡಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ತೋರ್ಸೋಣ ಅಂತ. ಅವ್ರಿಗೆಲ್ಲ ಕೂತ್ಕೊಂಡವ್ರಿಗೆ ನೋಡಿ ಈ ಥರ
ಬೆಂಚ್ಗಳು ಕೂತ್ಕೊಂಡಿರೋದು ಈ ತರ ಫುಲ್ಲು ಗಲೀಜಿದೆ. ಅದನ್ನ ನಾವು ಒಂಚೂರು ಇಂಟರ್ಲ್ಯಾಕ್ ಮಾಡಿದ್ರೆ ಒಂಚೂರು ಚೆನ್ನಾಗಿ ಕಾಣಿಸ್ತದೆ. ಯಾಕೆಂದ್ರೆ ಅದು ಒಂದು ದೇವಸ್ಥಾನ ಇದ್ದಂಗೆ, ದೇವಸ್ಥಾನ ಇದ್ದಂಗೆ. ಅದನ್ನು ಹೌದು, ನಾವು ಇಲ್ಲಿ ಪಾರ್ಕಿಂಗ್ ನೋಡ್ತೀವಿ, ಅದನ್ನು ಅದೇ ತರ ನೋಡೋಣ ಅಷ್ಟೇ ಅಲ್ವಾ? ಅಷ್ಟೇ. ಎಸ್ ವೀಕ್ಷಕರೇ, ಪ್ರತಿ ವಾರ್ಡಲ್ಲಿರುವಂಥ ಪ್ರತಿ ಕಾರ್ಪೊರೇಟ್ಗಳಿಗೆ, ಮಾಜಿ ಕಾರ್ಪೊರೇಟ್ಗಳಿಗೆ ಕೂಡ ನಾವು ಮಾತಾಡಿಸ್ತೀವಿ. ಕೆಲವರು ಸರ್ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾರೆ, ಪರವಾಗಿಲ್ಲ. ಅದೇ ನಾವು ವಾರ್ಡಿಗೆ ಬಂದು ವಿಸಿಟ್ ಮಾಡಿ ಪ್ರಾಬ್ಲಮ್ ಏನಿದೆ ಅಂತ ಹೇಳಿ ನಾವು ಬಂದ ಮೇಲೆ, ಸರ್ ನೀವು ನನಗೆ ಫೋನೇ ಮಾಡಲಿಲ್ಲ, ನಾವು ಫೋನ್ ಮಾಡ್ಕೊಂಡು ಬರೋರಲ್ಲ. ಪ್ರಾಬ್ಲಮ್ಸ್ ಅಂತ ಹೇಳಿದಾಗ ಪಬ್ಲಿಕ್ಕು ನೇರವಾಗಿ ಬಂದು ಸುದ್ದಿ ಮಾಡಿ ಹೋಗೋಂಥವ್ರು, ನೀವೇನಿದ್ರು ಬಂದು ಕೆಲಸ ಮಾಡಿಸ್ಬಿಟ್ಟು ಹೋಗಿ. ಇನ್ನು ಕೆಲವೊಂದು ಕಡೆ ಲೇಡೀಸ್ಗಳು ಕಾರ್ಪೊರೇಟರ್ ಆಗಿದ್ದಾರೆ, ಗಂಡಂದರು ಆಪ್ರೇಟರ್ಗಳಾಗಿದ್ದಾರೆ, ಅವ್ರ ಮಕ್ಳುಗಳು ಕೆಲಸ ಮಾಡ್ತಿರ್ತಾರೆ. ಕೆಲವರು ನಮ್ಮ ಹತ್ರ ಮಾತಾಡೋಕ್ಕೆ ಹೆದರ್ತಾರೆ, ಯಾಕಂದ್ರೆ ನಮ್ಮ ಪ್ರಶ್ನೆ ಪಬ್ಲಿಕ್ ಪರವಾಗಿರುತ್ತೆ. ಹಾಗಾಗಿ ಕೆಲವರು ಪಬ್ಲಿಕ್ ಪರವಾಗಿ ಪ್ರಶ್ನೆ ಕೇಳಿದಾಗೆ ಕೆಲವ್ರಿಗೆ ಉರಿಯುತ್ತೆ. ಹಾಗಾಗಿ ಕೆಲವು ಕಾರ್ಪೊರೇಟ್ಗಳು ತೆಗಿಯಲ್ಲ. ಇನ್ನು ಕೆಲವರು ದಿಮಾಕ್ ಇರುತ್ತೆ, ಅವ್ರುಗಳು ಕೆಲವೊಂದು ಸಲ ನಮಗೆ ರೆಸ್ಪಾಂಡ್ ಮಾಡಲ್ಲ. ಪೈಲ್ವಾನ್ ಶ್ರೀನಿವಾಸ್ ಅಂತ ಪ್ರಾಮಾಣಿಕರು, ತಾಕತ್ತಿರೋಂಥವ್ರು ನಮ್ಮ ಹತ್ರಕ್ಕೆ ಮಾತಾಡೋಕ್ಕೆ ಬರ್ತಾರೆ. ಯಾಕೆಂದರೆ ನಾನು ಯಾವುದೇ ಊಟ ಬುಕ್ ಹೋಗ್ಬಿಟ್ಟು ಕೇಕ್ ತಿನ್ಕೊಂಡು ಕಾಕಿ ಕವರೋ ಅಥವಾ ಪಿಂಕ್ ಕವರೋ ಇಸ್ಕೊಂಡು ಬರೋಕ್ಕೆ ನಾವು ರೆಡಿ ಇಲ್ಲ. ನಾವು ಪಬ್ಲಿಕ್ ವರ್ಕ್ಗೆ ಬಂದಿದ್ವಿ, ಪಬ್ಲಿಕ್ ವರ್ಕ್ನ ಕೇಳ್ತಾ ಇದ್ದೀವಿ ಅಷ್ಟೇ. ಯಾರಿಗೆ ಸಮಸ್ಯೆ ಆದರೂ ಕೂಡ ಒಂದು ಫೋಟೋ ವಿಡಿಯೋ ಮಾಡಿ ನಾನು ಕಳಿಸ್ಕೊಟ್ರೆ, ನನ್ನ ರೈಟ್ ನ್ಯೂಸ್ಗೆ ಕಳಿಸ್ಕೊಟ್ರೆ ಅದನ್ನು ಸುದ್ದಿ ಮಾಡಿ ಸಂಬಂಧಪಟ್ಟವ್ರಿಗೆ ತಲುಪಿಸೋ ಜವಾಬ್ದಾರಿ ನಂದು ಕೂಡ ಆಗಿರುತ್ತೆ. ನಿಮ್ಮ ವಾರ್ಡ್ಗೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರೈಟ್ ನ್ಯೂಸ್. ಎಸ್.